ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ನಾನು ಹಿಂಗೆಲ್ಲ ಹೇಳಿದ್ರೆ ನಂಗೆ ಗೊತ್ತಾಗಲ್ಲ. ಅವ್ರ ತಾಯಿ ಹತ್ರ ಹೋಗ್ಬಿಟ್ಟು ಇಲ್ಲ ನಾನು ಸುಮ್ಮನೆ ಕಾಮಿಡಿ ಮಾಡ್ತೀನಿ ಅಂತ ಅನ್ಕೋತೀರಾ ನೀವು, ಬಟ್ ನಾನು ತುಂಬಾ ಸೀರಿಯಸ್ ಆಗಿದ್ದೀನಿ, ನಿಮ್ಮ ಮಗಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಆವಾಗಲೇ ಹೇಳಿದೆ. ಹಾಗೆ ಆಯ್ತು. ಬಿಕಾಸ್ ನನ್ನ ಪರ್ಸೆಂಟೇಜ್ ವಾಸ್ 56%. ಅದೇ ಅವ್ರು ಹಂಗೆ ಕೇಳಿದ್ರು, ಯಾಕೆ ಇಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು ಐ ಗಿವ್ ದಿಸ್ ಕ್ರೆಡಿಟ್ ಟು ಮೀ ಅಂಡ್ ಮೈ ಫ್ರೆಂಡ್ ಸರ್ಕಲ್ ಅಂತ ಹೇಳಿದೆ ನಾನು. ತಾಯಿಗೆ ಫೋನ್ ಮಾಡಿ ಕೇಳಿದೆ, ಏನೋ ಅವಕಾಶ ಸಿಗ್ತಾ ಇದೆ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು. ನೀನ್ ಯಾಕೆ ಹೋಗಿದ್ಯಾ ಅಲ್ಲಿ, ಎಂತ ಮಾಡ್ಲಿ ಹೋಗಿದ್ಯಾ ಅಲ್ಲಿ, ಅದನ್ನು ಮುಗಿಸ್ಕೊಂಡು ಬಾ, ಆಮೇಲೆ ನೋಡು ಅದೆಂತ ಅಂದ್ರು ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಆಕ್ಚುಲಿ ನನ್ನ ಲೈಫಲ್ಲಿ ಒಂದು ಇಷ್ಟು ವಿಚಾರ ನಡೀತು. 50-60 ಸೀರಿಯಲ್ ಆಡಿಷನ್ ಫೇಲ್ ಆಗಿದೆ. ಶೂಟಿಂಗ್ ಆಯ್ತು, ಅದ್ರ ಪೇಮೆಂಟ್ ಸಿಕ್ತು, ನನಗೆ ತುಂಬಾ ಖುಷಿಯಾಗಿದ್ದೆ ನಾನು. ಆ ಸೀರಿಯಲ್ ಡ್ರಾಪ್ ಆಯ್ತು. ನೋಡ್ತಾ ಇದ್ದೀನಿ ಅಕ್ಕಪಕ್ಕ, ನೋಡ್ತಾ ಇದ್ದೀನಿ ಎಲ್ಲರೂ ಕೋಟ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ನಾನು ಇದು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ಟೇರ್ ಕೇಸ್ ಇತ್ತು. ಪರವಾಗಿಲ್ಲ ಮಗು, ಕಿಟಕಿ ಮುಚ್ಚಿದೆ, ಬಾಗಿಲು ಓಪನ್ ಆಗಿದೆ. ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಫಾರ್ ಎ ಮಾನ್ಯುಮೆಂಟಲ್ ರೀಸನ್ ನೌ ಫಾರ್ ಅಸ್. ನಾನು ಪ್ರದೀಪ್ ಕಿರ್ಚಾಡಿದ್ದೀವಿ ಕಾರಲ್ಲಿ. ಹೌದಾ? ಕಿರ್ಚಾಡಿದ್ದೀವಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ನ ಕಿರಿಕೀರ್ತಿ ಪಾಡ್ಕಾಸ್ಟ್ಗೆ ಸ್ವಾಗತ. ಇನ್ಮೇಲಿಂದ ನಿಮಗೆ ವಾರದಲ್ಲಿ ಹಲವು ಪಾಡ್ಕಾಸ್ಟ್ಗಳನ್ನು ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಹಲವಾರು ಬೇರೆ ಬೇರೆ ಕ್ಷೇತ್ರದ ಗೆಸ್ಟ್ಗಳು ನನ್ನ ಜೊತೆಗೆ ಬರ್ತಾರೆ, ಮಾತಾಡ್ತಾರೆ, ಹರಟೆ ಹೊಡಿತಾರೆ, ಸಾಕಷ್ಟು ವಿಷಯಗಳನ್ನ ನನ್ನ ಜೊತೆ ಹಂಚ್ಕೋತಾರೆ. ಹಾಗೆ ಅವರ ಪರಿಚಯದ ಜೊತೆಗೆ ಅವ್ರ ಜೀವನದ ಸಾಕಷ್ಟು ಟ್ರಿವಿಯಾಗಳನ್ನು ನಿಮಗೆ ತೋರಿಸೋ ಪ್ರಯತ್ನ ಈ ಪಾಡ್ಕಾಸ್ಟ್ನಲ್ಲಿ ಆಗ್ತಾ ಹೋಗುತ್ತೆ. ಇವತ್ತು ನನ್ನ ಮೊದಲ ಎಪಿಸೋಡ್ನಲ್ಲಿ ನನ್ನ ಗೆಳೆಯ ಸಹೋದರ, ನಿಮ್ಗೆಲ್ರಿಗೂ ಇತ್ತೀಚಿನ ದಿನಗಳಲ್ಲಿ ಬಹಳ ಹತ್ತಿರವಾಗಿರುವಂತಹ ಒಬ್ಬ ನಟನನ್ನ, ನಿರ್ದೇಶಕನನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಪರಿಚಯ ಮಾಡಬೇಕು ಅಂತಿಲ್ಲ, ಆಲ್ರೆಡಿ ನಿಮ್ಗೆ ಪರಿಚಯ ಇರುವ ವ್ಯಕ್ತಿನೇ. ಆದರೆ ಅವರ ಬದುಕು ಹೇಗಿತ್ತು, ಅವರ ಬಾಲ್ಯ ಹೇಗಿತ್ತು, ಅವ್ರ ಜೀವನದಲ್ಲಿ ಏನೇನೆಲ್ಲ ಆಯಿತು, ಅವರ ಪ್ರಸ್ತುತ ಬದುಕಿನಲ್ಲಿ ಏನೇನು ನಡೀತಾ ಇದೆ, ಮುಂದೆ ಏನು ಮಾಡ್ತಾರೆ, ಇವೆಲ್ಲವನ್ನ ನಾನು ನಿಮ್ಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಇವತ್ತು ನನ್ನ ಜೊತೆಗಿದ್ದಾರೆ ಮೊದಲ ಎಪಿಸೋಡ್ನಲ್ಲಿ ಪ್ರಭು ಮುಂಡ್ಕೂರ್. ಬ್ರೋ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹೇಗಿದ್ದೀರಿ? ಗುಡ್, ತುಂಬಾ ಚೆನ್ನಾಗಿದೆ. ಎಲ್ಲ ಕ್ಯಾಶುವಲ್ ಆಗಿ ಕೊಡ್ತಾರೆ, ಉತ್ತರ ಕೊಡ್ಬಿಡಿ. ಟಿಪಿಕಲ್ ಪಾಡ್ಕಾಸ್ಟ್. ತುಂಬಾ ಚೆನ್ನಾಗಿದೆ. ನೀವು ಹೇಗಿದ್ದೀರಿ? ಇಲ್ಲ, ನಾನು ಇದು ಆಕ್ಚುಲಿ ಪಾಡ್ಕಾಸ್ಟ್ ಮೊದಲನೇದೆ ನಂದು, ನಿಮ್ ತರಾನೇ. ನಿಮ್ಮ ಶೋಗೆ ಮೊದಲನೇದು ನಂದು. ನನ್ನ ಲೈಫ್ ಈ ಶೋಕ್ ಮೊದಲನೇ ಪಾಡ್ಕಾಸ್ಟ್ ಸುಮಾರು ಮಾಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲೇ ಮೊದಲನೇದು. ಸೊ ಅದು ಅಡ್ಜಸ್ಟ್ ಆಗ್ತಾ ಇದೆ, ಒಂದು ಫೋಕಸ್ ಆಗುತ್ತೆ. ಫೋಕಸ್ ಸಿಗ್ತಾ ಇದೆ, UI ಫೋಕಸ್. ಅದು ಗೊತ್ತಿಲ್ಲ. ಸೊ ಪ್ರಸ್ತುತ ಬಿಸಿ ಕಾಣ್ತಾ ಇದೀರಿ. ಈಗ ಒಂಥರ ಅದೇ ಕವಿರತ್ನ ಕಾಳಿದಾಸದಲ್ಲಿ ಎಲ್ಲೆಲ್ಲೂ ನಾನೇ ಎಲ್ಲಿ ಯಾವ್ದು ಎಲ್ಲಿ ನೋಡಿದ್ರು ಪ್ರಭು, ಓಯ್ ಪ್ರಭು, ಪ್ರಭು ಇಲ್ಲೂ ಪ್ರಭು, ಮರ್ಯಾದೆ ಪ್ರಶ್ನೆ ಪ್ರಭು, ಓಯ್ ಚೂಮ ಅಂತಾರೆ, ಇಲ್ಲೂ ಪ್ರಭು. ಅಂದ್ರೆ ಅದು ಕೂಡಿ ಬಂದಿದೆ ಅಷ್ಟೇ. ಈ ಮರ್ಯಾದೆ ಪ್ರಶ್ನೆ, ಚೂಮಂತರ್, ಹಾಗೆ ಮರ್ಫಿ ಆಲ್ಮೋಸ್ಟ್ ಎಲ್ಲ ಸೇಮ್ ಟೈಮಲ್ಲೇ ನಡೆದಿರುವಂತ. ಇಷ್ಟು ವರ್ಷ ಸೈಕಲ್ ಹೊಡೆದು ಇನ್ನೂ ಮಾಡಿಲ್ಲ ಅಂದ್ರೆ ಮರ್ಯಾದೆ ಪ್ರಶ್ನೆ. ಐ ಮೀನ್ ನಂಗೆ ಸೈಕಲ್ ಅಂದ್ರೆ ಒಂದು ಬೆಳಕಿಗೆ ಬರುತ್ತೆ ನೋಡಿ, ಅದು ಈ 3 ಸಿನಿಮಾ ಕರೆಕ್ಟ್ ಆಗಿ ಬಂತು. ಉಳಿದಿದ್ದ ಸಿನಿಮಾಗಳು ಕೆಲಸ ಸಿಗ್ತಾನೆ ಇತ್ತು, ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ಸೊ 2017 ಊರ್ವಿ ಸ್ಟಾರ್ಟ್ ಆದ್ರೆ, ಹೌದು, ಅಲ್ಲಿಂದ ಫಸ್ಟ್ ಬಿಗ್ ಸ್ಕ್ರೀನ್ ಮೂವಿ. ಹೌದು. ಸೊ ಅಲ್ಲಿಂದ ಚೂಮಂತರ್ 19th ಫಿಲ್ಮ್. ಹೌದಾ? ಹೌದು. ಎಲ್ಲಿ ಬಂದಿದೆ ಪಿಕ್ಚರ್? ಬಂದಿದೆ, ಬಂದು ಹೋಗಿದೆ. ಕೆಲವೊಂದು ಬಂದಿಲ್ಲ, ಕೆಲವೊಂದು ಬಂದು ಒಂದು ಹಂತಕ್ಕೆ ರೀಚ್ ಆಗ್ಬೇಕನ್ನೋ ಟೈಮಲ್ಲಿ ಹೋಯ್ತು. ಹಲವಾರು ಯೂಶಲಿ ಫ್ಯಾಕ್ಟರ್ಸ್ ಇರುತ್ತಲ್ಲ ಒಂದು ಸಿನಿಮಾ ಬೆಳಕಿಗೆ ಬರ್ಬೇಕಂದ್ರೆ. ಸೊ ಅದೆಲ್ಲ ಮೀರಿ ಆದ್ಮೇಲೆ, ಅದೆಲ್ಲ ಒಂದು ದಾಟಿ ಆದ್ಮೇಲೆ ಆಕ್ಚುಲಿ ನನಗೆ ಸೆನ್ಸಿಬಿಲಿಟಿ ಆಗಲಿ, ಒಂದು ಮೆಚುರಿಟಿ ಬರುತ್ತೆ. ಅವಾಗ ನಾನು ಮಾಡಿರುವಂತ ಯಾವುದು ಸರಿ ಯಾವುದು ತಪ್ಪು. 19ರಲ್ಲಿ ಕೆಲವು ಬಂದವು, ಕೆಲವು ಹೋದವು, ಕೆಲವು ಬಂದು ಹೋದವು, ಕೆಲವು ಬಾರದೇ ಹೋದವು, ಕೆಲವು ಬಂದ್ರು ಬಾರದಂತೆ ಹೋದವು, ಎಲ್ಲ ಆಯ್ತು. ಸೊ ಇವಾಗ ಅದೇ ಮರ್ಯಾದೆ ಪ್ರಶ್ನೆ ಅನ್ನೋ ತರ ಈಗ ಸ್ವಲ್ಪ ಕರೆಕ್ಟ್ ಆಗಿ ಸೆಟ್ಲ್ ಆಗ್ತಾ ಇದೆ. ಸೊ ಓಕೆ, ಸಿನಿಮಾಗೆ ಮಾತಾಡೋಣ. ಇವತ್ತಿನ ಪ್ರಸ್ತುತ ಸಿನಿಮಾ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿ, ಮರ್ಫಿಯಿಂದ ನೀವಂತೂ ಇವಾಗ ಅಮೆಝಾನ್ ಪ್ರೈಮ್ ಅಲ್ಲಿ ಮನೆಗೆ ರೀಚ್ ಆಗ್ತಿದ್ದೀರಾ. ಸೊ ಯಾರ್ಯಾರು ಮರ್ಫಿ ಸಿನಿಮಾ ಇಲ್ಲಿ ತನಕ ಅಮೆಝಾನ್ ಪ್ರೈಮ್ ಅಲ್ಲಿ ನೋಡಿಲ್ಲ, ದಯವಿಟ್ಟು ಅಮೆಝಾನ್ ಪ್ರೈಮ್ಗೆ ಹೋಗಿ ಮರ್ಫಿ, MURPHY ರೈಟ್, ಮರ್ಫಿ ಸಿನಿಮಾ ನೋಡಿ. ಒಂಥರ ಹಾರ್ಟ್ ಟಚಿಂಗ್ ಸಿನಿಮಾ. ತುಂಬ ಅಂದರೆ ನೀವು ಯೋಚನೆ ಮಾಡಿರಲ್ಲ ಆ ಥರದ್ದು ಒಂದು ಬೇರೆ ಥರದ ಸಿನಿಮಾ. ಪ್ರಭು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ಡೈರೆಕ್ಟ್ ಮಾಡಿದ್ದಾರೆ.
ಇಟ್ಸ್ ಪಾರ್ಟ್ ಆಫ್ ದ ಡೈರೆಕ್ಷನ್. ಪ್ರದೀಪ್ ವರ್ಮ ಪ್ರದೀಪ್ ಡೈರೆಕ್ಷನ್ ಮಾಡೋದು ಪಾರ್ಟ್ ಆಫ್ ಡೈರೆಕ್ಷನ್. ಅಂದ್ರೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಅಲ್ಲಲ್ಲಿ ನೀವು ಟೈಟಲ್ ಕಾರ್ಡ್ ನೋಡ್ತಾ ಇದ್ರೆ ಅಲ್ಲಿ ಪ್ರಭು 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 ಬರ್ತಾ ಇರ್ತಾರೆ. ಸೊ ಹಾಗಾಗಿ ಪ್ರಭು ಅವರ ಎಫರ್ಟ್ ಮತ್ತು ಅವರ ಅದ್ಭುತವಾದ ಆಕ್ಟಿಂಗ್, ಒಂದು ಅಮೇಝಿಂಗ್ ಕತೆ ನೋಡಬೇಕು ಅಂತಂದ್ರೆ ಅಮೆಝಾನ್ ಪ್ರೈಮ್ನಲ್ಲಿ ನೀವು ಮರ್ಫಿ ಸಿನಿಮಾನ ಮಿಸ್ ಮಾಡದೆ ನೋಡಿ. ಓಕೆ, ಮರ್ಫಿ ಉಳಿದಿದ್ದೆಲ್ಲ ಆಮೇಲೆ ಮಾತಾಡೋಣ. ಯಾರೀ ಪ್ರಭು? ಎಲ್ಲಿಂದ ಬಂದಿದ್ದಿ ಪ್ರಭು? ಈ ಪ್ರಭುವಿನ ಜನನದಿಂದ ಶುರು ಮಾಡೋಣ. ನಾನು ಹುಟ್ಟಿದ್ದು ಉಡುಪಿಯಲ್ಲಿ, ಮಣಿಪಾಲ್. ಅದೇ Yeah. ಅಲ್ಲೇ. ಸೊ ಅಲ್ಲಿಂದ ಕೊಂಕಣಿ ಫ್ಯಾಮಿಲಿ ಅಲ್ಲ ನಿಮ್ದು? ಕೊಂಕಣಿ ಫ್ಯಾಮಿಲಿ, ಆರ್ಥೋಡಾಕ್ಸ್ ಕೊಂಕಣಿ, GSB ಅಂತ. ಸೊ ನನ್ನ ಪೂರ್ತಿ ಹೆಸರು ನರಸಿಂಹ ಪ್ರಭು ಮುಂಡಕೂರು ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ಮೈ ಫುಲ್ ನೇಮ್ ಆ್ಯಕ್ಚುಲಿ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಉಡುಪಿ ಮಂಗಳೂರಲ್ಲಿ ಯೂಶಲಿ ಹೆಂಗಂದ್ರೆ ಮಕ್ಕಳು ಇಲ್ಲ ಡಾಕ್ಟರ್ ಆಗಬೇಕು, ಇಲ್ಲ ಇಂಜಿನಿಯರ್ ಆಗಬೇಕು, ಇಲ್ಲ ಫ್ಯಾಮಿಲಿ ಬಿಸ್ನೆಸ್. ಇದು ಮೂರೇ ಆಪ್ಷನ್. ಹ್ಮ್. 4ನೇ ಆಪ್ಷನ್ ಅಂತೂ ಇರಲ್ಲ. ಇಲ್ಲ ಬಾಂಬೆಗೆ ಹೋಗ್ಬೇಕು, ಇಲ್ಲ ದುಬೈಗೆ ಹೋಗ್ಬೇಕು. ಅದು ಅದು 2 ಡೆಕೆಡ್ ಕೆಳಗಿತ್ತು ಅದು. ಅದಿತ್ತು, ಬಟ್ ಇವಾಗಿಲ್ಲ ಅದು. ಸೊ ಇಷ್ಟೇ ಆಪ್ಷನ್ಸ್ ಇರೋದು. ಬಟ್ ಫಿಲ್ಮು ಇಲ್ಲ ನಾಟಕ ಇಲ್ಲ ಯಕ್ಷಗಾನ ಅದಿದಂದ್ರೆ ಒಂದು ಇಷ್ಟು ಫ್ಯಾಮಿಲೀಸ್ ಆಕ್ಸೆಪ್ಟ್ ಮಾಡ್ತಾರೆ. ಬಟ್ ಡೆಫಿನೆಟ್ಲಿ ನನ್ನ ಫ್ಯಾಮಿಲಿ ಅಂತ ಆಕ್ಸೆಪ್ಟ್ ಮಾಡಿರ್ಲಿಲ್ಲ. ಬಟ್ ಆವಾಗ ಒಂದು ಗೈಡೆನ್ಸ್ ಅಂತ ಇರಲಿಲ್ಲ. ದಿಸ್ ಇಸ್ ದ ಮೇನ್ ಇಶ್ಯೂ. ಪ್ರಾಬಬ್ಲಿ ನಾವು 90s ಕಿಡ್ಸ್ ಆಗಿರೋದ್ರಿಂದ ನಮಗೆ ಆ ಟೈಮಲ್ಲಿ ಪ್ರಾಪರ್ ಗೈಡೆನ್ಸ್ ಕೊಡೋರು. ಯೂಶಲಿ ಗೈಡೆನ್ಸ್ ಯಾರು ಕೊಡ್ಬೇಕು ಅಂದ್ರೆ ಅಪ್ಪ ಅಮ್ಮ ಎಲ್ಲ ಏನು ಅಲ್ಲ, ಬ್ಯಾಕ್ಗ್ರೌಂಡ್? ದೇ ಆರ್ ಇಂಟು ಮೈ ಡ್ಯಾಡ್ ವಾಸ್ ಇಂಟು ಬಿಸ್ನೆಸ್, ಓಕೆ. ಅಮ್ಮ ಹೌಸ್ ವೈಫ್, ಅಂಡ್ ಮೋರ್ ಓವರ್ ಇಟ್ಸ್ ಅ ಸ್ಮಾಲ್ ಕಮ್ಯುನಿಟಿ ಅಲ್ವಾ ಅಲ್ಲಿ. ಹೌದೌದು. ಉಡುಪಿ ಮಂಗಳೂರಲ್ಲಿ ಯೂಶಲಿ ಏನಿರುತ್ತೆ ಅಂದ್ರೆ ತಂದೆ ಬಿಸ್ನೆಸ್ ಇದೆಯಾ, ನೆಕ್ಸ್ಟ್ ಅವ್ರ ಮಗ ನೋಡ್ಕೋತಾರೆ, ಇಲ್ಲ ಅವ್ರದ್ದೊಂದು ಇನ್ನೊಂದು ಬ್ರಾಂಚ್ ಆದ್ರೆ ಇನ್ನೊಂದು ಅವ್ರ ಕಸಿನ್ಸು ಆ ಥರ ನೋಡ್ಕೋತಾರೆ. ಅದೇ ಥರ ಇದ್ದಿದ್ದು. ಬಟ್ ನಮ್ದು ಒಂದು ಸಣ್ಣ ಬಿಸ್ನೆಸ್ ಇತ್ತು ಊರಲ್ಲಿ, ಮಧುರಾ ಕೋಟ್ಸ್ ಅಂತ ಒಂದು ಅಂಗಡಿ ಇತ್ತು ಅಲ್ಲಿ. ಆ್ಯಂಡ್ ಯೂಶಲಿ ಹೌ ದ ಬಿಸ್ನೆಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಅದೆಲ್ಲ ನಡೀತಾ ಇತ್ತು. ಆ ಟೈಮಲ್ಲಿ ಪ್ರಭು ನರಸಿಂಹ ಅವಾಗ 1988. ಸೊ ಅಲ್ಲಿಂದ ಮುಕುಂದಕೃಪ ಅಂತ ಒಂದು ಸ್ಕೂಲಲ್ಲಿ ನಾನು ಓದಿದೆ. ಅದಾದಮೇಲೆ ನನ್ನ ಹೈಸ್ಕೂಲಿಂಗ್ ಎಲ್ಲ EMHS ಅಂತ ಒಂದು ಸ್ಕೂಲಲ್ಲಿ ಆಯಿತು. ಸೊ ಟಿಲ್ 10th or 12th ದೇರ್ ವಾಸ್ ನೋ, ಅಂದರೆ ಎಲ್ಲಿ ಹೋಗ್ತಾ ಇದ್ದೀನಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ನಾರ್ಮಲ್ ಆಗಿ ಲೈಫ್ ಲೀಡ್ ಆಗ್ತಾ ಬಟ್ ಇತ್ತು. ಸ್ಕೂಲಲ್ಲಿ ಟೀಚರ್ಸ್ ಏಯ್ ಮುಂದೆ ಏನಾಗ್ತೀಯಾ ಅಂದ್ರೆ ಏನ್ ಹೇಳ್ತಿದ್ರಿ ನಿಮ್ಗೆ ಗೊತ್ತಿರೋಂಗೆ? ಮುಂದೆ ಏನಾಗ್ತಿದೆ ಅಂತ ಕೇಳೋಂಥ ಟೀಚರ್ಸು ಅಂದರೆ ಮೋರ್ ದೆನ್ ಐ ಥಿಂಕ್ ನಾನು ಆ್ಯಕ್ಚುಲಿ ನನ್ನ ಸ್ಕೂಲಲ್ಲಿ ಹೆಂಗಿತ್ತಂದರೆ ಮುಂದೆ ಏನಾಗ್ತೀನಿ ಅನ್ನೋದಕ್ಕಿಂತ ಮುಂದೆ ನಾನು ಇವತ್ತು ಏನಾಗಿದ್ದೀನಿ ನೋಡಿ ಅದಕ್ಕೋಸ್ಕರ ಏನು ತಯಾರಿ ಮಾಡ್ತಿದ್ದೀನಿ ನೋಡಿ, ಆ ಥರದೊಂದು ಟೀಚರ್ಸ್ ಫ್ಯೂಚರಿಸ್ಟಿಕ್. ಡೆಫಿನೆಟ್ಲಿ. ಯಾಕಂದ್ರೆ ನಾನು ಇವತ್ತೇನಿದ್ದೀನಿ, ನನ್ನ ಪ್ರಿನ್ಸಿಪಲ್ಸ್ ಏನಿದೆ ನನ್ನ ಲೈಫಲ್ಲಿ, ಇಟ್ ಈಸ್ ಆಲ್ ದೇ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆ್ಯಕ್ಚುಲಿ. ಸೊ ಹಾಗೆ ಅದು ಮುಂದೆ ಹೋಗ್ತಾ ಹೋಯ್ತು. ಆ್ಯಂಡ್ ಅದಾದಮೇಲೆ ಆ್ಯಕ್ಚುಲಿ ಸೆಕೆಂಡ್ PU ಅಲ್ಲಿ ಒಂದು ಬಯಾಲಜಿ PCMB ನಾನು ತಗೊಂಡಿದ್ದು. ಬಯಾಲಜಿಯಲ್ಲಿ ಬಯೋಟೆಕ್ನಾಲಜಿ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಉಳಿದಿದ್ದು PCMB ಎಲ್ಲೂ ಅದೊಂದು ಸ್ವಲ್ಪ ಈಸಿ ಅನಿಸ್ತು. ಸೊ ನಾನು ಡಿಸೈಡ್ ಮಾಡಿದ್ದೆ, ನಾನು 100% CT ಮತ್ತೆ AEEE 100% ಬರೆಯೋಕ್ಕಾಗಲ್ಲ. ಒಂದೇನಂದ್ರೆ ಅದಕ್ಕೆ ಕಟ್ಬೇಕಾಗಿರೋಂಥ ಫೀಸಿಗೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇತ್ತು ಆವಾಗ್ಲೂ. ಸೊ ಬೇಡ, ಪಾಯಿಂಟ್ಲೆಸ್ ಅದು, ತಿರ್ಗಾ ಇಂಜಿನಿಯರ್ ಮೆಡಿಕಲ್ ಯಾರು ಓದ್ತಾರೆ, ನೋಡೋಣ ಇದು ಬಯೋಟೆಕ್ನಾಲಜಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಂಗೆ ಡಿಸೈಡ್ ಆಯಿತು. ಆವಾಗ ನಾನು ಓಕೆ ಬಯೋಟೆಕ್ನಾಲಜಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು, ಬಟ್ ನಂಗೆ ಊರು ಬಿಟ್ಟು ಹೋಗ್ಬೇಕಿತ್ತು ಆವಾಗ. ಮದ್ರಾಸ್ ಅಲ್ಲ, ಅಂದ್ರೆ ಉಡುಪಿ ಬಿಟ್ಟು ಮಂಗಳೂರಿಗೆ ಹೋಗ್ಬೇಕಿತ್ತು. ಬಟ್ ನೀವು ಬಯೋಕೆಮಿಸ್ಟ್ರಿ ಮಾಡಿದ್ದ ಮದ್ರಾಸ್? ಮೈಕ್ರೋಬಯಾಲಜಿ ಯೂನಿವರ್ಸಿಟಿ ಆಫ್ ಮದ್ರಾಸ್. ಮದ್ರಾಸ್ ಅಲ್ಲಿ. ಸೊ ಇಲ್ಲಿ ಬಯೋಟೆಕ್ನಾಲಜಿ ಮಂಗಳೂರಿಗೆ ಬರ್ಬೇಕಾಯ್ತು. ಬಯೋಟೆಕ್ನಾಲಜಿ ಮಾಡ್ಬೇಕಂತ ಮಂಗಳೂರಿಗೆ ಸೆಂಟ್ ಲೋಷಿಯಸ್ ಕಾಲೇಜಲ್ಲಿ ನನಗೆ ಸೀಟ್ ಬೇಕಿತ್ತು. ಅಂದ್ರೆ ಅದೊಂಥರ ಹ್ಯಾಪ್ನಿಂಗ್ ಕಾಲೇಜ್, ಇವಾಗ್ಲೂ ಹ್ಯಾಪ್ನಿಂಗ್ ಕಾಲೇಜ್. ಸೊ ಅಲ್ಲಿ ನಂಗೆ ಸೀಟ್ ಸಿಗ್ಬೇಕಂತ ಆಸೆ ಇತ್ತು. ಬಯೋಟೆಕ್ನಾಲಜಿ ಫಾರ್ಮೆಲ್ಲ ಫಿಲ್ ಮಾಡಿದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಫೀಸ್ ನೋಡಿದೆ 38,000. ನೆಕ್ಸ್ಟ್ ಆಪ್ಷನ್ ಇದ್ದಿದ್ದು ಮೈಕ್ರೋಬಯಾಲಜಿ, ಸಮ್ವೇರ್ ಅದ್ರದ್ದು ಕಸಿನ್ 14,000. ಓಕೆ ರೈಟ್, ಮೈಕ್ರೋಬಯಾಲಜಿ ಹೋಗೋಣ ಅಂತ ಹೇಳ್ಬಿಟ್ಟು ಮೈಕ್ರೋಬಯಾಲಜಿ 26,000 ರೂಪಾಯಿಗೋಸ್ಕರ ಅಲ್ಲೊಂದು ಕಾಂಪ್ರಮೈಸ್ ಆಯ್ತು ಅದೇ. ಸೊ ಹಂಗೆ ಮೈಕ್ರೋಬಯಾಲಜಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ 3 ವರ್ಷ ಮೈಕ್ರೋಬಯಾಲಜಿ ಓದ್ಬೇಕಾದ್ರೆ ಅಲ್ಲಿ ನನ್ನ ಗರ್ಲ್ ಫ್ರೆಂಡು ಕವಿತಾ ಅಂತ ಹೇಳ್ಬಿಟ್ಟು, ಇವಾಗ ನನ್ನ ವೈಫು. ನಕ್ಷತ್ರ ಅಲ್ವಾ? ನಕ್ಷತ್ರ, ಬಟ್ ಅದು ಯೂಶಲಿ ಕೊಂಕಣೀಸ್ ಅಲ್ಲಿ ಹೆಸರು ಬೇರೆ ಆಗುತ್ತೆ ನಿಮ್ಮಲ್ಲಿ. ಅಂದ್ರೆ ಗಂಡನ ನಕ್ಷತ್ರ ಇದ್ರೆ ಕೊಂಕಣಿಲಿ
ಗಂಡನ ಮನೆ ಬಂದಿದ ನಂತರ ಯೂಶಲಿ ಹೆಸರು ಚೇಂಜ್ ಆಗಿದೆ. ನಕ್ಷತ್ರ ಪ್ರಭು. ನಕ್ಷತ್ರ ಪ್ರಭು. ನಕ್ಷತ್ರ ಆಕ್ಚುಲಿ ನನ್ನ ಅಜ್ಜಿ ಹೆಸರು. ಸೊ ಹಂಗೆ ಅವಳು ಸಿಕ್ಕಿದ್ಲು. ಶಿ ವಾಸ್ ವೆರಿ ಸ್ಟೂಡಿಯಸ್. ಸೊ ಅದು ಒಂಥರ ಮೋಟಿವೇಶನ್ ಆಯ್ತು. ಅಂದ್ರೆ ವಾಟ್ ಎವರ್ ಫಸ್ಟ್ ಇಂದ 12th ತನಕ ಏನು ಮೋಟಿವೇಶನ್ ಇರ್ಲಿಲ್ಲ ನೋಡಿ, ಇಲ್ಲ ಒಂದು ಫೋಕಸ್ ಇರಲಿಲ್ಲ, ಅಲ್ಲಿ ಒಂದು ಫೋಕಸ್ ಸಿಕ್ತು. ಫಸ್ಟ್ ಇಂದ 12th ತನಕ ನನಗೆ ಫಾರ್ಮ್ ಆಫ್ ಆರ್ಟ್ ಅಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ನಾಟಕಗಳು ಇದೊಂದೇ ಇದ್ದಿದ್ದು. ಬಟ್ ಅದ್ರಲ್ಲೂ ನಂಗೆ ಒಂದ್ ಸ್ವಲ್ಪ ಇಶ್ಯೂಸ್ ಇತ್ತು. ಅಂದ್ರೆ ಹೋಗಕ್ ಆಗ್ತಿರಲಿಲ್ಲ ಕೆಲವೊಂದ್ಸತಿ ಮನೆಯಿಂದ ರಿಸ್ಟ್ರಿಕ್ಷನ್ಸ್ ಇರೋದು, ಇಲ್ಲ ಯಾಕೆ ಬೇಕಾದೆಲ್ಲ ಏನು ಇದ್ ಮಾಡ್ತಿದ್ಯಾ ಹಂಗ್ ಮಾಡ್ತಿದ್ಯಾ ಅಂತೆಲ್ಲ ಒಂದ್ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು. ಆದ್ರೆ ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್, ದಟ್ಸ್ ಹೌ ದೇ ವೇರ್ ಬ್ರಾಟ್ ಅಪ್. ಸೊ ಹಂಗೆ ಅದು ಆಗ್ತಾ ಹೋಯ್ತು. ಅಂಡ್ ಅದಾದ್ಮೇಲೆ ಆಕ್ಚುಲಿ 12th ಅಂದ್ರೆ ಡಿಗ್ರಿಯಲ್ಲಿ ಇಟ್ ವಾಸ್ ಓನ್ಲಿ ಕವಿತಾ, ಆ ಲೈಫು. ಬಟ್ ಅಲ್ಲಿ ಸೊ ಹಂಗ ಆಗ್ತಾ ಹೋಯ್ತು. ನೀವು ಹಿಂಗೆಲ್ಲ ಹೇಳಿದ್ರೆ ನಂಗೆ ಗೊತ್ತಾಗಲ್ಲ. ಸೊ ಈ 3 ವರ್ಷದಲ್ಲಿ ಓವರ್ ಆಲ್ ಪರ್ಸನಾಲಿಟಿ ಅನ್ನೋದೇನಿದೆ ಈ ಕಾಲೇಜ್ ನಂಗೆ ಡೆವಲಪ್ ಆಗ್ತಾ ಹೋಯ್ತು. ಐ ಕುಡ್ ನಾಟ್ ಇವನ್ ಸ್ಪೀಕ್ ಪ್ರಾಪರ್ ಇಂಗ್ಲಿಷ್. ಅಂದ್ರೆ ಒಂದು ಬ್ರೋಕನ್ ಇಂಗ್ಲಿಷ್ ಇತ್ತು. ಅಂಡ್ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನಾಗುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಆದಾಗ ಈ ತರ ಒಂದು ಕ್ಯಾಂಪಸ್ ಅಲ್ಲಿ ಅದಾಯ್ತು ನನಗೆ. ಸೊ ಐ ಹ್ಯಾವ್ ಟು ಗಿವ್ ದಟ್ ಕ್ರೆಡಿಟ್ ಟು ದಟ್ ಕಾಲೇಜ್ ಅಂಡ್ ದಟ್ ಕ್ಯಾಂಪಸ್. ಇವತ್ತಿಗೂ ತುಂಬಾ ಖುಷಿ ಆಗುತ್ತೆ. ಸೊ ಅಲ್ಲಿ ಒಂದು ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಏನಾಯ್ತು. ಅದಾದ್ಮೇಲೆ ಈಗ BSc ಮುಗಿಸಿದೆ. ನೆಕ್ಸ್ಟ್ ಏನು, BSc ಮುಗಿಸಿದ್ರೆ ಈಗ ನಿಮ್ಗೆ ನಾರ್ಮಲ್ ಜಾಬ್ ಸಿಗ್ಬೇಕಂದ್ರೆ ನೀವು ಮಾಸ್ಟರ್ಸ್ ಮಾಡಲಿ. ಸೊ MSc. ಬಟ್ ನಂಗೆ MSc ಮಾಡಕ್ ಇಂಟ್ರೆಸ್ಟ್ ಇರ್ಲಿಲ್ಲ. ಅಂದ್ರೆ 3 ವರ್ಷ ಆಲ್ಮೋಸ್ಟ್ ಸೈನ್ಸ್ ಓದಿ ನಂಗೆ ಸಾಕಾಗಿತ್ತು. ಆಯ್ತಾ. ಬಟ್ ಕಾಂಬಿನೇಷನ್ಸ್ ಇರುತ್ತಲ್ಲ, ಮೈಕ್ರೋಬಯಾಲಜಿ ಜೊತೆಲಿ ಮೈಕ್ರೋಬಯಾಲಜಿ, ಕೆಮಿಸ್ಟ್ರಿ, ಝಾಲಜಿ. ದಿಸ್ ವಾಸ್ ದ ಕಾಂಬಿನೇಷನ್. ಅಂದ್ರೆ ಮೇಜರ್ಸ್ ಮೈಕ್ರೋಬಯಾಲಜಿ, ಮೈಕ್ರೋಬಯಾಲಜಿ, ಬಿಕಾಸ್ ಅದ್ರ ಮೇಲೆ ನೆಕ್ಸ್ಟ್ ಹೋಗ್ಬೇಕು ಅಂದ್ರೆ ಮಾಸ್ಟರ್ಸ್ ಅದರಲ್ಲಿ. ಹೌದು ಹೋಗ್ಬೋದು. ಇಲ್ಲ ಯು ಕ್ಯಾನ್ ಚೂಸ್ ಕೆಮಿಸ್ಟ್ರಿ, ಝಾಲಜಿನೂ ಮಾಡ್ಬೋದು. ಸೊ ಐ ವಾಂಟೆಡ್ ಟು ಪರ್ಸ್ಯೂ MBA ಬಿಕಾಸ್ ಆವಾಗ ಓಕೆ HR ಮ್ಯಾನೇಜ್ಮೆಂಟ್ ಅದೆಲ್ಲ ಒಂದ್ ಸ್ವಲ್ಪ ತಿಳ್ಕೊಂಡಿದ್ದೇನೆ. ಅಲ್ಲ, ಬಟ್ ಟ್ರೆಂಡ್ ಅಲ್ಲೂ ಇತ್ತು ಆ ಟೈಮಲ್ಲಿ. ಕರೆಕ್ಟ್. ಅದೇ MBA ತಗೊಂಡ್ರೆ 40,000. ಸೊ ಹಿಂಗೆಲ್ಲ ಟ್ರೆಂಡ್ ಇತ್ತು. ಸೊ ಹಂಗಾಗಿ ಅಲ್ಲಿ but she was hell-bent on studying microbiology. She wanted to go to Bombay for her higher studies. ನಾನು ಇಲ್ಲಿ ಮಂಗಳೂರಲ್ಲಿ ಏನ್ ಮಾಡ್ಲಿ ಒಬ್ನೇ, ಬಾಂಬೆ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅದೆಲ್ಲ ವರ್ಕೌಟ್ ಆಗಲ್ಲ ಅಂತ. ಸರಿ ನೀನ್ ಮಾಡ್ತಿದ್ಯಾ, ನಾನು ಮಾಸ್ಟರ್ಸ್ ಇನ್ ಮೈಕ್ರೋಬಯಾಲಜಿನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ಬಟ್ ಐ ಡಿಂಟ್ ವಾಂಟ್ ಟು ಗೋ ಟು ಮುಂಬೈ. ಐ ಥಾಟ್ ವಿಲ್ ಗೋ ಟು ಚೆನ್ನೈ. ಸೊ ಚೆನ್ನೈಯಲ್ಲಿ ಮಡ್ರಾಸ್ ಯೂನಿವರ್ಸಿಟಿಯಲ್ಲಿ ನಾವು ಅಲ್ಲಿ She also came to Madras. We both studied in the same college. ಬಟ್ ಇಲ್ಲಿ ತನಕ ನಾನು ಅಪ್ಪ ಅಮ್ಮನ ಹತ್ರ ಏನು ಹೇಳಿರ್ಲಿಲ್ಲ ವಿಚಾರ. ಇವಾಗ ಗೊತ್ತಾಗ್ತಿದೆ. ಐ ಮೀನ್ ಇವಾಗ ಗೊತ್ತಾಗಿದೆ ಅವರಿಗೆ. ಇಷ್ಟೊತ್ತಿಗೆ ಗೊತ್ತಾಗಿದೆ ಅಲ್ವಾ? ಅಷ್ಟೊತ್ತಿಗೆ. ಬಟ್ ಇದ್ರಲ್ಲಿ ಏನು ಗೊತ್ತಾಗಿಲ್ಲ. ಇಲ್ಲ. ಸೊ ಹಂಗೆ ದೇ ಕೇಮ್, ಐ ಮೀನ್ ವಿ ಬೋತ್ ಸ್ಟಡಿಡ್ ಮೈಕ್ರೋಬಯಾಲಜಿ. ಶಿ ವಾಸ್ ಗೋಲ್ಡ್ ಮೆಡಲಿಸ್ಟ್ ಅಲ್ಲಿ. ಸೊ ನಂದು ಏನು ಮಾರ್ಕ್ಸ್ ಎಲ್ಲ ಇದೆ, ಬರೀ ನಾವು ಅಲ್ಲಿ ಐಡಿಯಾ ಟು ಐಡಿಯಾ ಫ್ರೀ ಕಾಲಿಂಗ್ ಇತ್ತು. ಆ ಗ್ಯಾಪ್ ಅಲ್ಲೇ ನಾನು, ಅಂದ್ರೆ ಅವರು ಏನು ಓದ್ತಾ ಇದ್ರಲ್ಲ ಅದನ್ನೇ ಶೀಸ್ ಟು ಆಕ್ಚುಲಿ ಬಾಯಟ್ ತರ ಮಾಡ್ತಾ ಇದ್ಲು. ಅದನ್ನ ಕೇಳ್ಕೊಂಡೆ ನಾನು ಎಕ್ಸಾಮ್ ಬರಿತಾ ಇದ್ದೆ. ಸೊ ಹಂಗೆ ಐ ಕುಡ್ ಕ್ಲಿಯರ್. ಸೊ ಮಾಸ್ಟರ್ಸ್ ಹಂಗೆ ಮುಗೀತು. ಬಟ್ ಅಲ್ಲಿ ಆಕ್ಚುಲಿ ನನ್ನ ಲೈಫಲ್ಲಿ ಒಂದು ಇಷ್ಟು ವಿಚಾರ ನಡೀತು. ಒಂದೇನಂದ್ರೆ ಅಲ್ಲಿ LV ಪ್ರಸಾದ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಕಾಲೇಜ್ ಇದೆ, ಫಿಲ್ಮ್ ಇನ್ಸ್ಟಿಟ್ಯೂಟ್. ಅದು ಹಾಗೆ ನಮ್ಮ ಕಾಲೇಜಲ್ಲೂ, ಆಶಾನ್ ಕಾಲೇಜಲ್ಲೂ ಅಲ್ಲಿ ವಿಜುವಲ್ ಕಮ್ಯುನಿಕೇಶನ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇತ್ತು. ದೇ ಟು ಮೇಕ್ ಫಿಲ್ಮ್ಸ್. ಅವರ ಈ ಫೈನಲ್ ಇಯರ್ ಪ್ರಾಜೆಕ್ಟ್ಸ್ ಎಲ್ಲ ಏನಿರುತ್ತೆ, ಇಲ್ಲ ಒಂದು ನಮ್ಮ ಕಾಲೇಜ್ ಪ್ರಾಜೆಕ್ಟ್ಸ್ ಏನಿರುತ್ತೆ, ಆ ಶಾರ್ಟ್ ಫಿಲ್ಮ್ಸ್ ಆಗಲಿ, ಆಡ್ ಫಿಲ್ಮ್ಸ್ ಆಗಲಿ, ಅದಕ್ಕೆ ಕರೆಯೋರು. ಅಲ್ಲಿ ಒಂದ್ ಸ್ವಲ್ಪ ಆಸಕ್ತಿ ಮೂಡ್ ಬಂದ್ ನನಗೆ. ಸೊ ಹಂಗೆ. ಅದ್ರಕ್ಕಿಂತ ಮುಂಚೆ ಒಂದ್ ಸಣ್ಣ ಡ್ರೀಮ್ ಅಂದ್ರೆ, ಯೂಶಲಿ ಮಣಿಪಾಲದಲ್ಲಿ ಒಂದು ದೊಡ್ಡ ಪೋಸ್ಟರ್ ಎಲ್ಲಾದ್ರೂ ಇದ್ರೆ, ಈ ಒಂದು ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ ಏನಾದ್ರೂ ಇದ್ರೆ, ಒಂದ್ ಒಳ್ಳೊಳ್ಳೆ ಬಟ್ಟೆ ಏನಾದ್ರೂ ಇದ್ರೆ, ಅದ್ರಲ್ಲಿ ನನ್ನನ್ನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ. that didn't have any reason to be in the film or something like that. ಸುಮ್ನೆ ಹೆಂಗ್ ಕಾಣಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಒಂದು ಇದು ಆಸೆಗಳಿತ್ತು. ಬಟ್ ಕೆಲವೊಂದ್ಸತಿ ಅದು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳ್ತಾರಲ್ವಾ. ಸೊ ಹಂಗೆ ಅದಕ್ಕೆ ಪೂರ್ವಕವಾಗಿ ಚೆನ್ನೈಯಲ್ಲಿ ಇವ್ರು ನನಗೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅವರೆಲ್ಲ ಕರಿತಾ ಇದ್ರು. ಅಲ್ಲಿ ಒಂದು ಸಣ್ಣ ಎಕ್ಸೈಟ್ಮೆಂಟ್ ಆಯ್ತು. ಓಕೆ, ಒಂದು ಆಫರ್ ಸಿಕ್ತಲ್ಲಿ. ಆಫರ್ ಸಿಕ್ಕಿದಾಗ ಆಬ್ವಿಯಸ್ಲಿ ಆರ್ಥೋಡಾಕ್ಸ್ ಮಮಾಸ್ ಬಾಯ್ ಅಂತ ಹೇಳಿದ್ರೆ, ತಾಯಿಗೆ ಫೋನ್ ಮಾಡಿ ಕೇಳಿದೆ, ಇದರಲ್ಲಿ ನನಗೆ ಏನೋ ಅವಕಾಶ ಸಿಗ್ತಾ ಇದೆ, ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು. ನೀನು ಯಾಕೆ ಹೋಗಿದ್ದೀಯ ಅಲ್ಲಿ, ಎಂತ ಮಾಡ್ಲಿ ಹೋಗಿದ್ದೀಯ ಅಲ್ಲಿ, ಅದನ್ನು ಮುಗಿಸ್ಕೊಂಡು ಬಾ, ಆಮೇಲೆ ನೋಡು ಅದೆಂತ ಅಂದ್ರು ಅಂತ ಹೇಳ್ಬಿಟ್ಟು. ಐ ಮೀನ್ ದಟ್ಸ್ ಹೌ ಎವ್ರಿ ಮಾಮ್, ಐ ಮೀನ್ ಶಿ ಟಾಕ್ಸ್. ಮಕ್ಕಳ ಭವಿಷ್ಯ ಅಷ್ಟೇ.
ಸೊ ಹಂಗಿದ್ದಾಗ ಅದು ಅಲ್ಲಿ ಜಾಸ್ತಿ ಏನು ಮಾಡೋಕ್ಕಾಗಿಲ್ಲ ಅಲ್ಲಿ, ಬಟ್ ಅದು ಆಸೆ ಡೆಫಿನೆಟ್ಲಿ ಹುಟ್ಟಿತ್ತು ಅಲ್ಲಿ. ಚಿಗುರು ಹೊಡೆದಿತ್ತು. ಚಿಗುರು ಹೊಡೆದಿತ್ತು ಅಲ್ಲಿ, ಏನಾದ್ರೂ ಮಾಡ್ಬೇಕಂತ ಒಂದು ಡೆಫಿನೆಟ್ಲಿ ಆಸೆ ಇತ್ತು. ಅಂಡ್ ಐ ಫಿನಿಶ್ಡ್ ಮೈ ಮಾಸ್ಟರ್ಸ್ ಮುಗಿಸಿದ ತಕ್ಷಣ ದೋ ಶಿ ಈಸ್ ಗೋಲ್ಡ್ ಮೆಡಲಿಸ್ಟ್, ನಂಗೆ ಫಸ್ಟ್ ಜಾಬ್ ಸಿಕ್ತು ಬಯೋಕಾನ್ ಅಲ್ಲಿ. ಅದು ಯಾವಾಗ್ಲೂ ಹಂಗೆ ಅದು. ಅದೇನೋ ಕ್ರ್ಯಾಕ್ ಮಾಡೋ ಒಂದು ವಿಚಾರ ಇತ್ತು, ಅದನ್ನ ಕ್ರ್ಯಾಕ್ ಮಾಡ್ತಾ ಇದ್ದೆ ನಾನು. ಸೊ ಅಲ್ಲಿ ಇವಾಗ್ಲೂ ನೆನಪಿದೆ ನಂಗೆ, April 2nd, 2011 ವರ್ಲ್ಡ್ ಕಪ್ ಫೈನಲ್ ನಾವು ಗೆದ್ದಿದ್ವಿ. May 2nd, 2011 ನಾನು ಬಯೋಕಾನ್ ಅಲ್ಲಿ ಜಾಯ್ನ್ ಆಗಿದ್ದೆ ಕೆಲಸಕ್ಕೆ. ಫಸ್ಟ್ ಬಾಸ್ ಕಿರಣ್ ಮಜುಮ್ದಾರ್ ಶಹಾ. ಎಸ್ ಅಲ್ಲಿ ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ನಂಗೆ ಆಸ್ ಅ ಮೈಕ್ರೋಬಯಾಲಜಿಸ್ಟ್ ನಂಗೆ ಕೆಲಸ ಸಿಕ್ಕಿತ್ತು. Fantastic. 1.5 ವರ್ಷ ಮಾಡಿದೆ ಕೆಲಸ. ಬಟ್ ಇಟ್ ವಾಸ್ What was your first salary? 18,000. Okay. 18,000 ವಾಸ್ ಮೈ ಫಸ್ಟ್ ಸ್ಯಾಲ್ರಿ. ಅಲ್ಲಿಂದ ಇಟ್ ಇಸ್ ಬಿಗ್. ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನು ಯಾವ ಇಯರ್ ಅದು? 2011. 11. ಓಕೆ. ಯಾ ಯಾ ಸೊ ಅಂದ್ರೆ ಲೈಫಲ್ಲಿ ದುಡ್ಡೇ ನೋಡದೆ ಒಂದೇ ಸತಿ ನಿಮ್ಗೆ 14,000 ಕೊಟ್ಟು ಮೈಕ್ರೋಬಯಾಲಜಿ ಸೇರ್ಕೊಂಡು ಹಾ 18,000 ರೂಪಾಯಿ ಫಸ್ಟ್ ಬಂದ್ ಸ್ಯಾಲ್ರಿ ಗ್ರೇಟ್. ಹೌದು, ಇವಾಗ 1 ಕೋಟಿ ಕೊಟ್ರು ಅಷ್ಟು ಸಿಗಲ್ಲ. ಸಿಗಲ್ಲ ಸ್ಯಾಲ್ರಿ, ಹಂಗಿದೆ ಸಿಚುವೇಶನ್. ಸೊ ಯಾ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅದು ನಂಗೆ ತುಂಬಾ ಖುಷಿ ಕೊಡ್ತು. ಹಂಗೆ 1.5 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಮೋರ್ ಆಫ್ ನೈಟ್ ಶಿಫ್ಟ್, ಇದು ಫಾರ್ಮಾ ಕಂಪನಿ ಅಲ್ಲ, ಯಾ ಸಿಕ್ಕಾಪಡೆ ನೈಟ್ ಶಿಫ್ಟ್ ಇತ್ತು. ಆ ಗ್ಯಾಪ್ ಅಲ್ಲಿ ಕವಿತಾ ಆಕ್ಚುಲಿ ಅವಳಿಗೆ ITC ಅಲ್ಲಿ ಕೆಲಸ ಸಿಕ್ಕಿತ್ತು. ಅಂಡ್ ITC ಅಲ್ಲಿ ನಾನು ಆಕ್ಚುಲಿ ಅಲ್ಲಿ ನನ್ನ ರೆಸ್ಯೂಮ್ನ ಕಳಿಸಿದೆ. ITC ಅಂದ್ರೆ ಸಿಗರೇಟ್ ಕಂಪನಿನೇ, ಬಟ್ ಅವ್ರದ್ದು ಬೇರೆ ಬೇರೆ ಪ್ರಾಡಕ್ಟ್. ಬೇರೆ FMCG ಇದೆ, FMCG. ಫುಡ್ಸ್ ಅಲ್ಲಿ ನಾನು. ಯಾ ಗೊತ್ತಾಯ್ತು. ಸೊ ಹಂಗೆ ಅಲ್ಲಿ ಇನ್ಫ್ಯಾಕ್ಟ್ ಅಲ್ಲಿ ಒಂದು ವಿಷಯ ಏನ್ ನಡೀತಂದ್ರೆ, 12th ಫೇಲ್ ಅಲ್ಲಿ ನೀವು ಲಾಸ್ಟ್ ಇಂಟರ್ವ್ಯೂ ನೋಡಿದಿರಲ್ವಾ, ಹೌದು. ಆನೆಸ್ಟ್ ಆಗಿ ಅವ್ನು ಆನ್ಸರ್ ಹೇಳ್ತಾನೆ. ಆಕ್ಚುಲಿ ನಂಗೆ ಆ ಸಿನಿಮಾ ತುಂಬಾ ಕನೆಕ್ಟ್ ಯಾಕಾಯ್ತಂದ್ರೆ, ಅಲ್ಲಿ ಒಂದು ಸಿಚುವೇಶನ್ ಬಂತು ನನ್ನ ಲೈಫಲ್ಲಿ. ಅಲ್ಲಿ ನಾನು ಇಂಟರ್ವ್ಯೂಗಂತ ರಿಟರ್ನ್ ಟೆಸ್ಟ್ ಪಾಸ್ ಆದೆ. ಇಂಟರ್ವ್ಯೂ ಹೋಗಿ ಕೂತ್ಕೋತಾ ಇದ್ದೀನಿ. ಅಲ್ಲಿ ಆಕ್ಚುಲಿ ಇದ್ದಿದ್ದು ಇಂಟರ್ವ್ಯೂ ಕೆಮಿಸ್ಟ್ಗೆ, ಹಾ. ನಾಟ್ ಫಾರ್ ಮೈಕ್ರೋಬಯಾಲಜಿಸ್ಟ್. ಓಕೆ. ಸೊ ಅಲ್ಲಿ ಹೋಗಿ ನಾನು ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ಕೆಮಿಸ್ಟ್ರಿ ಎಲ್ಲ ನಾನು ಮರ್ತೋಗಿದೆ. ಎಕ್ಸಾಕ್ಟ್ಲಿ. ಡಿಗ್ರಿಯಲ್ಲಿ 3 ವರ್ಷ ಪ್ಲಸ್ 1.5 ವರ್ಷ, 3.5 years, 4.5 years ಆಗಿದೆ. 4.5 years ಗ್ಯಾಪ್ ಇತ್ತು. ಸೊ ಅಲ್ಲಿ ಕೆಮಿಸ್ಟ್ರಿ ಕ್ವಶನ್ ಕೇಳಿದಾಗ, ಇನ್ಸ್ಟೆಡ್ ಆಫ್ ಆನ್ಸರಿಂಗ್ ಬ್ಲಾಬರಿಂಗ್ ಎನಿಥಿಂಗ್, ಐ ರಾದರ್ ಥಾಟ್ ನೋಡಿ ನಾನು ಇಲ್ಲಿ ಮೈಕ್ರೋಬಯಾಲಜಿ ಅಂತ ಅನ್ಕೊಂಡ್ ಬಂದೆ, ಇಲ್ಲಿ ನೋಡಿದ್ರೆ ಕೆಮಿಸ್ಟ್ರಿ ಇದೆ, ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಬಟ್ ಇದು 12th ಫೇಲ್ದು ಆ ಸೀನು 3 ಇಡಿಯಟ್ಸ್ದು ರಾಜು ರಸ್ತೋಗಿ ಸೀನು. ಯಾ ಸೊ ಹಿಂಗಿರ್ಬೇಕಾದ್ರೆ ನನ್ಗೆ ಇಂಟರ್ವ್ಯೂ ಸ್ಟಾರ್ಟ್ ಆಯ್ತು. ಇಂಟರ್ವ್ಯೂ ಸ್ಟಾರ್ಟ್ ಆದಾಗ ಐ ನ್ಯೂ ಐ ಕಾಂಟ್ ಆನ್ಸರ್ ಎನಿ ಆಫ್ ದ ಕೆಮಿಸ್ಟ್ರಿ ಕ್ವಶನ್ಸ್. ಸೊ ಮೈಕ್ರೋಬಯಾಲಜಿಯಲ್ಲಿ ಹಿಂಗೆ ಮಾಡಿದ್ದೀನಿ ನಾನು. ಬಟ್ ನನ್ನಲ್ಲಿ ಒಂದು ವಿಚಾರ ಏನಂದ್ರೆ, ಐ ಆಮ್ ಅ ಫಾಸ್ಟ್ ಲರ್ನರ್, ಐ ಕ್ಯಾನ್ ಲರ್ನ್ ಹಿಂಗೆ ಅಂತ ಹೇಳಿದೆ. ಅವರು ಸುಮ್ಮನೆ ಮನೀಶ್ ಪರಾಡ್ಕರ್ ಅಂತ ಅವ್ರ ಬಾಸ್, ಅವಾಗ ಅವರು CV ನಾವು ನೋಡ್ತಾ ಇದ್ರು. ಅವ್ರ ಮಾರ್ಕ್ಸ್ ಅನ್ನ ಹೇಳಿದ್ರು, 10th ಯು ಹ್ಯಾವ್ ಡನ್ ಅ ಗುಡ್ ಪ್ರಿಟಿ ಡೀಸೆಂಟ್ ಜಾಬ್, ಡಿಗ್ರಿ ಇಸ್ ವೆರಿ ಗುಡ್, ಮಾಸ್ಟರ್ಸ್ ಯು ಹ್ಯಾವ್ ಎಕ್ಸೆಲ್ಡ್, ಬಿಕಾಸ್ ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದು. ವಾಟ್ ಹ್ಯಾಪನ್ ಇನ್ 12th? ಕರೆಕ್ಟ್ 12th ಅಲ್ಲಿ, ಬಿಕಾಸ್ ನನ್ನ ಪರ್ಸೆಂಟೇಜ್ ವಾಸ್ 56% 12th ಅಲ್ಲಿ. ಅದೇ ಅವ್ರು ಹಂಗೆ ಕೇಳಿದ್ರು, ಯಾಕೆ ಇಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು. ಸರ್, ಐ ವಾಸ್ ಇನ್ ಅ ಬ್ಯಾಡ್ ಕಂಪನಿ, ಐ ಗಿವ್ ದಿಸ್ ಕ್ರೆಡಿಟ್ ಟು ಮೀ ಅಂಡ್ ಮೈ ಫ್ರೆಂಡ್ ಸರ್ಕಲ್ ಅಂತ ಹೇಳಿದೆ ನಾನು. ಸೊ ಹಿ ವಾಸ್ ಸರ್ಪ್ರೈಸ್ಡ್, ಬಿಕಾಸ್ ಹಿ ವಾಸ್ ಲೈಕ್, you are seriously telling this? You think with that kind of an attitude, you think ತಿರ್ಗಾ ಆಟಿಟ್ಯೂಡ್ ಬರ್ಬೋದಲ್ವಾ ನಿಮ್ಮ ಲೈಫಲ್ಲಿ? ಬಿಕಾಸ್ ಇಫ್ ಯು ಆರ್ ನಾಟ್ ಇನ್ ಅ ಗ್ರೇಟ್ ಸರ್ಕಲ್, ಇಲ್ಲೂ ನಿಮಗೆ ಕೆಟ್ಟ ಸರ್ಕಲ್ ನೀವು ಕ್ರಿಯೇಟ್ ಮಾಡ್ಬೋದಲ್ವಾ? ಆ ಥರದ್ದೆಲ್ಲ ಕೇಳೋದು. ಇಲ್ಲ, ಐ ಥಿಂಕ್ ಓವರ್ ದ ಇಯರ್ಸ್ ನಾನು ಸ್ವಲ್ಪ ಡೆವಲಪ್ ಆಗಿದ್ದೀನಿ ಪರ್ಸನಾಲಿಟಿಯಲ್ಲಿ. ದಟ್ ಈಸ್ ಹೌ ನೀವು ಪ್ರೋಗ್ರೆಸ್ ನೋಡ್ಬೋದು, ಉಳಿದಿದ್ದು ಡಿಗ್ರೀಸಲ್ಲಿ ಎಲ್ಲ ಪ್ರೋಗ್ರೆಸ್ ನೋಡ್ತೀರಾ ಅಂತ ಹೇಳಿದೆ. ಸೊ ದೆನ್ ಹಿ ವಾಸ್ ಲೈಕ್, ಓಕೆ, ಐ ಮೀನ್ ಡಿಪ್ಲೊಮ್ಯಾಟಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಕಾರ್ಪೊರೇಟ್ ಸಿಸ್ಟಮ್. ಇಷ್ಟು ಆನೆಸ್ಟ್ ಆಗಿ ಇರಬಾರ್ದು, ಬಟ್ ಐ ರಿಯಲಿ ಲೈಕ್ the attitude what you actually carried ಅಂತ ಹೇಳಿದ್ರು. ದಟ್ ಈಸ್ ವೆನ್ ಐ ವಾಸ್ ಲೈಕ್, ಓಕೆ, ನಾಟ್ ಬ್ಯಾಡ್. ಆಕ್ಚುಲಿ ಕೆಮಿಸ್ಟ್ರಿಗೆ ನಾನು ಡೀಲನ್ನು ಕ್ರ್ಯಾಕ್ ಮಾಡಿದೆ. ಇವಾಗ ಡೀಲ್ ಅಂತ ಹೇಳ್ತೀನಿ, ಆ ಟೈಮಲ್ಲಿ ಜಾಬನ್ನು ಕ್ರ್ಯಾಕ್ ಮಾಡಿದೆ. 18,000 ಇದ್ದಿದ್ದ ಸಂಬಳ 36,000 ಆಯಿತು. ಸೊ 1.5 ವರ್ಷದಲ್ಲಿ 18,000 ರಿಂದ 30,000 ಆಗಿತ್ತಂದ್ರೆ ಐ ನೋ ಹೌ ಮಚ್ ಇಟ್ ಟೇಕ್ಸ್ ಫಾರ್ ಅ ಲೋವರ್ ಮಿಡಲ್ ಕ್ಲಾಸ್ ಗೈ. ಸೊ ದಟ್ ವಾಸ್ ದ ಕಾನ್ಫಿಡೆನ್ಸ್ ಐ ಸ್ಟಾರ್ಟೆಡ್ ಗೇನಿಂಗ್. ಆವಾಗ ಆಲ್ಮೋಸ್ಟ್ ಎಷ್ಟು ನನಗೆ 24 ವಯಸ್ಸಾಗಿತ್ತು. ಆ್ಯಂಡ್ ಐ ವಾಸ್ ಸಾರ್ಟೆಡ್. ಬಟ್ ಈ ಕೀಡಾ ಅನ್ನೋದೇನಿದೆ ಗೊತ್ತಾ, ಚೆನ್ನೈಯಲ್ಲಿ ಹುಟ್ಟಿದ್ದು, ಅದು ತುಂಬ ಕಾಡ್ತಾ ಇತ್ತು. ಬಟ್ ITCಯಲ್ಲಿ ಒಂದು ಬೆಸ್ಟ್ ಥಿಂಗ್ ಏನಾಯ್ತಂದರೆ, 8:30 ಇಂದ 5:30 ಕೆಲಸ ಇತ್ತು, ಸ್ಯಾಟರ್ಡೆ ಸಂಡೇ ಆಫ್ ಇತ್ತು. ಸೊ ಈ ಫ್ರೀ ಟೈಮಲ್ಲಿ ಉಷಾ ಭಂಡಾರಿ ಅವರ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ, ಅಲ್ಲಿ ನಾನು ಆ್ಯಕ್ಚುಲಿ ಜಾಯ್ನ್ ಆದೆ. ಸೊ ಅಲ್ಲೂ ಜಾಯ್ನ್ ಹೆಂಗಾದೆ ಅಂದರೆ,
ಸೃಜನ್ ಲೋಕೇಶ್ ಅವ್ರದ್ದು ಒಂದು ಚಾಲೆಂಜ್ ಅಂತ ಒಂದು ಶೋ ಶೋ ಬರ್ತಾ ಇತ್ತು. ಗೊತ್ತಾ? ಹೌದು. ಸೊ ಆ ಚಾಲೆಂಜ್ ಶೋ ಅಲ್ಲಿ ಒಬ್ರು ಆ, ಆ, ಚಿತ್ತಾರ ಮ್ಯಾಗ್ಝಿನ್ ಅವರು ಒಬ್ರು ಇದ್ರು, ನಂದೀಶ್ ಅಂತ ಹೇಳ್ಬಿಟ್ಟು. ಅವ್ರು ನನಗೆ ಪರಿಚಯ ಆದ್ರು ಆ ಚಾಲೆಂಜ್ ಶೋ ಅಲ್ಲಿ. ಅಲ್ಲಿಂದ ಅವರು ನನಗೆ ಉಷಾ ಭಂಡಾರಿ ಅವ್ರ ಕನೆಕ್ಟ್ ಅನ್ನು ಕೊಟ್ರು. ಓಕೆ, ನಾ ಎನಿವೇಸ್ ಇದನ್ನ ಮಾಡ್ತಾ ಇದ್ದೀನಲ್ವಾ, ಓಕೆ ಒಂದ್ ಸ್ವಲ್ಪ ಅದಕ್ಕೆ ಏನ್ ಬೇಕಂತ ಆಕ್ಚುಲಿ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉಷಾ ಭಂಡಾರಿ ಅವರ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ಗೆ ನಾನು ಜಾಯ್ನ್ ಆದೆ. ಅಲ್ಲಿ ಒಂದು 3 ತಿಂಗಳ ಕೋರ್ಸ್ ಇತ್ತು. ಅದೆಲ್ಲ ಒಂದ್ ಸ್ವಲ್ಪ ಬಿಲ್ಡಿಂಗ್ ಬ್ಲಾಕ್ಸ್ ತರಾನೇ, ಒಂದ್ ಸಣ್ಣ ಕಾನ್ಫಿಡೆನ್ಸ್ ಲೆವೆಲ್ ಕೊಡ್ತಾ ಹೋಗುತ್ತೆ ಆಸ್ ಅನ್ ಆಕ್ಟರ್. ಸೊ ಹಂಗೆ ಬೆಳೀತಾ ಹೋಯ್ತು. ಬಟ್ ಗೊತ್ತಿರ್ಲಿಲ್ಲ, ಓಕೆ ಅಲ್ಲಿ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ನಡೀತಾ ಇದೆ, ಇಲ್ಲಿ ಕೆಲಸ ನಡೀತಾ ಇದೆ. ಒಂದಿಷ್ಟು ಸೀರಿಯಲ್ ಆಡಿಷನ್ ಕೊಟ್ಟೆ, ಒಂದು 50-60 ಸೀರಿಯಲ್ ಆಡಿಷನ್ ಫೇಲ್ ಆದೆ. ಮೇ ಬಿ ಐ ವಾಸ್ ಅಂಡರ್ ಕಾನ್ಫಿಡೆಂಟ್ ಅಂಡ್ ಸ್ಕಿಲ್ಸ್ ಡೆವಲಪ್ ಆಗಿರ್ಲಿಲ್ಲ. ಸ್ಕಿಲ್ಸ್ ಡೆವಲಪ್ ಆಗಿರ್ಲಿಲ್ಲ. ಅಂಡ್ ಇವಾಗ್ಲೂ ಕೆಲವೊಂದ್ಸತಿ ಡೈರೆಕ್ಟ್ ಆಗಿ ಕ್ಯಾಮ್ರಾ ನೋಡಿ ಮಾತಾಡಕ್ಕೆ ತುಂಬಾ ಕಷ್ಟ ಕೆಲವೊಂದ್ಸತಿ. ಆಯ್ತಾ, ಅಂದ್ರೆ ಯೂಶಲಿ ಸೀರಿಯಲ್ ಆಡಿಷನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಂದು ಉದ್ದ ಡೈಲಾಗ್ ಶೀಟ್ ಕೊಟ್ಬಿಟ್ಟಿರ್ತಾರೆ, ರೆಡಿಯಾಗಿ ಡೈಲಾಗ್ ಕೊಡ್ಬೇಕು. ಅದು ಐ ವಾಸ್ ಲಿಟ್ರಲಿ ನಾಟ್ ಕಾನ್ಫಿಡೆಂಟ್. ಮೇ ಬಿ ಓವರ್ ಆಲ್ ಒಂದು ಫೇಸ್ ಮಾಡಿರ್ಲಿಲ್ಲ ಕ್ಯಾಮ್ರಾ, ಇನ್ನೊಂದು ಐ ಥಿಂಕ್ ಇಟ್ ವಾಸ್ ನಾಟ್ ಕಾಲಿಂಗ್ ಫಾರ್ ಆ ಟೈಮ್ ಅಲ್ಲಿ. ಸೊ ತುಂಬಾ ಫಿಯರ್ ಇತ್ತು ಬೇಸಿಕಲಿ. ಸೊ ದಟ್ ವಾಸ್ ನಾಟ್ ಹ್ಯಾಪ್ನಿಂಗ್. ಅದಾದ್ಮೇಲೆ ನನ್ನ ಎಷ್ಟು ಬಾಸ್ ಇದ್ರಲ್ಲ ITC ಅಲ್ಲಿ, ದೇ ವರ್ ವೆರಿ ಸಪೋರ್ಟಿವ್. ಮೇ ಬಿ ಅವ್ರಿಗೆ ಏನ್ ಅನ್ಸಕ್ ಸ್ಟಾರ್ಟ್ ಆಗಿದೆ ಅಂದ್ರೆ ಹಿ ಈಸ್ ನಾಟ್ ಅಮಂಗ್ ದ ಲಾಟ್, ಹಿ ವಾಂಟ್ಸ್ ಟು ಡೂ ಸಮಥಿಂಗ್ ಎಲ್ಸ್ ಅಂತ. ಅವ್ರಿಗೆ ಒಂದು ಸಣ್ಣ, ಐ ಥಿಂಕ್ ಎವ್ರಿ ಇಂಡಸ್ಟ್ರಿಯಲ್ಲೇನು ಒಂದು ಯಾರು ಈ ತರ ಒಂದು ಅಚೀವ್ ಮಾಡ್ಬೇಕಂತ ಯಾರು ಇರ್ತಾರೆ ನೋಡಿ, ಈ ತರ ಒಬ್ಬ ಸಪೋರ್ಟಿವ್ ಆಗಿ ಯಾರಾದ್ರೂ ನಿಂದ್ರೆ ಅದು ತುಂಬಾ ಅನುಕೂಲ ಆಗುತ್ತೆ. ಬಿಕಾಸ್ ಐ ನೋ ITC ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಾನು ಒಂದಿಷ್ಟು ಆಡಿಷನ್ಸ್ ಮಾಡಕ್ ಹೋಗ್ತಾ ಇದ್ದೆ. ಅಂಡ್ ಆಡಿಷನ್ಸ್ ಎಲ್ಲ ಏನು ಸಾಯಂಕಾಲ ಎಲ್ಲ ಇರಲ್ಲ, ಕೆಲವೊಂದ್ಸತಿ ಡೇ ಟೈಮ್ ಅಲ್ಲೂ ಇರ್ತಿತ್ತು. ಸೊ ಆಫೀಸ್ ಲಾಗಿನ್ ಆದ್ಮೇಲೂ ಒಂದಿಷ್ಟು ಬ್ಯಾಂಗ್ಳೂರ್ ಆಫೀಸ್ ಅಲ್ಲಿ ITC ಬ್ಯಾಂಗ್ಳೂರ್ ಆಫೀಸ್ ಅಲ್ಲೂ ಈ ಟೈಮಲ್ಲಿ ನಕ್ಷತ್ರ ಎಲ್ಲಿದ್ರು? ಅವರು ITC ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಓಕೆ, ಹಂಗೆ. ಬಟ್ ಶಿ ವಾಸ್ ಇನ್ ಡಿಫರೆಂಟ್ ಡಿಪಾರ್ಟ್ಮೆಂಟ್. ಅವರೇ ಒಂಥರ ಈ ರಾಜು ರಸ್ತೋಗಿಗೆ ಅಮೀರ್ ಖಾನ್ ಅವರೇ ಅನ್ಸುತ್ತೆ. ಯಾ, ಐ ಮೀನ್ ಶಿ ಈಸ್. ಸೊ ಹಂಗೆ ಆಡಿಷನ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇತ್ತು. ಬಟ್ ಒಂದು ಇಷ್ಟು ಅವಕಾಶಗಳು ಸಿಕ್ತು, ಬಟ್ ಐ ಕುಡಂಟ್ ಡೂ ಇಟ್ ಬಿಕಾಸ್ ಐ ಕುಡಂಟ್ ಟೇಕ್ ಲೀವ್. ಇಲ್ಲೂ ಒಂದ್ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಾರ್ಪೊರೇಟ್ ಅಲ್ಲಿ ಇರುತ್ತಲ್ವಾ. ಬಟ್ 2015 ಅಲ್ಲಿ ಏನಾಯ್ತಂದ್ರೆ, ನನ್ನ ಎಲ್ಲ ಫ್ರೆಂಡ್ಸು ದುಬೈ, ಕೆನಡಾ, US ಇಂದ ಬಂದಿದ್ರು. ಯೂಶಲಿ ನಾವು ಮಂಗಳೂರಲ್ಲಿ ಮೀಟ್ ಆಗ್ತೀವಿ ನ್ಯೂ ಇಯರ್ಸ್ ಅಂತ ಹೇಳ್ಬಿಟ್ಟು. ಒಂದು 15 ಡೇಸ್ ಬ್ರೇಕ್ ತಗೊಂಡಿದ್ದೆ 2016 ಅಲ್ಲಿ. ಸೊ 15 ಡೇಸ್ ಬ್ರೇಕ್ ತಗೊಂಡು ಎಲ್ಲರನ್ನು ಮೀಟ್ ಆದೆ, ಎಲ್ಲರನ್ನು ನೋಡ್ತಾ ಇದ್ದೆ. ಅವ್ರವ್ರ ಲೈಫಲ್ಲಿ ಏನೋ ಮಾಡ್ತಾ ಇದ್ದಾರೆ, ಎಲ್ಲೋ ಏನೋ ಆಗ್ತಾ ಇದೆ. ಬಟ್ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಡೂಯಿಂಗ್ ಸಮಥಿಂಗ್ ವಾಟ್ ಐ ಆಮ್ ನಾಟ್ ಲೈಕಿಂಗ್ ಅಂತ ತುಂಬಾ ಕಾಡಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಇದನ್ನ ಹಿಂಗೆ ಹೇಳಿ, ನನ್ನ ಬ್ಯಾಕ್ಗ್ರೌಂಡ್ ನಂಗೆ ಗೊತ್ತಲ್ವಾ. ಕರೆಕ್ಟ್. ಸೊ ಅಪ್ಪ ಅಮ್ಮನ್ಗಂತೂ ಹೇಳಕ್ ಸಾಧ್ಯನೇ ಇಲ್ಲ. ಒಂದು ಏನ್ ಹೇಳ್ಬೋದು ಅಂದ್ರೆ ಈ ಅಮೀರ್ ಖಾನಿಗೆ ಹೇಳ್ಬೋದು. ಸೊ ಬಟ್ ಸ್ಟಿಲ್ ಐ ಡಿಂಟ್ ಟೆಲ್ ಎನಿಥಿಂಗ್. ಬಟ್ ಅವ್ರಿಗೆ ಇಷ್ಟ ಆಯ್ತಾ ನೀವು ಇದನ್ನೆಲ್ಲ ಮಾಡೋದು ನಕ್ಷತ್ರಗೆ? ಶಿ ವಾಸ್ ಸಪೋರ್ಟಿವ್. ಶಿ ನ್ಯೂ ಐ ವಾಸ್ ಎ ಡ್ರೀಮರ್. ಓಕೆ. ಅಂಡ್ ಶಿ ನ್ಯೂ ಐ ಕ್ಯಾನ್ ಅಚೀವ್ ಆಲ್ಸೋ. ಯಾಕಂದ್ರೆ ಶಿ ನ್ಯೂ ಮೈ ಬ್ಯಾಕ್ಗ್ರೌಂಡ್. ನಾನು BSc ಹೆಂಗೆ ನಾನು ಫೀಸ್ ಕಟ್ಟಿದೆ, ಇಲ್ಲ ಮಾಸ್ಟರ್ಸ್ ಅಲ್ಲಿ ಏನ್ ಜುಗಾಡ್ ಮಾಡ್ಕೊಂಡು ನಾನು ಎಜುಕೇಶನ್ ಲೋನ್ ತಗೊಂಡೆ, ಹೆಂಗೆ ಬಯೋಕಾನಲ್ಲಿ ಕ್ರ್ಯಾಕ್ ಮಾಡಿದೆ, ಅಲ್ಲಿಂದ ITC ಕ್ರ್ಯಾಕ್ ಮಾಡಿದೆ, ಎಲ್ಲ ಗೊತ್ತಿತ್ತು. ಸೊ ಶಿ ನ್ಯೂ ದಟ್ ಐ ವಿಲ್ ಡೂ ಸಮಥಿಂಗ್. ಸೊ ಶಿ ವಾಸ್ ಸಪೋರ್ಟಿವ್ ಆಲ್ವೇಸ್ ಅಂಡ್ ಶಿ ಸ್ಟಿಲ್. ಹಂಗಾಗಿ Jan 4th ಇವಾಗ್ಲೂ ನೆನಪಿದೆ, 2016 8:30 ಆಫೀಸ್ ಲಾಗಿನ್ ಟೈಮ್ ಹೋದೆ. ಅಲ್ಲಿ ಇಲ್ಲಿ ಮುಂದ್ಗಡೆ ನಂದು ಟೈಟ್ರೇಷನ್ ಫಿಲ್ಟ್ರೇಷನ್ ಮಾಡುವಂತ ಫನಲ್ ಇತ್ತು. ಇವಾಗ ಕೊನಿಕಲ್ ಫ್ಲಾಸ್ಕ್, ಇವಾಗ ಹೆಸರು ಬರ್ತಾ ಇಲ್ಲ. ಸೊ ಈ ತರ ಎಲ್ಲ ಇತ್ತು. ನಾನು ನೋಡ್ತಾ ಇದ್ದೀನಿ, ಅಕ್ಕಪಕ್ಕ ನೋಡ್ತಾ ಇದ್ದೀನಿ, ಎಲ್ಲರೂ ಕೋಟ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ, ನಾನು ಇದು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ಟೇರ್ ಕೇಸ್ ಇತ್ತು, ಎಮರ್ಜೆನ್ಸಿ ಎಕ್ಸಿಟ್. ಅಲ್ಲಿ ಹೋಗ್ಬಿಟ್ಟು ಕಾಲ್ ಮಾಡಿದೆ ಕವಿತಾಗೆ. ಐ ಥಿಂಕ್ ಐ ಆಮ್ ನಾಟ್ ಏಬಲ್ ಟು ಡೂ ದಿಸ್, ತುಂಬಾ ಕಷ್ಟ ಆಗ್ತಾ ಇದೆ. ಐ ಥಿಂಕ್ ಐ ನೀಡ್ ಟು ಡೂ ಸಮಥಿಂಗ್. ನಾನು 2 ದೋಣಿಯಲ್ಲಿ ಕಾಲಿಡಕ್ಕೆ ಆಗ್ತಾ ಇಲ್ಲ. ನಂಗೆ ಇಲ್ಲೂ ನಾನು ಕಾನ್ಸಂಟ್ರೇಟ್ ಮಾಡಿದ್ರೆ ನಾನು ಮುಂದೆ ಹೋಗ್ತೀನಿ, ನಂಗೆ ಗೊತ್ತು. ಯಾಕಂದ್ರೆ ವಿದಿನ್ ITC ಜಾಯ್ನ್ ಆಗಿ ವಿದಿನ್ 1.5 years ನಂಗೆ ಒಂದು ಪ್ರಮೋಷನ್ ಸಿಕ್ಕಿತ್ತು. ಅಂಡ್ ಐ ವಾಸ್ ಡೂಯಿಂಗ್ ಗುಡ್. ಆ ಟೈಮಲ್ಲೇ ಒಂದು 40-45,000 ಸ್ಯಾಲ್ರಿ ತಗೋತಾ ಇದ್ದೆ ಅಂದ್ರೆ ಇಟ್ ಈಸ್ ವೆರಿ ಗುಡ್. ಸೊ ಐ ನ್ಯೂ ಇವತ್ತಿದ್ರೂ ನನಗೆ ಆಲ್ಮೋಸ್ಟ್ 3-4 lakhs ಐ ಕುಡ್ ಹ್ಯಾವ್ ಅರ್ನ್ಡ್. ಐ ನೋ ಮೈ ಗ್ರೋತ್ ಅಲ್ಲಿ. ಬಟ್ ಇದು ತುಂಬಾ ಕೇಳ್ತಾ ಇದೆ ನನಗೆ, ಏನು ಮಾಡಲಿ ಅಂತ ಕೇಳಿದೆ ನಾನು. ಆವಾಗ ಅವಳು ಒಂದೇ ಮಾತು ಹೇಳಿದ್ದು ಇಮಿಡಿಯೇಟ್ಲಿ, ಟುಡೇ ಯು ಆರ್ ಇನ್ ದ ಏಜ್
when you turn 40, which I'm going to in another 5 years, so you should not regret. The biggest risk in life is not taking a risk. But if you are taking a calculated risk, right now we are both, I can support, go for it ಯಾ ಅಂತ ಹೇಳೋದು. ಏನು ಯೋಚನೆ ಮಾಡಿಲ್ಲ ಬ್ರೋ, ಇಮಿಡಿಯೇಟ್ಲಿ ಹೋದೆ, ನನ್ನ ರಿಪೋರ್ಟಿಂಗ್ ಬಾಸ್ಗೆ ಹೇಳಿದೆ, ಆಗ್ತಾ ಇಲ್ಲ ಸರ್, ಹಾಕ್ತೀನಿ ಅಂತ ಹೇಳ್ಬಿಟ್ರು. ಅವ್ರಿಗೆ ಅರ್ಥ ಆಯಿತು, ವೈ ಐ ಆಮ್ ಡೂಯಿಂಗ್ ದಿಸ್ ಅಂತ ಹೇಳ್ಬಿಟ್ಟು. ಯೋಚನೆ ಮಾಡಿದ್ದೀರಾ ತಾನೆ ಅಂತ ಹೇಳಿದ್ರು. ಎಸ್, ಪೇಪರ್ ಹಾಕ್ಬಿಟ್ಟೆ. ಮೋರ್ ಆರ್ ಲೆಸ್ ಐ ಥಿಂಕ್ ಇನ್ ದ ಆಫೀಸ್ ಎಲ್ರಿಗೂ ಗೊತ್ತಿತ್ತು, ಇವತ್ತಲ್ಲ ನಾಳೆ ಇವನು ಹೋಗ್ತಾನೆ ಅನ್ನೋ ಥರನೇ. ಸೊ ಹಾಗೆ ನಾನು ಆಲ್ಮೋಸ್ಟ್ ನೆಗ್ಲಿಜೆನ್ಸ್ ಮಾಡೋಕ್ಕೆ, ಅಂದರೆ ಬಿಕಾಸ್ ಐ ವಾಸ್ ನಾಟ್ ನೆಗ್ಲೆಕ್ಟಿಂಗ್ ಎನಿ ಆಫ್ ಮೈ ವರ್ಕ್, ಬಟ್ ಅದು ಆಗ್ತಿರ್ಲಿಲ್ಲ. ವೆನ್ ಯು ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್ ಅಲ್ವಾ, ಯು ವಿಲ್ ನಾಟ್ ಡೂ ಎನಿಥಿಂಗ್. ಅನ್ಸ್ಬಿಟ್ರೆ ಮನ್ಸಿಗೆ ಒಂದ್ಸಲ ಅದು Okay, finish. ಹೋಗ್ತಾ ಇರತ್ತೆ. ಸೊ ಐ ಕೇಮ್ ಔಟ್ ಆಫ್ ITC, ಬಟ್ ಅದು 3 ತಿಂಗಳದು ನೋಟಿಸ್ ಪೀರಿಯಡ್ ಇದೆ. 90 days ನೋಟಿಸ್ ಪೀರಿಯಡ್. 90 days ನೋಟಿಸ್ ಪೀರಿಯಡ್ ಇದೆ, ಅದನ್ನ ಸರ್ವ್ ಮಾಡಬೇಕಿತ್ತು. ಇನ್ ಕೇಸ್ ನೀವು ಸರ್ವ್ ಮಾಡಿಲ್ಲ ಅಂದ್ರೆ ನೀವು ಸ್ಯಾಲ್ರಿ ಪೇ ಸ್ಯಾಲ್ರಿ ಪೇ ಮಾಡಬೇಕು, ಆ ಥರ ಒಂದು ಆಪ್ಷನ್ ಇತ್ತು. ಆ ಟೈಮಲ್ಲೇ ಅದೇ ದಿನ, ಬಿಕಾಸ್ ಐ ವಾಸ್ ಗಿವಿಂಗ್ ಸೋ ಮೆನಿ ಆಡಿಷನ್ಸ್ ಅಲ್ವಾ, ಅಂಡ್ ಸೃಜನ್ ಲೋಕೇಶ್ ಅವ್ರದ್ದು ಚಾಲೆಂಜ್ ಶೋ ಎಲ್ಲ ಒಂದಿಷ್ಟು ಕನೆಕ್ಟ್ ಇತ್ತಲ್ವಾ, ಒಂದು ಹೊಸ ಸೀರಿಯಲ್ ಸ್ಟಾರ್ಟ್ ಆಗ್ತಾ ಇದೆ. ಸೆಲೆಕ್ಟ್ ಆಗಿದ್ದೀನಿ, ಆಡಿಷನ್ ಆಲ್ರೆಡಿ ಕೊಟ್ಟಿದ್ದೆ ನಾನು ಇದ್ರ ಹಿಂದೆನೆ, ಪೇಪರ್ ಹಾಕೋ ಮುಂಚೆನೆ ಸೆಲೆಕ್ಟ್ ಆಗಿದ್ದೀನಿ. ನೀವು ಡೇಟ್ಸ್ ಬೇಕಂತ ಹೇಳ್ತಾ ಇದ್ದಾರೆ ಆಸ್ ಅ ಲೀಡ್. ಸೊ ಇಮಿಡಿಯೇಟ್ಲಿ ಅಲ್ಲಿ ಕೆಲಸ ಡ್ರಾಪ್ ಆಯ್ತು. ಅದೇ ದಿನ ನನಗೆ ಐ ಗಾಟ್ ದಿಸ್ ಕಾಲ್. ಆಲ್ಮೋಸ್ಟ್ ಎಷ್ಟು ಅಲ್ಲಿ ಒಂದು 40-45,000 ಡ್ರಾ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಒಂದು 60-70,000 ಮಂತ್ಲಿ ಕೊಡ್ತಾರೆ ಅಂತ ಹೇಳಿದ್ರು. ಆಯ್ತಲ್ವಾ, ಇನ್ನೇನ್ ಬೇಕು. ಪ್ಯಾಷನ್ ಆಯ್ತು, ಕಾಸು ಆಯ್ತು. ಅಂಡ್ ವಾಟ್ ಎವರ್ ಫಿಲ್ಮ್ಸ್ ಟುಡೇ ಐ ಆಮ್ ಥಿಂಕಿಂಗ್ ಮೇ ಬಿ ಮಾಡ್ಲಿಂಗ್ ಆರ್ ಸೀರಿಯಲ್ ಅಂತ ಅನ್ಕೋತಿದ್ದೆ. ಓಕೆ, ಸೀರಿಯಲ್ ಸಿಕ್ಕಿದೆ, ಚಾನಲೈಸ್ ಆಯ್ತು ಅಟ್ ಲೀಸ್ಟ್. ಬಿಕಾಸ್ ನಂಗೆ ಆನೆಸ್ಟ್ಲಿ ಸಿನಿಮಾ ಬೇಕಂದ್ರೆ ನೀವು ಮಾಡ್ಲಿಂಗ್ ಅಲ್ಲ, ಸೀರಿಯಲ್ ಅಲ್ಲ, ಇಟ್ ಇಸ್ ಸಮಥಿಂಗ್ ಎಲ್ಸ್. ಆಯ್ತಾ. ಬಟ್ ಆ ಟೈಮಲ್ಲಿ ನಾನು ಏನು ಯೋಚನೆ ಮಾಡ್ತಿದ್ದೆ, ಅದು ಆಯ್ತು. ಸೀರಿಯಲ್ ಶೂಟಿಂಗು ಸ್ಟಾರ್ಟ್ ಆಯ್ತು. ಬಟ್ ಇಲ್ಲಿ ನೋಟಿಸ್ ಪೀರಿಯಡ್ ಅಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ, ಸೀರಿಯಲ್ ಶೂಟ್ ಇದ್ದಾಗ ಒಂದಿಷ್ಟು ಲೀವ್ ಕೇಳ್ತಾ ಇದ್ದೆ ನಾನು. ಅವ್ರ ಲೀವ್ಸ್ ಬಾಕಿ ಇತ್ತು, ಹಂಗಾಗಿ ಲೀವ್ ಕೇಳ್ತಾ ಇದ್ದೆ. ಅಂಡ್ ಅವ್ರು ಒಂದು 6 ದಿನ 7 ದಿನ ಶೂಟಿಂಗ್ ಏನೋ ಆಗಿತ್ತು, ಅದ್ರದ್ದು ಶೂಟಿಂಗ್ ಟೈಮಲ್ಲಿ ನಾನು ಲೀವ್ ಕೇಳಿದ್ದೆ. ಶೂಟಿಂಗ್ ಆಯ್ತು, ಅದ್ರ ಪೇಮೆಂಟ್ ಸಿಕ್ತು ನನಗೆ. ತುಂಬಾ ಖುಷಿಯಾಗಿದ್ದೆ ನಾನು. ಆ ಸೀರಿಯಲ್ ಡ್ರಾಪ್ ಆಯ್ತು. ಯಾವ್ದು ಸೀರಿಯಲ್ ಗೊತ್ತಿಲ್ಲ, ಅದೇ ಹೆಸರೇ ಮರ್ತೋಗಿದೆ ಇವಾಗ. ಕಲ್ಕಿ ಅಂತ ಒಂದು ಚಾನಲ್ ಬರ್ಬೇಕಿತ್ತು, ಆ ಚಾನಲ್ಗೆ. ಸೊ ಆ ಸೀರಿಯಲ್ ಡ್ರಾಪ್ ಆಯ್ತು. ಅದಕ್ಕಿಂತ ಮುಂಚೆ 3 ದಿನದ್ದು ಕುಲವಧು ಸೀರಿಯಲ್ ಅಲ್ಲಿ ಒಂದು ಬಣ್ಣ ಹಚ್ಚಿದ ಕುಲವಧು ಅದು ಕೆಲಸ ಮಾಡ್ತಿದ್ದೆ ಅವಾಗ ITC ಅಲ್ಲಿ. ಅದು ಹೋಲಿ ಎಪಿಸೋಡ್ ಏನಾಯ್ತು, ದಿಶಾ, ಶಿಶಿರ್ ಮತ್ತೆ ಸೂರಜ್ ಅವರೆಲ್ಲ ಇದ್ರು ಅವಾಗ. ಸೊ ಆ ಒಂದು ಎಪಿಸೋಡ್ ಅಲ್ಲಿ ದೇವರಾಜ್ ಸರ್ ಫಾರ್ಮ್ ಹೌಸ್ ಇದೆಯಲ್ವಾ, ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಫಸ್ಟ್ ಟೈಮ್ ಬಣ್ಣ ಹಚ್ಚಿದ್ದಲ್ಲೇ, ಮೇಕಪ್ ಹಾಕಿದ್ದಲ್ಲ. ಮೇಕಪ್ ಹಾಕಿದ್ದು ಅಲ್ಲೇ. ಸೊ ಅದಾದ್ಮೇಲೆ ಇಟ್ ವಾಸ್ ಈ ಸೀರಿಯಲ್, ಅದು ಕೆಲಸ ಬಿಟ್ಟಾದ್ಮೇಲೆ ಸೀರಿಯಲ್ ಡ್ರಾಪ್ ಆಯ್ತು. ಡ್ರಾಪ್ ಆದಾಗ ನಂಗೆ ಇವತ್ತು ನೆನಪಿದೆ, ನಾನು ದೀಕ್ಷಿತ್ ಶೆಟ್ಟಿನೂ ಉಷಾ ಭಂಡಾರಿ ಅವರ ಸ್ಟೂಡೆಂಟ್. ನಾನು, ಉಷಾ ಮಮ್ಮಿ ಮತ್ತೆ ದೀಕ್ಷಿತ್ ಶೆಟ್ಟಿ ನನ್ನ ಕಾರಲ್ಲಿ ಕಾರ್ನರ್ ಹೌಸ್ ಮುಂದೆ, ಅದೇ ದುಡ್ಡು ಬಂದಿದೆಯಲ್ವಾ. ಸೊ ಫಸ್ಟ್ ಬಿಕಾಸ್ ಇಲ್ಲಿಂದ ಕಾರೆಲ್ಲ ತಗೊಂಡಿದ್ರು, ಆ ಕಾರೆಲ್ಲ ಅದೆಲ್ಲ ಆಯ್ತು. ಬಿಕಾಸ್ 18,000 36,000 ಆಯ್ತಲ್ಲ. ಸೊ ಹಂಗೆ EMI ಕನ್ವರ್ಷನ್ ಅಲ್ಲಿ ಕಾರು, ಮೊಬೈಲ್ ಅದೆಲ್ಲ ಒಂದು ಬೇಸಿಕ್ಸ್ ಎಲ್ಲ ರೆಡಿ ಆಗಿ, ಲಕ್ಸುರೀಸ್ ಎಲ್ಲ ಬೇಸಿಕ್ಸ್ ಆಗಿತ್ತು. ಅದು ಏನಂದ್ರೆ, ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಲ್ಲ, ನನ್ನ ಕಸಿನ್ಸು, ನನ್ನ ಫ್ಯಾಮಿಲಿ ಎಲ್ಲ ದೊಡ್ಡ ಕಾರು ಅವ್ರದ್ದು. ಓಕೆ, ಒಂದ್ ಸ್ವಲ್ಪ ಸ್ಟೇಟಸ್ ಅಂತ ಒಂದು ಬರುತ್ತೆ, ಸಂಬಳ ಜಾಸ್ತಿ ಆಗ್ತಿದ್ದಂಗೆ ಲಕ್ಸುರೀಸ್ ಎಲ್ಲ ಬೇಸಿಕ್ ಆಗಿ. ಹೌದು. ಸೊ ಹಂಗೆ ಆ ದಿನ ನಂಗೆ ಇವತ್ತು ಗೊತ್ತಿದೆ, ಕಾರ್ನರ್ ಹೌಸ್ ಅಲ್ಲಿ ಮಲ್ಲೇಶ್ವರಂ, ಶೇಷಾದ್ರಿಪುರಂ ಅಲ್ಲಿ ಕಾರ್ನರ್ ಹೌಸ್ ಅಲ್ಲಿ ನಂಗೆ ಕಾಲ್ ಬಂತು, ಈ ತರ ಡ್ರಾಪ್ ಆಗಿದೆ ಪ್ರಭು, ಹಂಗಿಂಗೆ ಅಂತ ಹೇಳ್ಬಿಟ್ಟು. ಉಷಾ ಮಮ್ಮಿ ಹಿಂದೆ ಕೂತ್ಕೊಂಡಿದ್ರು, ನಾನು ಇಲ್ಲಿ ಡ್ರೈವಿಂಗ್ ಸೀಟಲ್ಲಿ, ದೀಕ್ಷಿತ್ ಇಲ್ಲಿ ಲೆಫ್ಟ್ ಅಲ್ಲಿ ಕೂತ್ಕೊಂಡಿದ್ದ. ಪರವಾಗಿಲ್ಲ ಮಗು, ಕಿಟಕಿ ಮುಚ್ಚಿದೆ, ಬಾಗಿಲು ಓಪನ್ ಆಗುತ್ತೆ ಅಂತ ಹೇಳಿದ್ರು. ಯಾರು? ಉಷಾ ಮೇಡಮ್. ಉಷಾ ಮಮ್ಮಿ, ನನ್ನ ಮಮ್ಮಿ ಅಂತ ಕರೀತಾರೆ. ದಟ್ ಈಸ್ ವಾಟ್ ಹ್ಯಾಪನ್ಡ್ ಆಕ್ಚುಲಿ. ಅಲ್ಲಿಂದ ಊರ್ವಿ ಸ್ಟಾರ್ಟ್ ಆಯ್ತು. ಊರ್ವಿ ಇಸ್ ಕ್ರಿಟಿಕಲಿ ನೆಕ್ಸ್ಟ್ ಲೆವೆಲ್ ಅಕ್ಲೈಮ್ಡ್. ಯಾ. ಸೊ ಆ ಗ್ಯಾಪಲ್ಲೇ ಊರ್ವಿ ಮತ್ತೆ ಡಬಲ್ ಸೆಲೆಕ್ಟೆಡ್ ಫಾರ್ ಊರ್ವಿ ಉಷಾ ಭಂಡಾರಿ ಅವರ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಒಂದು ತಮಿಳ್ ಶಾರ್ಟ್ ಫಿಲ್ಮ್ ಆಡಿಷನ್ಸ್. ಹೌದು, ಅದು ನೋಡಿದೆ, ಮೀಂಡು ಮುರುಮುರೆ ಅಂತ. ಆ ಶಾರ್ಟ್ ಫಿಲ್ಮ್ದು DP ಬಂದ್ಬಿಟ್ಟು ಆನಂದ್ ಸುಂದರೇಶ್ ಅಂತ. ಅವರು ಊರ್ವಿ DP.
ಸೊ ಹಂಗೆ ಅದು ಗೊತ್ತಲ್ವಾ ಕೆಲವೊಂದ್ಸತಿ ಕನೆಕ್ಷನ್ ಅಲ್ಲಿ ಆಗುತ್ತೆ. ಆ್ಯಂಡ್ ದೇರ್ ವಾಸ್ ಒನ್ ರೋಲ್, ಪ್ರಕಾಶ್ ಅಂತ ಒಂದು ರೋಲ್ಗೆ ಕೇಳ್ತಾ ಇದ್ರು. ಇಮಿಡಿಯೇಟ್ಲಿ ಆಡಿಷನ್ಸ್ಗೆ ಹೋದೆ ಊರ್ವಿಯಲ್ಲಿ, ಆ್ಯಂಡ್ ಊರ್ವಿ ಸೆಲೆಕ್ಟ್ ಆದೆ. ಸೊ ಊರ್ವಿ ಮತ್ತೆ ಡಬಲ್ ಇಂಜಿನ್ ಎರಡೂ Simultaneous. ಸೈಮಲ್ಟೇನಿಯಸ್ಲಿ ನಡೆದಿದ್ದು. ಡಬಲ್ ಇಂಜಿನ್ದು ಒಂದು ಆಡಿಷನ್ ಅವಾಗೆಲ್ಲ ಕೆಲಸ ಮಾಡ್ತಾ ಇದ್ದೆ ನಾನು. ಈ 3 ತಿಂಗಳು ನೋಟಿಸ್ ಪೀರಿಯಡ್ ಅಲ್ಲೇ ಊರ್ವಿ ಮತ್ತೆ ಡಬಲ್ ಇಂಜಿನ್ ಸ್ಯಾಂಕ್ಷನ್ ಆಗಿತ್ತು ನಂಗೆ ಲೈಫಲ್ಲಿ. ಸೊ ಡಬಲ್ ಇಂಜಿನ್ ಹೆಂಗಾಯ್ತಂದ್ರೆ, ಬಟ್ ಆಲ್ರೆಡಿ ಲೈಫಲ್ಲೂ ಡಬಲ್ ಇಂಜಿನ್ ಓಡಿಸ್ತಾ ಇದ್ರಿ. ಸೊ ಡಬಲ್ ಇಂಜಿನ್ ಹೆಂಗಾಯ್ತಂದ್ರೆ, ನಾನು ನನ್ನ ಫ್ರೆಂಡ್ ಒಂದು ರಿಸೆಪ್ಷನ್ ಅಲ್ಲಿ ಹೈದರಾಬಾದ್ ಅಲ್ಲಿ ಇದ್ದೆ. ಅಲ್ಲಿ ನನಗೆ ಈ ಚಾಲೆಂಜ್ ಶೋ ಅಲ್ಲಿ ಮಾಡಿರುವಂತ ಹುಡುಗರೇ ಮೇ ಬಿ ದೇ ವೇರ್ ಅಸೋಸಿಯೇಟ್ ಫಾರ್ ಡಬಲ್ ಇಂಜಿನ್. ಅವರೊಂದು ಕಾಲ್ ಮಾಡಿದ್ರು ನನಗೆ, ಈ ತರ ಒಂದು ಸಿನಿಮಾ ಇದೆ ಮಾಡಿ ಅಂತ ಹೇಳ್ಬಿಟ್ಟು. ಆವಾಗ ನಾನು ಇಮಿಡಿಯೇಟ್ಲಿ ಹೈದರಾಬಾದ್ ಇಂದ ಅವಕಾಶಗಳಲ್ಲ ಅವಾಗ, ಹೌದು, exactly. ಹೆಂಗೆ ಏನ್ ವಾಟ್ ಈಸ್ ಯಾವಾಗ ಏನ್ ಡೋರ್ ಅಂತ ನಂಗೆ ಗೊತ್ತಿಲ್ಲ. ಹೈದರಾಬಾದ್ ಇಂದ ಹೊರಟು ಬೆಳಿಗ್ಗೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಫುಲ್ ಡೇ, ಬಿಕಾಸ್ ಐ ಹ್ಯಾಡ್ ಟು ಲಾಗ್ ಇನ್, ಐ ಫಿನಿಶ್ಡ್ ಮೈ ಜಾಬ್ ಟಿಲ್ ದ ಈವ್ನಿಂಗ್. ಮುಗಿಸ್ಕೊಂಡು ಆಡಿಷನ್ ಇದ್ದಿದ್ದು ಬಾಲಾಜಿ ಲಾಡ್ಜ್ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ. ಬಿಕಾಸ್ ಆಲ್ರೆಡಿ ಅವ್ರು ರೆಕ್ಕಿ ಹೋಗಿದ್ರು, ಅಲ್ಲೇ audition. ಅಲ್ಲೇ ಆಡಿಷನ್ ಇದ್ದಿದ್ದು. ಈ ಲಾಡ್ಜ್ ಆಡಿಷನ್ಸ್ ಅಂದ್ರೆ ಒಂದ್ ಸ್ವಲ್ಪ ಏನೋ ಹೌದು, ಕ್ವಶನ್ ಹೌದು. ಬರುತ್ತೆ. ಬಟ್ ಎನಿವೇಸ್ ಹೋಗೋಣ ನೋಡೋಣ ಏನಾಗತ್ತೆ ಅಂತ ಹೇಳ್ಬಿಟ್ಟು ಕವಿತಾಗೆ ಹೇಳ್ದೆ ಇಮಿಡಿಯೇಟ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು 6 ಗಂಟೆಗೆ ಇಲ್ಲಿಂದ ಹೊರಟೆ. ಆವಾಗ ಈ ಇವಾಗ ಇನ್ನೂ ಫ್ಲೈಓವರ್ ಮದುವೆ ಆಗಿಲ್ಲ. ಮದುವೆ ಆಗಿದೆ. ಮತ್ ಎಲ್ಲಿಂದ ಎಲ್ಲಿಗೆ ಓಡ್ತೀರಿ ಸ್ವಾಮಿ? ಅಂದ್ರೆ ನೋಡಿ, ಇವಾಗ ಲೈಫಲ್ಲಿ ಇಷ್ಟು ವಿಚಾರ ಮುಗಿಸಿ ಮತ್ತೆ ವಾಪಸ್ ಬರ್ತೀನಿ ಅಲ್ಲಿಗೆ. ಸೊ ಈ ಓಕೆ, ಸೊ ಇವಾಗ ನಾನು ಮದುವೆ ಹೇಳ ಇಲ್ಲ ಬೇಡ ಫಸ್ಟ್ ಟ್ರ್ಯಾಕ್ ಹೋಗ್ಬಿಡ್ಲಿ. ಆಡಿಷನ್ ಈಗ ಟೈಮ್ ಇದು ಲಾಡ್ಜ್ಗೆ ಹೋಗಿ. ಓಕೆ, ಲಾಡ್ಜಿಗೆ. ಸೊ ಲಾಡ್ಜ್ ಅಲ್ಲಿ ಏನಾಯ್ತಂದ್ರೆ 6 o'clock ನಾನು ಇಲ್ಲಿಂದ ಹೊರಟೆ ಬೆಂಗಳೂರಿಂದ. 9 o'clock ಅಲ್ಲಿ ತಲುಪಿದೆ. ಬಿಕಾಸ್ ಅಲ್ಲಿ ಇದಿರ್ಲಿಲ್ಲ ಮುಂಚೆ ತರ, ಅದು ಸಿಂಗಲ್ ರೋಡ್ ಇತ್ತಲ್ಲ. ಹೌದು, ಹಳೆ ಮೈಸೂರು. ಸೊ ಹಂಗೆ 9 o'clock ರೀಚ್ ಆದೆ. 9 to 11 ತನಕ ಆಲ್ಮೋಸ್ಟ್ ಎಲ್ಲ ಕೇಳಿದ್ರು, ಒಂದಿಷ್ಟು ಡೈಲಾಗ್ಸ್ ಎಲ್ಲ ಕೊಟ್ರು, ಮುಗೀತು. ಡ್ಯಾನ್ಸ್ ಬರತ್ತಂತ ಕೇಳಿದ್ರು. ಡ್ಯಾನ್ಸ್ ಅಂತದೇ ಡ್ಯಾನ್ಸ್ ಡಬಲ್ ಇಂಜಿನ್. ಸೊ ಮುಗಿಸ್ದೆ, ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳಿದ್ರು. 12 ಗಂಟೆಗೆ ನಂದು ಆಲ್ಮೋಸ್ಟ್ ಆಡಿಷನ್ಸ್ ಎಲ್ಲ ಮುಗೀತು, ಎಲ್ಲ ಮಾತುಕತೆ ಆಯಿತು. 12 ಗಂಟೆ ಅಲ್ಲಿಂದ ಹೊರಟು ನೆಕ್ಸ್ಟ್ 3 ಗಂಟೆಗೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಮನೆಗೆ ಹೋದೆ. ನೆಕ್ಸ್ಟ್ ದಿನ ತಿರ್ಗಾ ಆಫೀಸಿಗೆ ಹೋದೆ. ಆಫೀಸಿಗೆ ಹೋಗಿ ಆ ಒಂದಿನ ಹಂಗೆ ಹೋಯ್ತು. ನಾನು ಅನ್ಕೊಂಡೆ ಎಷ್ಟೋ ಆಡಿಷನ್ ಕೊಟ್ಟಿದ್ದೀನಿ ಇದು ಅಂತ ಹೇಳ್ಬಿಟ್ಟು. ಅವತ್ತು ನೆಕ್ಸ್ಟ್ ದಿನ ಮಾರನೇ ದಿನ ನನಗೆ ಚಂದ್ರಮೋಹನ್ ಸರ್ ಫೋನ್ ಮಾಡಿಬಿಟ್ಟು, ಪ್ರಭು ಇವತ್ತಿನ ಪೇಪರಲ್ಲಿ ನೋಡಿ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಹೇಳಿದ್ರು. ಆವಾಗ ನಾನು ನೋಡ್ತಾ ಇದ್ದೀನಿ, ಚಿಕ್ಕಣ್ಣ, ಸುಮನ್ ರಂಗನಾಥ್ ಅಂಡ್ ನ್ಯೂ ಕಮರ್ ಪ್ರಭು ಇನ್ ಡಬಲ್ ಇಂಜಿನ್ ಅಂತ ಆಲ್ರೆಡಿ ಸರ್ಪ್ರೈಸ್. ಓ ವಾವ್, ನಾಟ್ ಬ್ಯಾಡ್, ಇದು ಈ ತರ ಆಗತ್ತಾ ಅಂತ ಹೇಳ್ಬಿಟ್ಟು ನಂಗೆ ಖುಷಿ ಆಯ್ತು. ಅದಾದ್ಮೇಲೆ ಊರ್ವಿ ಈ ಸೈಡಲ್ಲಿ ಆಡಿಷನ್ ಕೊಟ್ಟು ಬಂದಿದ್ದೆ. ಅವ್ರು ಮರ್ತೋಗಿದ್ದಾರೆ, ನೀನು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ನಂಗೆ ಗೊತ್ತಿಲ್ಲ, ನನ್ನ ಪ್ರಕಾರ ನಾನು ಡಬಲ್ ಇಂಜಿನ್ ಮಾತ್ರ. ಶೂಟಿಂಗ್ ಹೋಗೋ 1 ವಾರ ಮುಂಚೆ ಅವ್ರು ಕಾಲ್ ಮಾಡ್ತಾ ಇದ್ದಾರೆ, ಇಲ್ಲ ನೀನು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ನಂಗೆ ಸ್ಟಾರ್ಟಿಂಗ್ ಅಲ್ಲೇ ಡೇಟ್ ಇಶ್ಯೂ. ಸೊ ಇಫ್ ಯು ವಾಚ್ ಊರ್ವಿ ಅಂಡ್ ಡಬಲ್ ಇಂಜಿನ್, ನನ್ನ ಹೇರ್ ಸ್ಟೈಲ್ ಸೇಮ್ ಇದೆ, ಬಟ್ ಕಲರ್ ಡಿಫರೆಂಟ್ ಇದೆ. ಸೊ ಊರ್ವಿಗೆ ದೇ ವಾಂಟೆಡ್ ಮಿ ಟು ಕಲರ್ ಮೈ ಹೇರ್ ಬ್ರೌನ್. ಓಕೆ. ಡಬಲ್ ಇಂಜಿನ್ಗೆ ಹಳ್ಳಿ ಹುಡುಗ, ಸೊ ಕಲರ್ ಇವಾಗ ಮಾಡ್ತಾರೆ, ಬಟ್ ಹಳ್ಳಿ ಹುಡುಗಂದು ಇದರಲ್ಲಿ ಸೊ ಬ್ಲ್ಯಾಕ್ ಅಗೇನ್. ಸೊ ಈ ತರ 4 ಸ್ಕೆಡ್ಯೂಲ್ ಏನಿತ್ತು. ಈ ಸ್ಕೆಡ್ಯೂಲ್ ಅದು ಹೆಂಗಾಯ್ತು ಅಂದ್ರೆ, ನಾನೇನು ಜಗಳ ಮಾಡ್ಬೇಕಾಗಿರ್ಲಿಲ್ಲ, ಇಲ್ಲ ಡೇಟ್ ಇಲ್ಲ ಈ ಡೇಟ್ ಅಂದ್ರೆ ಫಸ್ಟ್ ಆಫ್ ಆಲ್ ಆಡಕ್ಕೂ ಆಗಲ್ಲ ಫಸ್ಟ್ 2 ಸಿನಿಮಾ. ಬಟ್ ಅದು ಹಂಗೆ ಸೆಟ್ ಆಯ್ತು. ಊರ್ವಿ ಒಂದು ಸ್ಕೆಡ್ಯೂಲ್ ಮುಗಿದ ತಕ್ಷಣ ಡಬಲ್ ಇಂಜಿನ್ ಸ್ಟಾರ್ಟ್ ಆಗೋದು, ಡಬಲ್ ಇಂಜಿನ್ ಮುಗಿಸಿದ ತಕ್ಷಣ ಊರ್ವಿದು ಫೈನಲ್ ಸ್ಕೆಡ್ಯೂಲ್ ಇರೋದು. ಈ ತರ ಅಡ್ಜಸ್ಟ್ಮೆಂಟ್ ಆಗ್ತಾ ಹೋಯ್ತು, ಗೊತ್ತೇ ಆಗಿಲ್ಲ. 2 ಸಿನಿಮಾ ಒಂದೇ ಇದರಲ್ಲೇ ಮುಗಿದ್ಬಿಟ್ಟೆ. ಸೊ ದಟ್ಸ್ ಹೌ ಊರ್ವಿ ಡಬಲ್ ಇಂಜಿನ್ ಒಂದು ಶಾರ್ಟಲ್ಲಿ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿಂದ ಇದಕ್ಕಿಂತ ಮುಂಚೆ ನಾನು ಮದುವೆಗೆ ಬರ್ಬೇಕಂದ್ರೆ 2012 ಅಲ್ಲಿ ಬಯೋಕಾನ್ ಬಿಟ್ಟು ITC ಜಾಯ್ನ್ ಆಗ್ಬೇಕಾದ್ರೆ ನಮಗೆ ಒಂದು ಮನೆ ಬೇಕಿತ್ತು. ಮನೆ ಬೆಂಗಳೂರಲ್ಲಿ ಬೇಕಂದ್ರೆ ಸುಮ್ಮನೆ ಸ್ಟೇ ಮಾಡೋಕ್ಕಾಗಲ್ಲ. ಇಲ್ಲಿ ಬೇರೆ ಮನೇನೂ ಇರಲಿಲ್ಲ. ಬಯೋಕಾನಲ್ಲೂ ಬೇಕಾದ್ರೆ ನಾನು ಅಣ್ಣನ ಮನೆ ಇದ್ದೆ. ನಾನು ನನ್ನ ಅಣ್ಣ ಅವರೇ ನಂಗೆ ನೋಡ್ಕೊಂಡ್ರು ಅಲ್ಲಿ 1.5 ವರ್ಷ. ಅಲ್ಲೇ ಅವ್ರ ಮನೆಯಲ್ಲೇ ಇದ್ದೆ ನಾನು, ಉತ್ತರಹಳ್ಳಿಯಲ್ಲಿ. ಇಲ್ಲಿ ನಂದಿನಿ ಲೇಔಟಲ್ಲಿ ಒಂದು ಮನೆ ಹುಡ್ಕೋಣ ಅಂದ್ರೆ ಆಬ್ವಿಯಸ್ಲಿ ಕೇಳ್ತಾರೆ, ಮದುವೆ ಆಗಿದೆಯಾ ಏನು ಅದರಿಂದ ಅಂತ ಹೇಳ್ಬಿಟ್ಟು. ಹೌದು ಆಗಿದೆ ಅಂತ ಹೇಳ್ಬಿಟ್ಟೆ, ಅಂದ್ರೆ ಹೇಳ್ಬಿಟ್ವಿ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ನನ್ನ ತಂದೆ ತಾಯಿಗೆಲ್ಲ ಗೊತ್ತಾಗಿತ್ತು, ಬಿಕಾಸ್ ದುಡಿಯಕ್ಕೆ ಸ್ಟಾರ್ಟ್ ಮಾಡಿದೆ. ದುಡಿಯಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಧೈರ್ಯ ಇತ್ತು. ಸೊ ಹಂಗೆ ಮನೇಲೆಲ್ಲ ಗೊತ್ತಾಗ, ಅವ್ರ ಮನೆಯಲ್ಲಿ ಸ್ಟಾರ್ಟಿಂಗ್ ಇಂದಾನೆ
ಅದು 18 ಇರ್ಬೇಕಾದ್ರೆ ಅವ್ರ ಮನೆ ಅವ್ರ ತಾಯಿ ಹತ್ರ ಹೋಗ್ಬಿಟ್ಟು ಇಲ್ಲ ನಾನು ಸುಮ್ಮನೆ ಕಾಮಿಡಿ ಮಾಡ್ತೀನಿ ಅಂತ ಅನ್ಕೋತೀರಾ ನೀವು, ಬಟ್ ನಾನು ತುಂಬಾ ಸೀರಿಯಸ್ ಆಗಿದ್ದೀನಿ, ನಿಮ್ಮ ಮಗಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಆವಾಗಲೇ ಹೇಳಿದೆ, ಹಾಗೆ ಆಯ್ತು. ಸೊ ದಟ್ ಈಸ್ ಮೈ ಕ್ಯಾರೆಕ್ಟರ್ ಯೂಶಲಿ. ಐ ಲೈಕ್ ಟು ಬಿ ಆನೆಸ್ಟ್, ಬಟ್ ದೆನ್ ಪ್ರೆಷರ್ ಅಂತ ಬಂದಾಗ ನಾನು ಅಂದ್ರೆ ಇಲ್ಲಿ ನನ್ನ ಮನೆಯಲ್ಲಿ ಪ್ರೆಷರೇ ಬೇರೆ ಇತ್ತು. ಒಂದು ಫಿನಾನ್ಷಿಯಲಿ ಒಂದು ಕ್ವಶನೇಬಲ್ ಆಗಿತ್ತು. ಆಮೇಲೆ ನಾನು ಆಸ್ ಹುಡುಗಾಗಿ ಒಂದು ಸೆಟಲ್ ಆಗ್ಬೇಕಂತ ಏನಿರತ್ತೆ ನೋಡಿ, ಐ ಡಿಂಟ್ ವಾಂಟ್ ಟು ಗಿವ್ ದಟ್ ಪ್ರೆಷರ್ ಟು ಮೈ ಪೇರೆಂಟ್ಸ್. ಸೊ ಆ ಒಂದು ಫಿನಾನ್ಷಿಯಲ್ ಸ್ಟೇಟಸ್ನ ಒಂದು ಸಣ್ಣ ಮಟ್ಟಕ್ಕೆ ನನಗೆ ಸೆಕ್ಯೂರಿಟಿ ಇದೆ ಅಂತ ಹೇಳಿ ಆದ್ಮೇಲೆ ಐ ಹ್ಯಾಡ್ ಟು ಟೆಲ್ ವಿಚ್ ಐ ಟೋಲ್ಡ್. ಸೊ ಬೆಂಗಳೂರಿಗೆ ಬಂದು ನಂದಿನಿ ಲೇಔಟಲ್ಲಿ 1 BHK, 1 ರೂಮ್ 1 ಕಿಚನ್ ಅಷ್ಟೇ. ಅಷ್ಟರಲ್ಲೇ ನಾನು ಕವಿತಾ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ವಿ ಸ್ಟಾರ್ಟೆಡ್ ಲಿವಿಂಗ್ ಇನ್. ಸೊ ಲಿವಿಂಗ್ ಇನ್ ಮಾಡಿದಾಗ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದಿಷ್ಟು ಟೆನ್ಷನ್ ಆಗಿದೆ. ಸೊ ದೇ ವಾಂಟೆಡ್ ಅಸ್ ಟು ಗೆಟ್ ಮ್ಯಾರಿಡ್, ಬಟ್ ವಿ ವರ್ ನಾಟ್ ಫಿನಾನ್ಷಿಯಲಿ ಸೌಂಡ್ ಟು ಗೆಟ್ ಮ್ಯಾರಿಡ್, ಆಯ್ತಾ. ಆ್ಯಂಡ್ ಲೋನ್ ಅಂತ ಅಂದ್ರೂ ಅಷ್ಟು ಸಿಗ್ತಿರ್ಲಿಲ್ಲ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲೂ. ಸೊ ಆ್ಯಂಡ್ ವಿ ಡಿಂಟ್ ವಾಂಟ್ ಟು ಬರ್ಡನ್ ಆರ್, ಬಿಕಾಸ್ ನನಗೆ ಒಂದು ಸಿಬ್ಲಿಂಗ್, ನಂಗೆ ತಂಗಿ ಇದ್ದು, ಅವಳಿಗೂ ಟ್ವಿನ್ಸ್ ಅಲ್ಲ, ಅಂದ್ರೆ ಕವಿತಾ ಆದ್ಮೇಲೆ ಟ್ವಿನ್ ತಂಗಿ ಅಂದ್ರೆ ಇದ್ರು. 4 ಜನ ನೀವು ಸಿಬ್ಲಿಂಗ್ಸ್ ಟೋಟಲ್? ಇಲ್ಲ, ನಾನು ನನ್ನ ತಂಗಿ, ಅವಳ ಸೈಡ್ ಅಲ್ಲಿ ಅವಳು ಮತ್ತೆ ಅವ್ರ ತಂಗಿ. ಸೊ ಮದ್ವೆ ಆಗ್ಬೇಕಾದ್ರೆ ನಾವು ಒಟ್ಟಿಗೆ ಈಗ ಫಿನಾನ್ಸ್ ಜನರೇಟ್ ಆಗ್ಬೇಕು. ಸೊ ಹಂಗಿದ್ದಾಗ ಇಟ್ ವಾಸ್ ನಾಟ್ ಎಟ್ ಆಲ್ ಈಸಿ. ಸೊ ವಿ ಡಿಡ್ ಕೋರ್ಟ್ ಮ್ಯಾರೇಜ್. ಸೊ ಕೋರ್ಟ್ ಮ್ಯಾರೇಜ್, ಫಸ್ಟ್ ಕೋರ್ಟ್ ಮ್ಯಾರೇಜ್ ಆಯ್ತು. ಅಂದ್ರೆ ಕೋರ್ಟ್ ಮ್ಯಾರೇಜ್ ಯಾಕಂದ್ರೆ ಅಂದ್ರೆ ವಿ ಆರ್ ಲಿವಿಂಗ್ ಇನ್, ಸಮಾಧಾನ ಆಗ್ಬೇಕು, ಅಂಡ್ ವಿ ಹ್ಯಾಡ್ ಟು ಮ್ಯಾನೇಜ್ ಇಟ್. ಸೊ ವಿ ಹ್ಯಾಡ್, ಬಿಕಾಸ್ ವಿ ಡಿಂಟ್ ಹ್ಯಾವ್ ಎನಿ ಅದರ್ ಪ್ಲೇಸ್ ಟು ಸ್ಟೇ. ಕರೆಕ್ಟ್. ನಮ್ಗೆ ಇಲ್ಲಿ ಜಾಗನೂ ಬೇಕಿತ್ತು. ಸೊ ಹಂಗೆ ಕೋರ್ಟ್ ಮ್ಯಾರೇಜ್ ಆದ್ವಿ. ಕೋರ್ಟ್ ಮ್ಯಾರೇಜ್ ಆಗಿ 2 ವರ್ಷ ಆದ್ಮೇಲೆ ವಿ ಡಿಡ್ ಸೋಷಿಯಲ್ ವೆಡ್ಡಿಂಗ್. ಆ ಟೈಮಲ್ಲಿ ನಾನು ಮತ್ತೆ ಕವಿತಾ ಸೇರಿ ಆಲ್ಮೋಸ್ಟ್ 10 ಲಕ್ಷದಲ್ಲಿ ಇಡೀ ಶೋನ ಮ್ಯಾನೇಜ್ ಮಾಡಿದ್ವಿ ಮದುವೆದು. ಸೊ ನಾನು ಲಾಸ್ಟ್ ಟೈಮ್ ಇದು ಮರ್ಫಿ ಟ್ರೈಲರ್ ಲಾಂಚ್ ಅಲ್ಲಿ ಹೇಳ್ತಾ ಇದ್ದೆ, ಮದುವೆಯಾಗಿ ದುಡ್ದು ಮದುವೆ ಆಗಿದ್ದೀರಾ. ಅದೇ. ಸೊ ಟ್ರೈಲರ್ ಲಾಂಚ್ ಅಲ್ಲಿ ಹೇಳ್ತಾ ಇದೆ, ಟ್ರೈಲರ್ ಲಾಂಚ್ ಅಲ್ಲಿ ಏನಾಯ್ತಂದ್ರೆ ಇಲ್ಲಿ ಅಪ್ಲೋಡ್ ಆಗ್ಬೇಕು ಟ್ರೈಲರು, ಆಮೇಲೆ ಸರ್ಟಿಫಿಕೇಟ್ ಬಂದಿರಲಿಲ್ಲ, ಒಂದಿಷ್ಟು ಇಶ್ಯೂಸ್ ಎಲ್ಲ ಇತ್ತು. ಲಾಸ್ಟ್ ಮೂಮೆಂಟ್ ಅಲ್ಲಿ PR ಕಾಲ್ ಮಾಡು, ಇಲ್ಲಿ ಪ್ರೆಸ್ ಅವ್ರು ಬಂದಿದಾರ, ಇನ್ವೈಟೀಸ್ ಎಲ್ಲ ಬಂದಿದಾರ, ಎಲ್ಲ ಚೆಕ್ ಮಾಡಿಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗಿ ಆರಾಮ್ಸೆ ನಿಂತು ಮಾತಾಡ್ತಿದ್ವಿ ಟ್ರೈಲರ್ ಲಾಂಚ್ ಅಲ್ಲಿ. ಮದುವೆನೂ ಆಕ್ಚುಲಿ ಹಂಗೆ ಆಯ್ತು. 6:30 ಗೋಧುಳಿ ಲಗ್ನ ಇದ್ರು ಆಲ್ಮೋಸ್ಟ್ 6 ಗಂಟೆ ತನಕ ನಾನು ಇದೇ ಶಾರ್ಟ್ಸ್ ಹಾಕೊಂಡು ಅದಾಯ್ತಾ ಇದಾಯ್ತಾ, ಇವ್ರಿಗೆ ಸ್ಟೇ ರೆಡಿ ಇದೆಯಾ ಅದಿದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟು ಅಲ್ಲಿ ಹೋದೆ. ಸೊ ಅದು ನನ್ನ ಟ್ರೈಲರ್ ಆದರೆ ಇದು ಆ್ಯಕ್ಚುಲಿ ನನ್ನ ಸಿನಿಮಾ. ಸೊ ಹಂಗಾಯ್ತು. ಆದ್ಮೇಲೆ ಮದುವೆ ಆಯ್ತು. ಆಬ್ವಿಯಸ್ಲಿ ಈ ಸೆಟ್ ಸಿನಿಮಾಗಳು ಹೋಗ್ತಾ ಇದೆ. ಇವ್ರು ಕವಿತಾ ವರ್ಕ್ ಮಾಡ್ತಾ ಇದ್ರ? ಶಿ ಹ್ಯಾಡ್ ಟು ವರ್ಕ್ ಅಂಡ್ ಈವನ್ ಐ ವಾಸ್ ವರ್ಕಿಂಗ್ ಅಲ್ವಾ. ಮದುವೆ ಆಗಿ 2014 ಅಲ್ಲಿ ಮದುವೆ ಆಯಿತು, ಸೋಷಿಯಲ್ ವೆಡ್ಡಿಂಗು. 14 ಅಲ್ಲಿ ಮದುವೆ ಆಗಿ 2017 ಅಲ್ಲಿ ನನ್ನ ಸಿನಿಮಾ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ. ಸೊ ಮದುವೆ ಆದ್ಮೇಲೂ ಒಂದು 2-3 ವರ್ಷ ನಾನು ಕೆಲಸ ಮಾಡಿದೆ. ಕೆಲಸ ಆಗಿ 2016 early 2016-17 ಅಲ್ಲಿ ಕೆಲಸ ಬಿಟ್ಟೆ ನಾನು. ಆ ಪಾಯಿಂಟ್ ಆಫ್ ಟೈಮ್ ITC ವಾಸ್ ದ ಲಾಸ್ಟ್ ಕಂಪನಿ. ಊರ್ವಿ ಮತ್ತೆ ಡಬಲ್ ಇಂಜಿನ್ ಆಯ್ತು. ಊರ್ವಿ ಮತ್ತೆ ಡಬಲ್ ಇಂಜಿನ್ ಆದ್ಮೇಲೆ ಪೇಮೆಂಟ್ ಕೊಟ್ರಾ ಎರಡು ಸಿನಿಮಾದಲ್ಲಿ? ಎಸ್ ಪೇಮೆಂಟ್ ಕೊಟ್ಟರು. 50,000 ವಾಸ್ ಮೈ ಪೇಮೆಂಟ್ ಆ್ಯಂಡ್ ದಿಟ್ ಗೇವ್ ಮಿ. ನಾನು ಇಷ್ಟ್ರ ತನಕ ನಂಗೆ ತುಂಬಾ ಕೇಳಿದ್ದೀನಿ. ನಾನು ಸಿನಿಮಾ ಇಂಡಸ್ಟ್ರಿ ಬರ್ಬೇಕಂದ್ರೆ ದುಡ್ಡು ಕೇಳ್ತಾರೆ, ಇಲ್ಲ ನೀವೇ ಇನ್ವೆಸ್ಟ್ ಮಾಡ್ಬಿಟ್ಟು ಸಿನಿಮಾ ಆಗ್ಬೋದು, ಗೊತ್ತಿಲ್ಲ, ಬಟ್ ನನಗೆ ಆ ಥರ ಯಾವತ್ತೂ ಆಗಿಲ್ಲ. ಐ ಹ್ಯಾವ್ ಗಾಟ್ ಮೈ ಪೇಮೆಂಟ್ ಇನ್ ಫಸ್ಟ್ 2 films ಇಟ್ ಸೆಲ್ಫ್. ಅಲ್ಲಿಂದ 50 ಲಕ್ಷ 50 ಕೋಟಿ ಆಗಿಲ್ಲ, ಬಟ್ ಓಕೆ, ಐ ಹ್ಯಾವ್ ಬೀನ್ ದೇರ್, ಸೊ ಐ ಆಮ್ ಹ್ಯಾಪಿ. ಸೊ ಹಾಗೆ 2017 ಅಲ್ಲಿ ಊರ್ವಿ ಡಬಲ್ ಇಂಜಿನ್ ಮುಗ್ದಾದ್ಮೇಲೆ ಆಬ್ವಿಯಸ್ಲಿ ಊರ್ವಿ ಕ್ರಿಟಿಕಲಿ ಎಕ್ಲೇಮ್ ಆಯಿತು. ಡಬಲ್ ಇಂಜಿನ್ ಆಲ್ಸೋ ಡಿಡ್ ರಿಯಲಿ ವೆಲ್ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಆ್ಯಂಡ್ ಒಂದಿಷ್ಟು ಹಲವಾರು ಸಿನಿಮಾಗಳು ಬರ್ತಾ ಹೋಯ್ತು. ಆವಾಗ ಡಿಮಾನಿಟೈಸೇಷನ್ ಆಗಿರ್ಲಿಲ್ಲ. ಎಕ್ಸಾಕ್ಟ್ಲಿ. ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡುವಂತ ವ್ಯಕ್ತಿತ್ವಗಳು ತುಂಬಾ ಇತ್ತು. ಸೊ ಸಿನಿಮಾಗಳು ಹೆಂಗ್ ಸಿಕ್ತಿತ್ತಂದ್ರೆ, ನಾಟ್ ಬಿಕಾಸ್ ಐ ವಾಸ್ ಸಕ್ಸಸ್ಫುಲ್. ಈಗ ನಾನು ನಿಮ್ ಜೊತೆ ಕೆಲಸ ಮಾಡ್ತೀನಿ, ನಿಮ್ಮ ಒಬ್ಬ ಅಸೋಸಿಯೇಟ್ ಇರ್ತಾನೆ, ಅವನು ಒಂದು ಕತೆ ಮಾಡಿರೋ. 16 ಸಾರಿ, ದಿಸ್ ವಾಸ್ ಇನ್ 2017 ಡಿಮಾನಿಟೈಸೇಷನ್ ಆಗಿತ್ತು. 16 ಎಂಡಲ್ ಆಯ್ತು, ನವೆಂಬರ್ ಎಂಡಲ್ ಆಯ್ತು. ಬಟ್ 16 ಊರ್ವಿ ಮತ್ತೆ ಡಬಲ್ ಇಂಜಿನ್ ಶೂಟಿಂಗ್ ಮುಗ್ದಾದ್ಮೇಲೆ ಒಂದು 6-7 ತಿಂಗಳು ಟೈಮ್ ಇತ್ತು ನೋಡಿ. ಆ ಟೈಮಲ್ಲಿ ನಂಗೆ ಆಲ್ಮೋಸ್ಟ್ 10 ಸಿನಿಮಾ ನಾನು ಮಾಡಿದ್ದೀನಿ. 10 ಸಿನಿಮಾ ಆ ಗ್ಯಾಪಲ್ಲೇ ನಾನು ಒಪ್ಕೊಂಡು ಮಾಡಿದ್ದೀನಿ ನಾನು, ಆಯ್ತಾ. ಸೊ 2016 ಇಂದ ಈ ಡಿಮಾನಿಟೈಸೇಷನ್ ಆಗೋ ತನಕ, ಡಿಮಾನಿಟೈಸೇಷನ್ ಆಗಿ 3-4 ತಿಂಗಳು ತನಕನೂ ಇನ್ವೆಸ್ಟ್ಮೆಂಟ್ ನಡೀತಾ ಇತ್ತು ಸಿನಿಮಾ ಮೇಲೆ, ಆಯ್ತಾ. ಸೊ ಹಂಗೆ ಐ ಡಿಡ್ ಆಲ್ಮೋಸ್ಟ್
2017 ಊರ್ವಿ ಡಬಲ್ ಇಂಜಿನ್ ರಿಲೀಸ್ ಆಗಿ 18 ತನಕ ಆಲ್ಮೋಸ್ಟ್ 1.5 ವರ್ಷ ಆಫ್ ನಮ್ಮ ಸಿನಿಮಾ ಜರ್ನಿ, ಸಿನಿಮಾ ರಿಲೀಸ್ ಆದಮೇಲೆ ಅಂತ ಏನು ಹೇಳ್ತೀವಿ, ಕನ್ಸಿಡರ್ ಮಾಡ್ತೀವಿ. ಐ ಡಿಡ್ 14 ಫಿಲ್ಮ್ಸ್. ಲೈಫ್ ಹೆಂಗಿತ್ತಂದರೆ, ಬೆಳಿಗ್ಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬೆಳಿಗ್ಗೆ ನಾನು ಒಂದು ಸಿನಿಮಾ ರಿಲ್ಯಾಕ್ಸ್ ಸತ್ಯ ಅಂತ ಶೂಟಿಂಗು ಮಾಡ್ತಾ ಇದ್ದೆ ದೇವನಹಳ್ಳಿಯಲ್ಲಿ. ರಾತ್ರಿ ರಾಮನಗರದಲ್ಲಿ ನಾನು ಅವನಲ್ಲಿ ಇವಳಲ್ಲಿ ಅಂತ ಇನ್ನೊಂದು ಸಿನಿಮಾ, ಅದ್ರಲ್ಲಿ ಒಂದು ಹಾಡು ಮಾತ್ರ ಸೂಪರ್ ಹಿಟ್ ಆಗಿದೆ, ಹೃದಯದ ಪಾಡು ಅಂತ ಒಂದು ಹಾಡಿದೆ. ಅದು ಎಸ್ ವಾಸುಕಿ, ಅದು ಆ ಸಿನಿಮಾದ ಹಾಡು. ಆ ಹಾಡು ಮಾತ್ರ ಹಿಟ್ ಆಗಿದೆ, ಆ ಸಿನಿಮಾ ಹೊರತೋಗಿದ್ದಾರೆ. ಸೊ ಈ ಥರದ್ದು ಬೆಳಿಗ್ಗೆ ರಾತ್ರಿ ನಾನು ಶೂಟ್ ಮಾಡ್ತಾ ಇದ್ದೆ ಕಂಟಿನ್ಯೂಸ್ ಆಗಿ 10-15 ಡೇಸ್ ಈ ಥರ ನನ್ನ ಸ್ಕೆಡ್ಯೂಲ್ ಇತ್ತು. ಆ್ಯಂಡ್ ಐ ಟುಕ್ ಅಪ್ ಎವ್ರಿಥಿಂಗ್ ಜಸ್ಟ್ ಬಿಕಾಸ್ ಬೆಗರ್ಸ್ ಕೆನಾಟ್ ಬಿ ಚೂಸಸ್. ಆ್ಯಂಡ್ ನನಗೆ ಯಾವ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ನನಗೆ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಗೊತ್ತಿತ್ತು, ಫಿಲ್ಮ್ ಇನ್ಸ್ಟಿಟ್ಯೂಟ್ ಇರಲಿಲ್ಲ. ಸೊ ಐ ಹ್ಯಾಡ್ ಟು ಡೂ ಎವ್ರಿಥಿಂಗ್. ಸೊ ಮಾಡ್ತಾ ಹೋದೆ, ಕೆಲಸ ಮಾಡ್ತಾ ಹೋದೆ. ITC ಕೆಲಸ ಬಿಟ್ರೂ ನನ್ನ ದುಡಿಮೆಗೆ ಏನು ತೊಂದರೆ ಆಗಿಲ್ಲ 1.5-2 ವರ್ಷ. ಹೌದಾ? 100%. ಯಾಕಂದ್ರೆ ಅಷ್ಟು ಸಿನಿಮಾ ಮಾಡ್ತಿದ್ನಲ್ಲ, ದೋ ದೇವರ್ ನಾಟ್ ಪೇಯಿಂಗ್ ಮೀ ಹ್ಯೂಜ್ ಅಮೌಂಟ್, 3 ಲಕ್ಷ 5 ಲಕ್ಷ ಬರ್ತಾ ಹೋಯ್ತು. ITC ಸ್ಯಾಲರಿ ಮ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು, ಏನು ತೊಂದರೆ ಆಗಿಲ್ಲ. ಈ ಪಾಯಿಂಟ್ ಆಫ್ ಟೈಮಲ್ಲಿ ಏನಾಯ್ತಂದ್ರೆ, ನನಗೆ ಒಂದು ರಿಯಲೈಸೇಷನ್ ಸ್ಟಾರ್ಟ್ ಆಯಿತು. ಓಕೆ, ನಾನು ಸಿನಿಮಾಗಳು ಮಾಡ್ತಾ ಇದ್ದೀನಿ, ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ದಟ್ ಈಸ್ ವೆನ್ ಐ ಅರೈವ್ಡ್ ಅಟ್ ಸಮಥಿಂಗ್ ಕಾಲ್ಡ್ 2019 ಅಲ್ಲಿ. ಓಕೆ, ಐ ನೀಡ್ ಟು ಬಿ ಚೂಸಿ ಅಂತ ಹೇಳ್ಬಿಟ್ಟು. ಈಗ ಹೇಳ್ತಾರಲ್ಲ, ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ವಾ, ಹಂಗೆ ಆಯ್ಕೆ ಅಂತ ಸ್ಟಾರ್ಟ್ ಆಯ್ತು ನನ್ನ ತಲೆಯಲ್ಲಿ. ಓಕೆ, ಆಯ್ಕೆ ಮಾಡ್ತೀನಿ ನಾನು. ಐ ಹ್ಯಾವ್ ಟು ಬಿ ಚೂಸಿ. ವೇರ್ ಆರ್ ದ ಚಾಯ್ಸಸ್? ನಂಗೆ ಚಾಯ್ಸಸ್ ಬರ್ತಿರಲಿಲ್ಲ. ಕರೆಕ್ಟ್. ಸೊ ಆ ಗ್ಯಾಪಲ್ಲಿ ಒಂದು ಶಶಿಕಾಂತ್ ಅಂತ ಒಬ್ಬರು ಒಂದು ರಿಯಲ್ ಸ್ಟೋರಿನ ಇಟ್ಕೊಂಡು ಬಂದರು. ಡಬಲ್ ಇಂಜಿನ್ ಎಲ್ಲ ರಿಲೀಸ್ ಆಗಿತ್ತು. ಡಬಲ್ ಇಂಜಿನ್ ಪ್ರೊಡ್ಯೂಸರೇ ನನಗೆ ಅರುಣ್ ಸರ್ ಅಂತ, ಅವರು ಇನ್ನೊಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೂಪರ್. ಸೊ ಹಾಗೆ ರಾಂಚಿ ಅಂತ ಒಂದು ಸ್ಟಾರ್ಟ್ ಮಾಡಿದೆ. ಇಟ್ ಈಸ್ ಆ್ಯಕ್ಚುಲಿ ಬೇಸ್ಡ್ ಆನ್ ಟ್ರೂ ಸ್ಟೋರಿ. ಸೊ ಇಲ್ಲಿನ ಒಂದು ನಿರ್ದೇಶಕರ ಜೀವನದಲ್ಲಿ ನಡೆದಿರುವಂಥ ಘಟನೆ, ಅಲ್ಲಿ ಹೋಗಿ ಆಗಿರುವಂಥ ಸ್ಕ್ಯಾಮ್ ಬಗ್ಗೆ ಒಂದು ಸಿನಿಮಾ. ಸೊ ರಾಂಚಿ ಅಂತ ಸ್ಟಾರ್ಟ್ ಆಯಿತು. ಬಟ್ ದೆನ್ ರಾಂಚಿ ಕ್ರಿಟಿಕಲಿ ಒಂದಿಷ್ಟು ಜನ ಅಕ್ಸೆಪ್ಟ್ ಮಾಡಿದ್ರು, ಬಟ್ ಇಟ್ ಡಿಂಟ್ ಗೋ ದ ವೇ ಐ ವಾಂಟೆಡ್. ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ, ಒಂದು ಸಿನಿಮಾ ಸ್ಟೋರಿ ಒಂಥರ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ದ ಪ್ರೊಜೆಕ್ಷನ್ಸ್, ಬಿಕಾಸ್ ದೇರ್ ಆರ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಸೊ ಸಿನಿಮಾ ಸ್ಟೋರಿ ಥರನೇ ಅದು ಕೂಡ ಬರಲ್ಲ ಕೆಲವೊಂದ್ಸತಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಏನೋ ಒಂದು ಮಿಸ್ ಆಗ್ತಾ ಇದೆ ಅಂತ ನನಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ರಾಂಚಿಯಲ್ಲಿ. ಓಕೆ ಗುರು, ಇವಾಗ ಕತೆ ಆಯ್ಕೆ ಮಾಡಬೇಕು, ಕತೆಗಳಿಲ್ಲ, ಕತೆ ಆಯ್ಕೆ ಮಾಡಿ ಆದ್ಮೇಲೆ ಅದು ಕತೆ ನಂಗೆ ಹೆಂಗೆ ಬರಬೇಕು ಆ ಥರ ಆಗ್ತಾ ಇಲ್ಲ ಅಂದಾಗ, ಐ ನೀಡ್ ಟು ಡೂ ಸಮಥಿಂಗ್ ಅಂತ ಫಿಕ್ಸ್ ಆದ್ರೂ ಗೈಡೆನ್ಸ್ ಇಲ್ಲ ನೋಡಿ. ಇವಾಗ ಯಾರಾದರೂ ಒಬ್ಬ ಗೈಡೆನ್ಸ್ ಕೊಡೋರು ಇದ್ರೆ, ಇಲ್ಲ ಈ ಥರ ಇವರಿಗೆ ಹೋಗಿ ಮೀಟ್ ಆಗು, ಇಲ್ಲ ಇವ್ರ ಹತ್ರ ಹೋಗಿ ಮಾತಾಡು, ಏನಾದರೂ ಒಂದು ಹೇಳೋರಿದ್ರೆ ಅದು ಏನೋ ಒಂದು ಸೊಲ್ಯೂಷನ್ ಸಿಗ್ಬೋದು. ಆ ಸೊಲ್ಯೂಷನ್ ಇರಲಿಲ್ಲ. ಐ ಹ್ಯಾಡ್ ಟು ಲರ್ನ್ ಫ್ರಮ್ ಮೈ ಮಿಸ್ಟೇಕ್ಸ್ ಓನ್ಲಿ. ಆ್ಯಂಡ್ ಇವನ್ ಟುಡೇ ಐ ಆಮ್ ಡೂಯಿಂಗ್ ದ ಸೇಮ್ ಥಿಂಗ್, ಜಸ್ಟ್ ದಟ್ ಐ ಆಮ್ ನಾಟ್ ರಿಪೀಟಿಂಗ್ ಮೈ ಮಿಸ್ಟೇಕ್ಸ್. ಒಂದು ಟೈಮ್ ಇತ್ತು ವೇರ್ ಐ ಟುಕ್ ಎವ್ರಿಥಿಂಗ್, ಟುಡೇ ಐ ಆಮ್ ನಾಟ್ ಟೇಕಿಂಗ್ ಎವ್ರಿಥಿಂಗ್, ಬಿಕಾಸ್ ಐ ನೋ ಏನಾಗಿದೆ ಅಂತ ಹೇಳ್ಬಿಟ್ಟು. ಒಂದು ಟೈಮ್ ಇತ್ತು ಸುಮ್ಮನೆ ಕತೆ ಕೇಳ್ಬಿಟ್ಟು ನಾನು ಸಿನಿಮಾ ಒಪ್ಕೊಂಡೆ, ಇವತ್ತು ನಾನು ಹಂಗೆ ಒಪ್ಕೋತಾ ಇಲ್ಲ, ಬಿಕಾಸ್ ಆಗಲ್ಲ ಈಗ. ಅದೇ. ಸೊ ಹಾಗೆ ರಾಂಚಿ ಆಯಿತು, ಲಾಕ್ಡೌನ್ ಆಯಿತು. ಲಾಕ್ಡೌನ್ ಟೈಮಲ್ಲಿ ನಾನು ಪ್ರದೀಪ್ ಅವರು ಒಂದಿಷ್ಟು ಊರ್ವಿ ಆದಮೇಲೆ ಒಂದಿಷ್ಟು ಸ್ಟೋರೀಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ರೇಡಿಯೋ ಸ್ಟೋರಿ ಅಂತ ಒಂದಿದ್ದು. ಸೊ ಆ ರೇಡಿಯೋ ಸ್ಟೋರಿ ಹೋಗೋಕ್ಕಿಂತ ಮುಂಚೆ ನಾವು ಮರ್ಫಿ ಟೌನ್ ಅಂತ ಒಂದು ಸಬ್ಜೆಕ್ಟ್ ಮಾಡಿದ್ವಿ. ಇದು ರಿಚ್ ಮತ್ತೆ ಪೂವರ್ ಮಧ್ಯೆ ಆಗುವಂತ ಒಂದು ಕಾನ್ಫ್ಲಿಕ್ಟ್. ಇಲ್ಲಿ ಮರ್ಫಿ ಟೌನ್ ಅಂತ ಒಂದು ಏರಿಯಾ ಇದೆಯಲ್ವಾ ಬೆಂಗಳೂರಲ್ಲಿ, ಸ್ಲಮ್ ಎಲ್ಲ ಇದೆ ಆ ಏರಿಯಾದಲ್ಲಿ. ಸೊ ಒಂದು ರಿಚ್ ಮತ್ತೆ ಪೂವರ್ ಮಧ್ಯೆ ಇರುವಂತ ಒಂದು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಆಗುವಂತ ಒಂದು ಕಾನ್ಫ್ಲಿಕ್ಟ್ ಮೇಲೆ ಒಂದು ಬಿಲ್ಡ್ ಆಗಿರುವಂತ ಸ್ಟೋರಿ ಮರ್ಫಿ ಟೌನ್ ಅಂತ ನಾವು ಕತೆ ಮಾಡಿದ್ವಿ. ನಾನು ಯೂಶಲಿ ಎನಿ ಸ್ಟೋರಿ ಇನ್ಕ್ಲೂಡಿಂಗ್ ರಾಂಚಿ ಆಗಲಿ ಯಾವುದೇ ಸ್ಟೋರಿ ನಾನು ಮಾಡಿದ್ರು ನನ್ನ ಕವಿತನ್ಗೆ ಯೂಶಲಿ ನರೇಟ್ ಮಾಡ್ತೀನಿ. ಅವಳಿಗೆ ಒಂದು ಹೆಸರು ನೆನಪಲ್ಲಿ ಇರಲ್ಲ, ಒಂದಿಷ್ಟು ಮರು ಇದೆ ಹೆಸರು. ಸೊ ನಾನು ಅದೆಲ್ಲ ಮುಗ್ದಾದ್ಮೇಲೆ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಟೈಮಲ್ಲಿ ನಾನು ಪ್ರದೀಪ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಒಂದು ಸ್ಟೋರಿ ಮಾಡ್ತಾ ಇದ್ದೆ. ಈ ಥರ ರೇಡಿಯೋ ಅಂತ ಸ್ಟೋರಿ ಸ್ಟಾರ್ಟ್ ಮಾಡಿದೆ. ನರೇಟ್ ಮಾಡ್ತಾ ದಿಸ್ ಇಸ್ ಸಮಥಿಂಗ್ ದಟ್ ಯು ಆರ್ ಟಾಕಿಂಗ್ ಅಬೌಟ್ ಮರ್ಫಿ ಟೌನ್ ಅಂತ ಕೇಳಿದ್ವಿ. ಮರ್ಫಿ ಚೆನ್ನಾಗಿದೆ ಅಲ್ವಾ ಟೈಟ್ಲ್ ಅಂತ. ಆವಾಗಲೇ ನಂಗೆ ಫ್ಲ್ಯಾಶ್ ಆಯಿತು. ಇಮಿಡಿಯೇಟ್ಲಿ ಪ್ರದೀಪ್ ಸರ್ಗೆ ಹೇಳಿದೆ, ಸರ್ ಮರ್ಫಿ ಅಂತ ಹೇಳೋಣ, ಸ್ವಲ್ಪ ಮ್ಯೂಸಿಕಲ್ ಆಗಿದೆ, ಸೌಂಡಿಂಗು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಔಟ್ಲೈನ್ ಏನಿತ್ತು,
ಲಾಕ್ಡೌನ್ ಟೈಮಲ್ಲಿ ಈ ಫ್ರೀ ಅವರ್ಸ್ ಅಂತ ಏನಿತ್ತು ಗೊತ್ತಾ, ಬೆಳಿಗ್ಗೆ 6 to 8 ಅಂತ ಇತ್ತಲ್ವ, ಆ ಟೈಮಲ್ಲಿ ಪ್ರದೀಪ್ ಸರ್ ನನ್ನ ಮನೆ ಮೇಲೆ ಒಂದು ರೂಮ್, ನನ್ನ ಮನೆ ಎಲ್ಲ ಶಿಫ್ಟ್ ಆಗಿತ್ತು ಅವಾಗ, 2 BHK ಎಲ್ಲ ಇತ್ತು ನನ್ನ ಹತ್ರ. ಸೊ 1 ರೂಮ್ ಕಿಚನಲ್ಲಿ ನಾವು ಕತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಕಂಪ್ಲೀಟ್ ಕತೆ, ಪ್ರೊಡ್ಯೂಸರ್ ಇರಲಿಲ್ಲ, ಇನ್ವೆಸ್ಟರ್ ಇಲ್ಲ, ಯಾರೂ ಇರಲಿಲ್ಲ. ಸೊ ಕತೆ ಕಂಪ್ಲೀಟ್ ಆದಮೇಲೆ ಒಂದು ಪಿಚ್ ಡೆಕ್ನ ರೆಡಿ ಮಾಡಿದ್ವಿ. ಪಿಚ್ ಡೆಕ್ ರೆಡಿ ಮಾಡಿ ಒಂದಿಷ್ಟು ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಕನೆಕ್ಟ್ ಮಾಡೋಣ ಅಂದರೆ ಇಟ್ ವಾಸ್ ಲಾಕ್ಡೌನ್. ಫಸ್ಟ್ ಆಫ್ ಆಲ್ ಲೈಫೇ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ, ಈ ಕತೆ ಕೇಳ್ಕೊಂಡೆ ಅದ್ರ ಮೇಲೆ ಸಿನಿಮಾನ. ಸೊ ಹಂಗಿದ್ದಾಗ ಒಂದಿಷ್ಟು ರಾಂಚಿ ಮತ್ತೆ ಉಳಿದಿದ್ದ ಸಿನಿಮಾಗಳಿಂದ ನನಗೆ ಒಂದು ಅಮೆಝಾನ್ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಇಲ್ಲ ಕಂಟೆಂಟ್ ಅಕ್ವಿಸಿಷನ್ ಗ್ರೂಪ್ಸ್ ಅಂತ ಏನಿರ್ತಾರೆ ಅವ್ರ ಜೊತೆಗೆ ಇರುವಂಥ ಕನೆಕ್ಟಿಂದ ನಾನು ಅವರಿಗೆ ಮೇಲ್ ಹಾಕಿ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಲಿಟ್ರಲಿ ಅವ್ರು ಹೇಳಿದಿಷ್ಟೇ, ಅಪ್ ಕನ್ನಡ ಮೇ ಕ್ಯೂ ಕರ್ ರೇ ಹೋ, ಹಿಂದಿ ಮೇ ಕೀಜಿಯೇ ಅಂತ ಹೇಳ್ಬಿಟ್ಟು. ನನಗೆ ನನ್ನ ಲೈಫಲ್ಲಿ ಗೊತ್ತಿರೋ ಹಿಂದಿ ಅದ್ರಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಏನೋ ಮಾಡ್ಬೇಕಲ್ವ ಇವಾಗ ಆಸ್ ಅನ್ ಆಕ್ಟರ್ ಆಗಿ. ಕನ್ನಡದಲ್ಲೇ ಮಾಡ್ಬೇಕಂತಾನೆ ಆಸೆ, ಕನ್ನಡದಲ್ಲೇ ಬರ್ದಿದ್ದೀನಿ ನಾನು, ಬಟ್ ಮಾಡ್ಬೇಕಂತ ಇದೆ ಅಲ್ವಾ. ಸೊ ಓಕೆ ನೋಡೋಣ, ಸುಮ್ಮನೆ ಸ್ಕ್ರೀನ್ ಪ್ಲೇ ಬರೆಯೋಣ, ಪಿಚ್ ಡೆಕ್ ಕೊಡೋಣ. ಆಮೇಲೆ ಹೇಳಿದಂಗೆ ಇದು ಬಾಂಬೆಯಿಂದ ಕಂಟೆಂಟ್ ಎಕ್ವಿಸಿಷನ್ ಒಂದು ಟೀಮಿಂದ ಆಯ್ತಾ. ಸೊ ಬಿಕಾಸ್ ಆವಾಗಲೇ ಕನ್ನಡ ಮಾರ್ಕೆಟು ಅದು ಇದಂತ ಮಾತುಕತೆ ಸ್ಟಾರ್ಟ್ ಆಗಿತ್ತು ಆಯ್ತಾ. ಆ್ಯಂಡ್ ದೆನ್ ಸೋಮಣ್ಣ ಅಂತ ಒಬ್ರು ಪ್ರೊಡ್ಯೂಸರ್ ಬಗ್ಗೆ, ದೇವು ಅಂತ ಪ್ರೊಡಕ್ಷನ್ ಮ್ಯಾನೇಜರ್, ಅವರು ತುಂಬಾ ಸತಿ ಹೇಳ್ತಾ ಇದ್ರು, ಇಲ್ಲ ಸರ್ ಅವ್ರು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ಸಖತ್ತಾಗಿದ್ದಾರೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು. ಆ ದೇವ್ಗೆ ನನ್ನ ಮೇಲೆ ಒಂದು ಏನು ಗುಡ್ ವಿಲ್ ಇತ್ತಂದ್ರೆ, ದೇವು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದು ಫಸ್ಟ್ ಟೈಮ್ ರಾಂಚಿಯಲ್ಲೇನೆ ಆಯ್ತಾ. ಆ್ಯಂಡ್ ಅವನು ಆ್ಯಕ್ಚುಲಿ ಇವರು ರಾಂಚಿ ಹೋಗಿ ಶೂಟ್ ಮಾಡಬೇಕಾದ್ರೆ ಎಲ್ಲ ಆ್ಯಕ್ಟರ್ಸು ಮೇನ್ ಟೆಕ್ನಿಷಿಯನ್ಸ್ ಅವರಿಗೆಲ್ಲ ಫ್ಲೈಟ್ ಹಾಕಿದ್ರು, ಉಳಿದವರಿಗೆಲ್ಲ ಏನೋ ಇದು ಟ್ರೈನ್ ಅಂತ ಹೇಳ್ತಾ ಇದ್ರು. ಆಬ್ವಿಯಸ್ಲಿ ಲಾಜಿಸ್ಟಿಕ್ಸ್ ಕಾಸ್ಟ್ ಎಲ್ಲ ಇದು ಮಾಡೋಕ್ಕೆ. ನಾನು ಹೇಳಿದೆ ಬೇಡ, ಪ್ರೊಡಕ್ಷನ್ ಮ್ಯಾನೇಜರ್ ಬರಲೇಬೇಕು, ಬರಲಿ ಏನಿದೆ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಹೇಳಿದ್ದೆ. ಸೊ ಅವನಿಗೇನು ಗುಡ್ ವಿಲ್ ಅಂದರೆ, ನನ್ನಿಂದ ಅವ್ನು ಫಸ್ಟ್ ಟೈಮ್ ಫ್ಲೈಟ್ ಹತ್ತಿರ ಬಟ್ ನಾನು ಅದನ್ನು ಯೋಚನೆನೂ ಮಾಡಿರಲಿಲ್ಲ. ನಾನು ಐ ವಾಸ್ ಲೈಕ್ ಓಕೆ ಫೈನ್ ಬನ್ನಿ ಅಂತ ಹೇಳ್ಬಿಟ್ಟು ಮಾಡಿದ್ದೆ ನಾನು. ಸೊ ಆ ಗುಡ್ ವಿಲ್ಲಿಂದ ಇವನು ಯೂಶಲಿ ನನ್ನ ಜೊತೆ ಟಚಲ್ಲಿ ಇದ್ನಲ್ಲ, ಅವ್ನು ಹೇಳ್ತಾ ಇದ್ದ, ಇಲ್ಲ ಸೋಮಣ್ಣ ಅವರು ಸಖತ್ತಾಗಿದ್ದಾರೆ ಪ್ರೊಡ್ಯೂಸರು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಏನು ದೇವ್ ನೀನು ಹೇಳ್ತಾ ಇರ್ತೀಯ ಬರೀ, ನಮಗೆ ಕನೆಕ್ಷನ್ ಕೊಡ್ತಾ ಇಲ್ಲ ಹಂಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹೇಳ್ತಾ ಇದ್ದೆ ಅವನಿಗೆ. ಸರಿ ಬನ್ನಿ ಸರ್ ಇವತ್ತೇ ಹೋಗೋಣ ಸರ್ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. June 21st, 2020. I am very good with dates because of some monumental things happen in these time. ಹೋದೆ, ಸೋಮಣ್ಣ ತ್ರಿವಿಕ್ರಮ ಪ್ರೊಡಕ್ಷನ್ ಇದ್ರು. ತ್ರಿವಿಕ್ರಮ ದೊಡ್ಡ ಬಜೆಟ್ ಸಿನಿಮಾ, ಹೌದು. ನಮ್ಮ ಬಜೆಟ್ ತುಂಬ ಚಿಕ್ಕದು, ಮರ್ಫಿ ಬಜೆಟ್ ವಾಸ್ ವೆರಿ ಲೆಸ್ ಆಯ್ತಾ. ಸೊ ಈ ಥರ ನರೇಷನ್ ಆಯಿತು. ನರೇಷನ್ ಆದಮೇಲೆ ನನ್ನ ನೋಡಿದ್ರು, ನೀವು ಯಾರು, ನೀವು ಡೈರೆಕ್ಟ್ರು, ಇವ್ರು ಯಾರು, ಇವ್ರು ನನ್ನ ಫ್ರೆಂಡು, ಇವ್ರು ನಮ್ಮ ಸಿನಿಮಾ, ಓಕೆ ಫ್ರೆಂಡ್ಶಿಪ್ಪೇ ಮುಖ್ಯ ಇಂಡಸ್ಟ್ರಿಯಲ್ಲಿ, ಹಂಗೆ ಹಿಂಗೆ ಹೇಳ್ದ ಏನೋ ಒಂದು ಬೋಧನೆ ಕೊಟ್ಟರು. ನರೇಷನ್ ಆಯಿತು. ನರೇಷನ್ ಆದಮೇಲೆ ವಿದಿನ್ ಹಾಫ್ ಆನ್ ಅವರ್ ನಾವು ಹೊರಟ್ವಿ ಅಲ್ಲಿಂದ. ಬ್ಲ್ಯಾಂಕ್ ಇತ್ತು ಅವ್ರ ಮುಖ, ಅಂದರೆ ಏನು ಎಕ್ಸೈಟ್ಮೆಂಟ್ ಇರಲಿಲ್ಲ, ಏನಿರಲಿಲ್ಲ. ಹಾಫ್ ಆನ್ ಅವರ್ ಆದಮೇಲೆ ಕಾಲ್ ಮಾಡಿದಾಗ ಇಟ್ ವಾಸ್ ಟೋಟಲಿ ಡಿಫ್ರೆಂಟ್. ಸಖತ್ತಾಗಿದೆ ಪ್ರದೀಪ್ ಪ್ರಭು, ಮಾಡಿ ಧೈರ್ಯವಾಗಿರಿ ಮಾಡಿ ಅಂತ ಹೇಳ್ಬಿಟ್ಟು. ಓಕೆ ಕನ್ನಡ ಪ್ರೊಡ್ಯೂಸರ್ ಸಿಕ್ಕಿದ್ರು, ನಮ್ಮ ಸಿನಿಮಾನ ನಾವು ಕನ್ನಡದಲ್ಲೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫುಲ್ ಎಕ್ಸೈಟ್ಮೆಂಟಲ್ಲಿ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ, ಫಾರ್ ಎ ಮಾನ್ಯುಮೆಂಟಲ್ ರೀಸನ್ ನೌ ಫಾರ್ ಅಸ್, ನಾನು ಪ್ರದೀಪ್ ಕಿರ್ಚಾಡಿದ್ವಿ ಕಾರಲ್ಲಿ. ಹೌದಾ? ಕಿರ್ಚಾಡಿದ್ವಿ. ಫೋಕ್ಸ್ ವ್ಯಾಗನ್ ಪೋಲೋ ಇತ್ತು ಅವ್ರ ಹತ್ರ, ಕಿರ್ಚಾಡಿದ್ವಿ. ಬಿಕಾಸ್ ಒಂದು ಇಂಡಸ್ಟ್ರಿಗೆ ಬಂದು 4 ವರ್ಷ, ಅವ್ರದ್ದು ಊರ್ವಿ ಫಸ್ಟ್ ಸಿನಿಮಾ, ನಂದು ಊರ್ವಿ ಫಸ್ಟ್ ಸಿನಿಮಾ, 4 ವರ್ಷ ಆಗಿತ್ತು. ಮಣ್ಣೊತ್ತಿದ್ರು ಲಿಟ್ರಲಿ. ಹಾ, ಅದು ಆ ಟೈಮಲ್ಲಿ ಆಯ್ತು ನೋಡಿ. ಬಿಕಾಸ್ ಎಲ್ಲ ಕ್ಲೋಸ್, ಡೋರ್ ಎಲ್ಲ ಕ್ಲೋಸ್ ಆಗಿತ್ತು, ಆ ಟೈಮಲ್ಲಿ ಆಯ್ತು. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕಿರ್ಚಾಡಿದ್ವಿ ಕಾರಲ್ಲಿ. ಓಕೆ ಡನ್, ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆದ್ರೂ ಲಾಕ್ಡೌನ್ ಮುಗಿಯಲ್ವೇ. ಲಾಕ್ಡೌನ್ ಹೋಗ್ತಾನೆ ಇತ್ತು. ಲಾಕ್ಡೌನ್ ಅಲ್ಲೇ ನಿಮ್ಗೆ ಪ್ರಾಮಿಸ್ ಮಾಡಿದ್ರು. ಹೌದು. ಬಿಕಾಸ್ ಅವರಿಗೆ ನಾವು ಒಂದು ಪಿಚ್ ಡೆಕ್ ಆ ಥರ ರೆಡಿ ಮಾಡಿದ್ದೆ. ಬಿಕಾಸ್ ಐ ಆಮ್ ಫ್ರಮ್ ಅ ಪ್ರೊಫೆಷನಲ್ ಬ್ಯಾಕ್ಗ್ರೌಂಡ್, ನನಗೆ ಎಲ್ಲ ಮಾಡಿ ಪ್ರೆಸೆಂಟೇಷನ್ ಎಲ್ಲ ಮಾಡಿ ಹ್ಯಾಬಿಟ್ ಇತ್ತು. ಆ್ಯಂಡ್ ಪ್ರದೀಪ್ ಆಲ್ಸೋ ಈಸ್ ವೆರಿ ಗುಡ್. ಸೊ ನಮ್ಮ ಒಂದು ಕಾಂಬಿನೇಷನಲ್ಲಿ ಒಂದು ನೀಟಾಗಿ ಪಿಚ್ ಡೆಕ್ ರೆಡಿ ಮಾಡಿದ್ವಿ. ಆ್ಯಂಡ್ ಬಜೆಟು ಕೊಟ್ಬಿಟ್ವಿ, 1,33,00,000 ಅಂತ ಹೇಳ್ಬಿಟ್ಟು ಬಜೆಟು ಕೊಟ್ಬಿಟ್ವಿ. ಸೊ ದಿಸ್ ಇಸ್ ದ ಬಜೆಟ್. ಆ್ಯಂಡ್ ಈ ವಾಸ್ ಲೈಕ್, ನಾನು ಆಲ್ಮೋಸ್ಟ್ 10% ಆಫ್ ವಾಟ್ ಐ ಆಮ್ ಡೂಯಿಂಗ್ ಫಾರ್ ತ್ರಿವಿಕ್ರಮ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ ಎಕ್ಸೈಟ್ಮೆಂಟಲ್ಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಮರ್ಫಿ ಜರ್ನಿ ಸ್ಟಾರ್ಟ್ ಆಯಿತು. ಮರ್ಫಿ ಜರ್ನಿ ಮಾಡಬೇಕಾದ್ರೆ ಒಂದು ಸಿನಿಮಾಗಳು ಫುಲ್ ಸ್ಟಾಪ್ ಆಗಿದೆ ತಗೊಳ್ಳುವಂಥದ್ದು. ಹೌದು. ಸೊ ಸಿನಿಮಾಗಳು ಸ್ಟಾಪ್ ಆಗಿದೆ. ನನ್ನ ದೊಡ್ಡ ಮಗಳು, ಅವಳು ಹುಟ್ಟಿದ್ಲು ಆ ಟೈಮಲ್ಲಿ 2017 ಸಿನಿಮಾ ಎಂಟರ್ ಆಗಿದ್ದು 2017, ನನ್ನ ಮಗಳು ಹುಟ್ಟಿದ್ದು 2017. ಸೊ ಆ ರೆಸ್ಪಾನ್ಸಿಬಿಲಿಟಿನೂ ಇತ್ತು. 20 ಸಿನಿಮಾಗಳು ಕಮ್ಮಿ ಆಗಿದೆ ಆಬ್ವಿಯಸ್ಲಿ,
ಕೆಲಸಗಳು ಕಮ್ಮಿ ಆಗಿದೆ ಆಬ್ವಿಯಸ್ಲಿ. ಎರಡನೇ ಮಗು ಆಗಿತ್ತು. ಹಾ? ಎರಡನೇ ಮಗುನೂ ಆಗಿತ್ತು. ಇಲ್ಲ, ಎರಡನೇ ಮಗು 2021 ಅಲ್ಲಿ ಆಯಿತು. ಸೊ ಲಾಕ್ಡೌನ್ ಎಲ್ಲ ಮುಗೀತು. ಲಾಕ್ಡೌನ್ ಎಲ್ಲ ಮುಗ್ದಾದ್ಮೇಲೆ ವಿ ಆರ್ ರೆಡಿ ಟು ಗೋ ಫಾರ್ ದ ಸ್ಕೆಡ್ಯೂಲ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದಾಗ ಒಂದು ಸ್ಕೆಡ್ಯೂಲ್ ಏಪ್ರಿಲ್ 2021 ಅಲ್ಲಿ ಆಯಿತು. ಆ ಟೈಮಲ್ಲಿ ನನಗೆ ಒಂದು ಸ್ವಲ್ಪ ಕಷ್ಟ ಆಯ್ತು. ಏನಂದರೆ ನನಗೆ ಟ್ವಿನ್ಸ್ ಹುಡ್ತಾ ಇತ್ತು ಆವಾಗ. ಕರೆಕ್ಟ್. ಸೊ ಮಾರ್ಚ್ 10th ನನಗೆ ಟ್ವಿನ್ಸ್ ಹುಟ್ಟಿದ್ರು. ಆ್ಯಂಡ್ ಏಪ್ರಿಲ್ 2nd ವಿ ಸ್ಟಾರ್ಟೆಡ್ ಶೂಟಿಂಗ್ ಫಾರ್ ಮರ್ಫಿ, ಒಂದು ಸ್ಕೆಡ್ಯೂಲ್. ಅದಕ್ಕಿಂತ ಮುಂಚೆ 1.5 ವರ್ಷ ಆಲ್ಮೋಸ್ಟ್ 18 ವರ್ಷನ್ಸ್ ಆಫ್ ಸ್ಕ್ರಿಪ್ಟ್ಸ್ ಎಲ್ಲ ಮುಗಿಸ್ಕೊಂಡ್ವಿ. ವಿ ವರ್ ಗುಡ್ ಟು ಗೋ. ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಒಂದು ಸ್ಕೆಡ್ಯೂಲ್ ಮುಗೀತು 15 ದಿನದ್ದು. ಸೇಂಟ್ ಲೂಷಿಯಸ್ ಕಾಲೇಜಲ್ಲೇ, ನಾನು ಓದಿರೋ ಕಾಲೇಜಲ್ಲೇ ನನಗೆ ಶೂಟಿಂಗ್ Permission ಮಾಡೋ ಕೊಟ್ರಾ? ಪರ್ಮಿಷನ್. ಅಂದರೆ ನಾವು ಅಲ್ಲಿ ಅದು ಸಂಕ್ಷಿಪ್ತವಾಗಿ ಏನೇನು ಸೀನ್ ಶೂಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಏನು ನಮ್ಮ ಕಾಲೇಜಿಗೆ ಯಾವುದೇ ಥರದ್ದು ಒಂದು Damage ಆಗ್ದೇ ಇರೋ ಡ್ಯಾಮೇಜ್ ಆಗದೆ ಇರುವಂಗೆ ಒಂದು ಲೆಟರ್, ಒಂದು ಪ್ರೆಸೆಂಟೇಷನನ್ನು ಮಾಡಿ ನನ್ನ ರೆಕ್ಟರ್ಗೆ ಕೊಟ್ಟೆ ಅಲ್ಲಿ. ಆ್ಯಂಡ್ ಹಿ ವಾಸ್ ಆಲ್ಸೋ ಮೋರ್ ದೆನ್ ಹ್ಯಾಪಿ ಬಿಕಾಸ್ ಹಿ ವಾಸ್ ಇನ್ಕ್ಲೈನ್ ಟುವರ್ಡ್ಸ್ ಆರ್ಟ್ ಆ್ಯಂಡ್ ಓಲ್ಡ್ ಸ್ಟೂಡೆಂಟ್ ಆಗಿರೋದ್ರಿಂದ ವಿ ಗಾಟ್ ದಟ್ ಅಪಾರ್ಚುನಿಟಿ ಟು ಶೂಟ್ ಇನ್ ಸೇಂಟ್ ಲೂಷಿಯಸ್ ಕಾಲೇಜ್. ಸೊ ಅಲ್ಲಿ ಒಂದು ಸ್ಕೆಡ್ಯೂಲ್ ಮುಗೀತು. ಒಂದು ಸ್ಕೆಡ್ಯೂಲ್ ಮುಗಿದು 3 ದಿನಕ್ಕೆ ಸೆಕೆಂಡ್ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಓಕೆ, ಸಿನಿಮಾ ಸಿಕ್ಕಿದ್ದೇ ಕಷ್ಟ. ಸಿನಿಮಾ ಸಿಕ್ಕಿ ಆದ್ಮೇಲೆ ಮಾಡಿದ್ದೇ ಕಷ್ಟ. ಓಕೆ ಹರ್ಡಲ್ಸ್ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಅವಾಗ ನನ್ನ ಲೈಫ್ ಯಾವತ್ತೂ ಸ್ಮೂತ್ ಆಗಿರಲ್ಲ. ಇದು ಹಿಂಗೆ ನಾನು ಆಡ್ಬಿಟ್ಟೆ, ರೆಡಿ ಆಗಿದ್ದೆ ನಾನು ಅವಾಗ. ಬಟ್ ಒಂದೇನಂದ್ರೆ ಒಂದು ವಿಷನ್ ಅಂತ ಕೆಲವೊಂದ್ಸತಿ ಏನು ಹೇಳ್ತೀವಿ, ಅದು ವಿಷನ್ ಅನ್ನ ಕರೆಕ್ಟ್ ಆಗಿ ಹಿಡ್ಕೊಂಡಿದ್ದೆ. ಇದು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾನಾಗ್ಲಿ ಪ್ರದೀಪ್ ಆಗ್ಲಿ ಪಕ್ಕ ಇದ್ವಿ ಇದಕ್ಕೆ. ಒಂದು ಲಾಕ್ಡೌನ್ ಆದ್ಮೇಲೆ 3 ತಿಂಗಳು ಹೋಯ್ತು ಅದು ಲಾಕ್ಡೌನ್. ದೊಡ್ಡ ಲಾಕ್ಡೌನ್, ಸೆಕೆಂಡ್ ಲಾಕ್ಡೌನ್. ಅಂಡ್ ಇಟ್ ವಾಸ್ ಮೋರ್ ಡೆಡ್ಲಿ ಅಂಡ್ ಡೇಂಜರಸ್, ಟಾರ್ಚರಸ್ ಆಗಿತ್ತು. ಗೊತ್ತಿಲ್ಲ ಏನಾಗ್ತದೆ ಅಂತ ಹೇಳ್ಬಿಟ್ಟು. ಅಂಡ್ ಸಿನಿಮಾ ಇಂಡಸ್ಟ್ರಿ ಹೆಂಗಂದ್ರೆ ಎನಿ ಟೈಮ್ ಏನ್ ಬೇಕಾದ್ರೆ ಆಗ್ಬೋದು. ಒಂದು ಸ್ಕೆಡ್ಯೂಲ್ ಸ್ಟಾರ್ಟ್ ಆಗಿಬಿಟ್ಟು ಸಿನಿಮಾ ಸ್ಟಾಪ್ ಆಗ್ಬೋದು. ಸಿನಿಮಾ ನಾಳೆ ರಿಲೀಸ್ ಇದ್ರೂ ಇವತ್ತು ರಿಲೀಸ್ ಆಗದೇನು ಅದು ಸಿನಿಮಾ ಡಬ್ಬಿಯಲ್ಲಿ ಇರ್ಬೋದು. ಏನ್ ಬೇಕಾದ್ರೆ ಆಗ್ಬೋದು. ಎಲ್ಲಾ ತರದ್ದು ಮೆಂಟಲ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಯ್ತು ನಮ್ಗೆ ಅಲ್ಲಿ. ಅಂಡ್ ಫಿನಾನ್ಷಿಯಲಿ ತೋ ಸ್ಟಾರ್ಟೆಡ್ ಗೆಟಿಂಗ್ ವೆರಿ ವೀಕ್. ಎಲ್ಲರೂ ವೀಕ್ ಇದ್ರು ಆವಾಗ, ಕೆಲಸಗಳಿಲ್ಲ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ತಾ ಬಿಕಾಸ್ ಮೈ ವೈಫ್ ವಾಸ್ ಅರ್ನಿಂಗ್, ಐ ಡಿಂಟ್ ಹ್ಯಾವ್ ಎನಿ ಸೋರ್ಸ್ ಆಫ್ ಇನ್ಕಮ್. ವೈಫ್ ವಾಸ್ ಅರ್ನಿಂಗ್ ಅಂದ್ರೆ ಏನು, ಬ್ಯಾಲೆನ್ಸ್ ಮಾಡ್ಬೋದು. ಇಲ್ಲಿ 3 ಮಕ್ಕಳು, ಇವಾಗ ತಾನೇ 2 ಹುಟ್ಟಿದ್ದಾರೆ, ಒಂದು 3.5 ವರ್ಷದ್ದು. ಅವ್ರು ಕೆಲಸ ಬಿಟ್ಬಿಟ್ಟಿದ್ರು? ಇಲ್ಲ, ಕೆಲಸ ಬಿಟ್ಟಿಲ್ಲ. ಶಿ ವಾಸ್ ಇನ್ ಮೆಟರ್ನಿಟಿ ಲೀವ್. 6-7 ತಿಂಗಳದ್ದು ಮೆಟರ್ನಿಟಿ ಲೀವ್ ಅಂತ ಏನು ಸಿಗುತ್ತೆ ಅದಿತ್ತು. ಮ್ಯಾನೇಜ್ ಆಗ್ತಾ ಇತ್ತು, ಶೋ ಮ್ಯಾನೇಜ್ ಮಾಡ್ತಾ ಇದ್ವಿ. ನನ್ನ ತಂದೆ ತಾಯಿ ಎಲ್ಲ ಇಲ್ಲೇ ಬಂದಿದ್ರು. ಡ್ಯೂರಿಂಗ್ ಲಾಕ್ಡೌನ್ ಟೈಮಲ್ಲೇ ನನ್ನ ತಂದೆನ ಇಲ್ಲೇ ಕರ್ಸ್ಕೊಂಡೆ. ಅವ್ರದ್ದೇನು ಬಿಸ್ನೆಸ್ ಇತ್ತು, ಅವ್ರು ಮೋಸ್ಟ್ ಎಲ್ಲ ಎಂಡ್ ಆಗಿತ್ತಲ್ಲಿ, ಇಲ್ಲೇ ಕರ್ಸ್ಕೊಂಡೆ. ಇಲ್ಲೇ ದೇ ಸ್ಟಾರ್ಟೆಡ್ ಡೂಯಿಂಗ್ ಎವ್ರಿಥಿಂಗ್. ಸೊ ಆಸ್ ಎ ಫ್ಯಾಮಿಲಿ ಸಾಲಿಡ್ ಇತ್ತು ಇಲ್ಲಿ. ಅಪ್ಪ ಅಮ್ಮ ಮಕ್ಕಳು ನಾನು ಎಲ್ಲ ಇತ್ತು. ನನ್ನ ಮನೆ ಮೇಲೆ ಮರ್ಫಿ ಸಿನಿಮಾದ್ ನಡೀತಾ ಇತ್ತು. ಸೊ ಕರಿಯರ್ ಆಲ್ಸೋ ವಾಸ್ ದೇ. ಫಾರ್ ಬ್ಯಾಲೆನ್ಸಿಂಗ್ ದ ಹೌಸ್ ಕವಿತಾ ವಾಸ್ ಅರ್ನಿಂಗ್. ಇಲ್ಲಿ ಅಲ್ಲಿ ಮರ್ಫಿ ಒಂದು ಕಾಂಪೌಂಡಲ್ಲಿ ಎಲ್ಲ ಆಗ್ತಾ ಇತ್ತು. ಅಂಡ್ ಮರ್ಫಿಯಿಂದ ಒಂದು ಸಣ್ಣ ಅಡ್ವಾನ್ಸ್ ಸಿಕ್ಕಿರುವಂಥದ್ದು ಅದೆಲ್ಲ ಮುಂದೆ ಹೋಗ್ತಾ ಇತ್ತು ಲೈಫ್. ಬಟ್ ಲಾಕ್ಡೌನ್ ವಾಸ್ ಟ್ರಬಲಿಂಗ್ ಅಸ್ ಅ ಲಾಟ್. ಸೊ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಮುಗಿಸಿ ನೆಕ್ಸ್ಟ್ ಓಪನ್ ಮಾಡಬೇಕಾದ್ರೆ ನಮಗೆ ಸೀಸನಲ್ ಇಶ್ಯೂ ಬಂತು. ಬಿಕಾಸ್ ನಾವು ಶೂಟ್ ಮಾಡಿರುವಂಥದ್ದು ಬೇರೆ ಸೀಸನಲ್ಲಿ. ಕರೆಕ್ಟ್. ಸೊ ಇವಾಗ ಮಳೆಗಾಲ ಬಂದಿದ್ರೆ ಹೆಂಗೆ, ಆ ಥರದ್ದೆಲ್ಲ ಕ್ವಶನ್ ಬಂತು. ಆ್ಯಂಡ್ ದತ್ತಣ್ಣ ಸರ್ ಇದ್ರು. ದತ್ತಣ್ಣ ಸರ್ದು ಆಲ್ರೆಡಿ ಕಂಟಿನ್ಯೂಟಿ, ಅವ್ರು ಬೇರೆ ಸಿನಿಮಾ ಮಾಡ್ತಾಯಿದ್ರು. ಹಾಗೆ ಅವ್ರು ಬೇರೆ ಸಿನಿಮಾ ಮಾಡ್ತಾ ಇರಬೇಕಾದ್ರೆ ಲುಕ್ ಚೇಂಜ್ ಅದೆಲ್ಲ ಇತ್ತು. ಸೊ ವಿ ಹ್ಯಾಡ್ ಟು ವೆಯ್ಟ್ ಫಾರ್ ಸಮ್ ಟೈಮ್. ಆಗಸ್ಟ್ ಸೆಪ್ಟೆಂಬರಲ್ಲಿ ಇಟ್ ವಾಸ್ ಗುಡ್ ಟು ಗೋ ವಿತ್ ಆಲ್ ದ ಸರ್ಟಿಫಿಕೇಟ್, ಕೋವಿಡ್ ಸರ್ಟಿಫಿಕೇಟ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಸಂಕ್ಷಿಪ್ತವಾಗಿ ಒಂದು ಪಕ್ಕಾ ಸ್ಕೆಡ್ಯೂಲನ್ನೆಲ್ಲ ಹಾಕಿಬಿಟ್ಟು ಹೋದ್ವಿ ಶೂಟ್ ಮಾಡೋಕ್ಕೆ. ಅಲ್ಲಿ ಗೋವಾದಲ್ಲಿ ಒಂದು 33 days ಶೂಟ್ ಆಯಿತು. ಒಂದು ಸ್ಕೆಡ್ಯೂಲ್ ಸ್ಟ್ರೈಟ್ ಸ್ಕೆಡ್ಯೂಲ್. 45 days ನಾನು ಗೋವಾದಲ್ಲೇ ಇದ್ದೆ. ಇಲ್ಲಿ ಬಿಕಾಸ್ ಇಟ್ ವಾಸ್ ಟ್ವಿನ್ಸ್, ಇಟ್ ವಾಸ್ ವೆರಿ ಡೆಲಿಕೇಟ್ ಮನೆಯಲ್ಲಿ. ಅಪ್ಪ ಅಮ್ಮ ಧೈರ್ಯ ಇತ್ತು, ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಬ್ಯಾಲೆನ್ಸ್ ದಟ್ ಸ್ಪೇಸ್. ಬಟ್ ಮುಂದೆ ಬರ್ತಾ ಹೋದೆ. ಅದು ಏನಾಗುತ್ತೆ ಅಂದರೆ ಕೆಲವೊಂದ್ಸತಿ ಲೈಫಲ್ಲಿ ಯಾವುದು ಅಂದ್ಕೊಂಡಿರೋ ಥರ ಆಗಲ್ಲ. ನಿಜ, ಇದು 100%. ಬಟ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಕೈ ಬಿಡೋಕ್ಕೂ ಆಗಲ್ಲ. ಯಾಕಂದ್ರೆ ನಾವು ಅದನ್ನ ಜವಾಬ್ದಾರಿನ ಗೊತ್ತಿಲ್ದೇನೋ ನಾವು ತಗೊಂಡಿದ್ದೀವಿ, ಇಲ್ಲ ನಮ್ಮ ತಲೆ ಮೇಲೆ ಬಿದ್ದಿದ್ದೀವಿ. ಇವಾಗ ಹಂಗಿದ್ಮೇಲೆ there is no point in running away, or there is no point in cribbing about it. I had to do it and I was happily doing it. And maybe ಆ ಬ್ಯಾಲೆನ್ಸ್, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರೋದ್ರಿಂದಾನೇ ನನಗೆ ಇಲ್ಲಿ ಸ್ಟೆಬಿಲಿಟಿ ಕೊಡ್ತಾ ಹೋಯ್ತು. ಇಲ್ಲಿ ನಂಗೆ ಏನು ಬೇಕು ಅದನ್ನ ಮಾಡೋಕ್ಕೆ ನನಗೆ
ಸ್ಫೂರ್ತಿ ಸಿಗ್ತಾ ಹೋಯ್ತು ಆ್ಯಂಡ್ ಮುಂದೆ ಹೋಗ್ತಾ ಹೋಯ್ತು. ಆ್ಯಂಡ್ ಸೆಕೆಂಡ್ ಸ್ಕೆಡ್ಯೂಲ್ ಮುಗೀತು. ಸೆಕೆಂಡ್ ಸ್ಕೆಡ್ಯೂಲ್ ಮುಗಿಬೇಕಾದ್ರೆ ಒಂದು ಸ್ವಲ್ಪ ಪ್ರೊಡಕ್ಷನ್ ಡಿಸ್ಟರ್ಬೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಅಲ್ಲಿ ಅವ್ರು ದೊಡ್ಡ ಸಿನಿಮಾ ಮಾಡ್ತಾ ಇದ್ರು, ಹೆಡ್ ಬುಷ್ ಅಂತ, ವಾಸ್ ಅ ಪಾರ್ಷಲ್ ಪ್ರೊಡ್ಯೂಸರ್. ಧನಂಜಯ್ ಸರ್. ಹಾಂ, ಆ ಸಿನಿಮಾ ಮತ್ತು ಈ ಸಿನಿಮಾ ಒಬ್ಬ ಯಾವುದೇ ಪ್ರೊಡ್ಯೂಸರ್ಗೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಸೊ ಆ ಬ್ಯಾಲೆನ್ಸಿಂಗಲ್ಲಿ ನಮಗೆ ಒಂದಿಷ್ಟು ಶೇಕ್ ಆಗ್ತಾ ಹೋಯಿತು. ಒಂದು ಪಾಯಿಂಟ್ ಆದಮೇಲೆ ಸಿನಿಮಾ ಇಂಡಸ್ಟ್ರಿ ಹೆಂಗಂದರೆ, ಎರಡನೇ ಸ್ಕೆಡ್ಯೂಲ್ ಮುಗೀತು, ಮೂರನೇ ಸ್ಕೆಡ್ಯೂಲ್ ಮಾಡಬೇಕಾದ್ರೆ ಸ್ಮಾಲ್ ಸ್ಕೆಡ್ಯೂಲ್, ಯಾವುದೆಲ್ಲ ಬ್ಯಾಲೆನ್ಸ್ ಉಳಿತು ನೋಡಿ ಸೆಕೆಂಡ್ ಸ್ಕೆಡ್ಯೂಲಲ್ಲಿ, ಒಂದು ಸಣ್ಣ ಪ್ಯಾಚ್ ವರ್ಕ್ ಥರ ಒಂದು ಸ್ಕೆಡ್ಯೂಲೇ ಮಾಡಬೇಕಿತ್ತು ನಾವು. ಕ್ಲೈಮ್ಯಾಕ್ಸ್ ಆಗಲಿ ಇಂಟರ್ವಲ್ ಆಗಲಿ ಎಲ್ಲ ಅಲ್ಲಿ ಮಾಡಬೇಕಿತ್ತು. ಒಂದು 6 ದಿನ ಸ್ಕೆಡ್ಯೂಲ್ಗೆ ನಾವು 8 ತಿಂಗಳು ಕಾದಿದ್ವಿ. ಆ 8 ತಿಂಗಳಾದಮೇಲೆ ಮುಗಿಸಿದ್ವಿ. ಮುಗಿಸಿ ಶೂಟಿಂಗ್ ಮುಗೀತು. ಇವಾಗ ಎಡಿಟ್ಟು ಅದು ಇದು ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನೊಂದು 8 ತಿಂಗಳು ಕಾದಿದ್ವಿ. ದಟ್ ಈಸ್ ವೆನ್ ಪ್ರದೀಪ್ ಡಿಸೈಡೆಡ್, ಇಲ್ಲ ಇದನ್ನು ನಾನೇ ತಗೋತೀನಿ, ನಾನು ಅವರಿಗೆ ಫುಲ್ ಬ್ಯಾಕ್ ಬೋನ್ ಆಗಿ ನಿಂತು ಮಾಡೋಣ ಸರ್, ಇದು ಮಾಡಲೇಬೇಕು. ಯಾಕಂದ್ರೆ ನಮ್ಗೆ ಗ್ಯಾರಂಟಿ ಇತ್ತು. ದೇರ್ ಆರ್ ಸೀನ್ಸ್ ವೇರ್ ನಾನು ಶೂಟ್ ಮಾಡಿ ಆ್ಯಕ್ಟ್ ಮಾಡಿ ನಾನು ನಾರ್ಮಲ್ ಆದಾಗ ಅಕ್ಕಪಕ್ಕದಲ್ಲಿರೋರೆಲ್ಲ ಕಣ್ಣೀರಾಗ್ತಾ ಇದ್ರು. ಇಂಟರ್ವಲ್ ಬ್ಲಾಕ್ಸ್ ಇನ್ ಪರ್ಟಿಕ್ಯುಲರ್ಲಿ, ನೀವು ಗೂಸ್ ಬಂಪ್ಸ್ ಅಂತ, ಆಕ್ಚುಲಿ ಅದು ವೈರಲ್ ಏನಾಗಿದೆ. ಆ ಮೊಮೆಂಟ್ ಹೆಂಗಿತ್ತಂದ್ರೆ ಬ್ರೋ, ನಾನು ಆ್ಯಕ್ಟ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿಬಿಟ್ಟು ನಾನು ಆ ಮೂಡಲ್ಲೇ ಇದ್ದೀನಿ, ಫುಲ್ ಕ್ಲಾಪ್ಸ್ ಹೊಡಿತಾ ಇದ್ದಾರೆ, ಪ್ರದೀಪ್ ಸರ್ ಅಳ್ತಾ ಇದ್ದಾರೆ, ಇಲ್ಲಿ DP ಅಳ್ತಾ ಇದ್ದಾರೆ, ನನ್ನ ಹುಡುಗ ಅಸಿಸ್ಟೆಂಟ್ ಅಳ್ತಾ ಇದ್ದಾನೆ, ಎಲ್ಲರೂ ಅಳ್ತಾ ಇದ್ದಾರೆ. ಆ ಮೊಮೆಂಟಲ್ಲಿ ನನಗೆ ಏನು ಅನಿಸಿದ್ದಂದರೆ, ಆ್ಯಸ್ ಎನ್ ಆ್ಯಕ್ಟರ್ ನಾನು ಒಂದು ಮೊಮೆಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಎಕ್ಸಾಕ್ಟ್ಲಿ. ಮತ್ತೆ ಅಲ್ಲಿ ನನಗೆ ಇನ್ನೊಂದು ಅಡ್ವಾಂಟೇಜ್, ದಟ್ ಇಸ್ ಬಿಫೋರ್ ರೀ ರೆಕಾರ್ಡಿಂಗ್. Yeah, that is the advantage I'm talking about. Because I was part of the writing. I knew the vision of the final output. ಇದು 50% ಅಲ್ಲಿ ನಾನು ಅಚೀವ್ ಮಾಡಿದ್ದೀನಿ ಅಂದರೆ ಇನ್ನೊಂದು 50% ನಾನು ಮಾಡೇ ಮಾಡ್ತೀನಿ ಅಂತ ನನಗೆ ಗ್ಯಾರಂಟಿ ಇತ್ತು. ಆ್ಯಂಡ್ ದಟ್ಸ್ ಹೌ ಇಟ್ ಹ್ಯಾಪನ್. ಟ್ರೂ. ಸೊ ಆ ಮೊಮೆಂಟ್ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾದ್ಮೇಲೆ, ಹಿಂಗೆ ಈ ಥರ ಮೊಮೆಂಟ್ಸ್ ತುಂಬ ಇದೆ ಸಿನಿಮಾದಲ್ಲಿ. ಕ್ಲೈಮ್ಯಾಕ್ಸ್ ಕೂಡ, ಕ್ಲೈಮ್ಯಾಕ್ಸ್ ಬೋಟಲ್ಲಿ ಏನು ನೋಡ್ತೀರಾ ನೀವು, ಇಟ್ ಈಸ್ ಒನ್ ಶಾಟ್ ಆ್ಯಂಡ್ ಓನ್ಲಿ ಒನ್ ಟೇಕ್ ವಿ ಹ್ಯಾಡ್. ನಮಗೆ ಎಂಡ್ ಪಾಯಿಂಟ್ ಏನು ಗೊತ್ತಾ, ಅಲ್ಲಿ ಫೋಕಸ್ ಪುಲ್ಲರ್ ಫೋಕಸ್ ಮಾಡ್ತಾ ಅವ್ನು ಅಳ್ತಾ ಇದ್ದಾನೆ ಕ್ಲೈಮ್ಯಾಕ್ಸಲ್ಲಿ. DP ನೋಡ್ಬಿಟ್ಟು ನಾವು ಶಾರ್ಟ್ ಆದ್ಮೇಲೆ ನಗ್ತಾ ಇದ್ವಿ, ಏನು ಅಳ್ತಾ ಇದ್ದೀನಿ ಬಟ್ ನಮ್ ವಿ ನ್ಯೂ ದಟ್ ವಿ ಹ್ಯಾವ್ ಅಚೀವ್ಡ್ ಇಟ್. ದಟ್ ಇಸ್ ಸಮಥಿಂಗ್ ಅಂತ ಗೊತ್ತಾಗ್ಬಿಡುತ್ತಲ್ಲ. ಕೆಲವೊಂದು ಸಿನಿಮಾದಲ್ಲಿ ಈ ತರ ಫೀಲ್ ಆಗುತ್ತೆ. ಆ್ಯಂಡ್ ಫಾರ್ ಮೀ ಮರ್ಫಿಯಲ್ಲಿ ಇದೆಲ್ಲ 100% ವರ್ಕೌಟ್ ಆಗಿದೆ. ಆ್ಯಂಡ್ ಟುಡೇ ನನ್ನ ಇನ್ಸ್ಟಾಗ್ರಾಮಲ್ಲಿ ಆಗಲಿ, ಇಲ್ಲ ಪ್ರತಿಯೊಂದು ನಾನು ಥಿಯೇಟ್ರಲ್ಲಿ ವಿಸಿಟ್ ಮಾಡಿದಾಗ, ಇಲ್ಲ ನಿಮ್ಮ ರಿಯಾಕ್ಷನ್ ಆಗಲಿ, ಐ ವಾಸ್ ಫೀಲಿಂಗ್ ಸೋ ಸರಿಯಲ್. ಅಂದರೆ ಐ ನ್ಯೂ ದಿಸ್, ಐ ಹ್ಯಾಡ್ ಸೀನ್ ದಿಸ್ ಹ್ಯಾಪ್ನಿಂಗ್ ಆ್ಯಂಡ್ ಇಟ್ ಹ್ಯಾಪನ್. ಆಗಿದ್ದು ನನ್ನ ಥಾಟ್ ಏನಿತ್ತು ನೋಡಿ, ಲೈಫಲ್ಲಿ ಅನ್ಕೊಂಡಿದ್ದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು, ಇವಾಗ ಏನು ಹೇಳ್ತೀರಾ ನೀವು? ಟೈಮ್ ಮೆಷಿನ್ ನೋಡ್ಕೊಂಡ್ಬಂದ್ಬಿಡ್ತೀರ. ಸೊ ಲೈಫಲ್ಲಿ ಅನ್ಕೊಂಡಿದ್ದು ಆಗದೆ ಇರ್ಬೋದು, ಬಟ್ ಏನು ನಿಮ್ಗೆ ಅನ್ಸುತ್ತೆ ನೋಡಿ, ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ರೆ 100% ಅನ್ಕೊಂಡಿದ್ದು ಆಗುತ್ತೆ. ದಿಸ್ ಇಸ್ ವಾಟ್ ಐ ಸ್ಟಾರ್ಟೆಡ್ ಫೀಲಿಂಗ್. ಅನ್ಕೊಂಡಿದ್ದಾಯ್ತು. ಆಮೇಲೆ ಚೂಮಂತರ್ ಆಗಲಿ, ಮರ್ಯಾದೆ ಪ್ರಶ್ನೆ, ಇಟ್ ವಾಸ್ ಬೋನಸ್ ಫಾರ್ ಮಿ. ಈಗ ಮರ್ಫಿಯಲ್ಲಿ ಎಲ್ಲ ನಿಮ್ಗೆ ನೀವು ಅನ್ಕೊಂಡಿದ್ದೆಲ್ಲವೂ ಕೊಡ್ತಾ 100%. ಹೌದಾ? 100%. ಸಿ, ಅನ್ಕೊಂಡಿದ್ದೆಲ್ಲ ಕೊಡ್ತಾ ಅನ್ನೋದಕ್ಕಿಂತ ನಾನು ಯಾವ್ಯಾವ ಹಂತದಲ್ಲಿ ಏನೇನು ಅನ್ಕೊಂಡಿದ್ದೆ ಅದು ಕೊಡ್ತಾ ಹೋಗುತ್ತೆ. ವೆರಿ ನೈಸ್. ರಿಲೀಸ್ ಟೈಮಲ್ಲಿ ನಾನು ಅನ್ಕೊಂಡೆ ಸುಲಭವಾಗಿರತ್ತೆ, ಬಿಕಾಸ್ ಸಿನಿಮಾ ಸಖತ್ತಾಗಿ ಬಂದಿದೆ, ಸುಲಭವಾಗಿರ್ಬೋದು ಅಂತ ಅನ್ಕೊಂಡೆ. ಅದೊಂದು ಆಗಿಲ್ಲ. ಬಿಕಾಸ್ ಅಲ್ಲಿ ನನ್ಗೇನು ಅನ್ಸಕ್ ಸ್ಟಾರ್ಟ್ ಅಂತಂದ್ರೆ, ದೇರ್ ಆರ್ ಮೆನಿ ಅದರ್ ಫ್ಯಾಕ್ಟರ್ಸ್. ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಟೈ ಅಪ್ ಇರಬೇಕು, ಸಿನಿಮಾ ಮಾಡೋದು ಸುಲಭ, ಕಷ್ಟ ಇದೆ, ಒಂದು ಫಂಡಿಂಗ್ ಬೇಕು ಅದಕ್ಕೆ ಕರೆಕ್ಟ್ ಆಗಿ ರೀಚ್ ಮಾಡೋಕ್ಕೆ, ಈ ಥರದ್ದೆಲ್ಲ ವಿಚಾರ ಆವಾಗ ನನಗೆ ತಿಳುವಳಿಕೆ ಸ್ಟಾರ್ಟ್ ಆಯಿತು. ಬಟ್ ದಟ್ ಈಸ್ ಮೈ ಲರ್ನಿಂಗ್. ನೆಕ್ಸ್ಟ್ ಐ ವಿಲ್ ನಾಟ್ ಡೂ ದಟ್ ಮಿಸ್ಟೇಕ್. ಎಕ್ಸಾಕ್ಟ್ಲಿ. ಸೊ ಹಾಗೆ ಹಂತದಲ್ಲೂ ಐ ಥಿಂಕ್ ಮರ್ಫಿ ಆಗಲಿ, ಮರ್ಫಿ ಈ 4 ವರ್ಷದ ಪ್ರಾಸೆಸ್ ಏನಿತ್ತು, ಈಗ ಆ್ಯಪಲ್ಲೇ ಚೂಮಂತರ್ ಮತ್ತೆ ಮರ್ಯಾದೆ ಪ್ರಶ್ನೆ ಶೂಟಿಂಗ್ ಮುಗಿಸ್ಕೊಂಡಿದ್ದೆ ನಾನು. ಸೊ ಅದಕ್ಕೆ ಇದು ಮರ್ಫಿ ಆಗಿದ್ದು 1 ತಿಂಗಳಲ್ಲೇ ನನಗೆ ಮರ್ಯಾದೆ ಪ್ರಶ್ನೆ ಸ್ಯಾಂಕ್ಷನ್ ಆಯಿತು ಆ್ಯಸ್ ಎನ್ ಆ್ಯಕ್ಟರ್. ಅಲ್ಲೂ ಅಷ್ಟೇ, ಅಲ್ಲೂ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಇಂಟರ್ವಲ್ ಬ್ಲಾಕ್, ಒಂದು ಲಾಂಗ್ ಶಾಟ್, 6 ನಿಮಿಷದ ಒಂದು ಲಾಂಗ್ ಶಾಟ್ ಇದೆ. ಅಲ್ಲೂ ಹಂಗೆ, ಇಟ್ ಈಸ್ ನಾಟ್ ಮೀ ಆಯ್ತಾ. ಇಫ್ ಯು ವಾಚ್ ದ ಫಿಲ್ಮ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಫುಲ್ ಒಂದು ರಿಚ್ ಕಾರ್ಪೊರೇಟ್ ಹುಡುಗ, ಗಾಂಚಲಿರುವಂಥ ಹುಡುಗ,
ಇದನ್ನ ನಾನು ಅಲ್ವೇ ಅಲ್ಲ, ಆನೆಸ್ಟ್ಲಿ ನಂಗೆ ಬರೋದೇ ಅಲ್ಲ. ನಿಮ್ಗೆ ಗೊತ್ತು, ನಮ್ಮ ಊರಲ್ಲಿ ಬೈದ್ರು ಎಷ್ಟು ಬೈಗುಳ, ಯಾವ ತರ ಕೆಟ್ಟ ಮಾತನ್ನ ನಾವು ಬೈಬೋದು, ಆಯ್ತಾ. ಸೊ ಹಂಗಿದ್ದಾಗ ನಂಗೆ ಅದು ಮಾತುಗಳೇ ಬರಲ್ಲ, ಆಯ್ತಾ. ಹಂಗಿದ್ದಾಗ ಓಕೆ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ಡೌಟ್ ಇತ್ತು. ಪ್ರದೀಪ ಮತ್ತೆ ನಾಗರಾಜ್ ಅವ್ರು ನಂಗೆ ನರೇಟ್ ಮಾಡಿದಾಗ, ಬಟ್ ಓಕೆ ಮರ್ಫಿಯಲ್ಲಿ ಒಂದು ರೇಂಜ್ ಆಫ್ ಇಮೋಷನ್ಸ್ ನಾನು ತೋರಿಸಿದ್ರೆ ಇದು ನಂಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಏನೋ ಓನ್ಲಿ ಆಸ್ ಅನ್ ಆಕ್ಟರ್, ತಲೆನೋ ಇಲ್ಲ, ಆಕ್ಟರ್ ಆಗಿದ್ರೆ ಬಂದ ಹಂಗೆ. ಸೊ ಹಂಗಿದ್ದಾಗ ಓಕೆ ಫೈನ್, ಲೆಟ್ ಮಿ ಡೂ ಇಟ್ ಅಂತ ಹೇಳ್ಬಿಟ್ಟು ಜೋಶಲ್ಲಿ ಒಪ್ಕೊಂಡೆ. ಒಳಗೆ ಭಯ ಇತ್ತು, ಬಟ್ ಐ ಆಮ್ ಅ ಗುಡ್ ಅಬ್ಸರ್ವರ್. ಆ್ಯಂಡ್ ಬೈ ದ ಪ್ರಾಸೆಸ್ ಆಫ್ ರೈಟಿಂಗ್ ಅಲ್ವಾ, ನಂಗೆ ಒಂದು ಅರ್ಥ ಆಗಿತ್ತೇನೆಂದ್ರೆ, ಒಬ್ಬ ಡೈರೆಕ್ಟರ್ ಏನು ಕೇಳ್ತಾನೆ, ಒಬ್ಬ ಡೈರೆಕ್ಟರ್ ಒಬ್ಬ ನಟನಲ್ಲಿ ಏನು ನೋಡ್ತಾನೆ ಅನ್ನೋದು ಒಂದಿಷ್ಟು ಕ್ಯಾಲ್ಕುಲೇಷನ್ ನನ್ನ ತಲೆಯಲ್ಲಿ ಇದ್ದಿದ್ದು. ಆ ಕ್ಯಾಲ್ಕುಲೇಷನ್ ಮೇಲೇನೆ ನಾನು ಸುಮ್ಮನೆ ಸೈಲೆಂಟ್ ಆಗಿ ಅವ್ರು ಏನು ಹೇಳ್ತಾರೆ ಅಂತ ನಾನು ಗ್ರಾಸ್ಪ್ ಮಾಡಿಕೊಂಡು ಸೀನ್ ಏನಿದೆ ಅಂತ ನೋಡಿಕೊಂಡು ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ನಾನು. ಪರ್ಟಿಕ್ಯುಲರ್ಲಿ ಆ ಸೀನು, ಇಂಟ್ರೋಲ್ ಬ್ಲಾಕ್ ಸೀನು, ಐ ರಿಮೆಂಬರ್. ಒಂದು ಮಾನಿಟರ್ ಹೋಗೋಣ ಅಂತ ಹೇಳ್ಬಿಟ್ಟು, ಮಾನಿಟರಲ್ಲೇ ಒಂದು 50% ಕೊಡ್ತೀನಿ ನಾನು ಯೂಶಲಿ, ಯಾಕಂದ್ರೆ ಬೇಸ್ಮೆಂಟ್ ರೆಡಿ ಆಗಿದೆ ನೆಕ್ಸ್ಟಿಗೆ ಅಂತ ಹೇಳ್ಬಿಟ್ಟು. 50% ಕೊಟ್ಟಾಗ ಸೂಪರ್ 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 ಅಂತ ಹೇಳಿದ್ರು. ಟೇಕ್ ಹೋಗೋಣ ಅಂತ ಹೇಳ್ಬಿಟ್ಟು ಟೇಕ್ ಹೋದಾಗ ಪ್ರದೀಪ ಅವ್ರ ಫೋನಲ್ಲಿ ಸುಮ್ಮನೆ ಮೇಕಿಂಗ್ ತರ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಟೇಕಲ್ಲಿ ಅದು ಹ್ಯಾಂಡಲ್ಡ್ ಕ್ಯಾಮರಾ, ಆಯ್ತಾ. ಎಲ್ಲ ಅದು ಇಟ್ ವಾಸ್ ಮೋರ್ ಡಿಫಿಕಲ್ಟ್ ದೆನ್ ಮರ್ಫಿ ಫಾರ್ ಮಿ. ಯಾಕಂದ್ರೆ ಅಲ್ಲಿ ಮರ್ಫಿಯಲ್ಲಿ ನಾನೊಬ್ಬ ರೇಡಿಯೋ ವಿಚ್ ವಿಲ್ ನಾಟ್ ರಿಯಾಕ್ಟ್, ಐ ಹ್ಯಾಡ್ ಟು ರಿಯಾಕ್ಟ್. ಮರ್ಯಾದೆ ಪ್ರಶ್ನೆಯಲ್ಲಿ ಐ ಹ್ಯಾಡ್ ಪೀಪಲ್ ಟು ಹ್ಯಾಂಡಲ್ ಅರೌಂಡ್ ಮಿ. ದೇರ್ ಆರ್ ಅದರ್ ಆಕ್ಟರ್ಸ್. ಎಲ್ಲ ಆಕ್ಟರ್ಸ್ಗೂ ಅವ್ರದೇ ಆದ ಕೆಪಾಸಿಟಿ ಅಂತ ಇರುತ್ತೆ. ಆ ಕೆಪಾಸಿಟಿನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ, ಆಯ್ತಾ. ಯಾಕಂದ್ರೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅನ್ಲೆಸ್ ಅಂಡ್ ಅಂಟಿಲ್ ಐ ನೋ ಯು ರಿಯಲಿ ವೆಲ್, ಐ ಡೋಂಟ್ ನೋ ಹೌ ಯು ಆರ್ ಗೋಯಿಂಗ್ ಟು ರಿಯಾಕ್ಟ್. ಸೊ ಆ ಕ್ಯಾಲ್ಕುಲೇಷನ್ ಎಲ್ಲ ಓಕೆ ಏನಾಗತ್ತೆ ನೋಡೋಣ ಗೋವಿಂದ ಅಂತ ಹೇಳ್ಬಿಟ್ಟು ನುಗ್ದೆ. 50% ಟೇಕ್ ಕೊಡ್ಬೇಕಾದ್ರೇನೆ ಇವರು ಡೈರೆಕ್ಟರ್ ಬಂದ್ಬಿಟ್ಟು ಅಣ್ಣ ಹಿಂಗ್ ಮಾಡಿ ಅಂತ. ಓಕೆ ಅದನ್ನೆಲ್ಲ ಎಲ್ಲೆಲ್ಲಿ ಬ್ಲಾಕಿಂಗ್ಸ್ ಇತ್ತು ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡೆ. ಟೇಕಲ್ಲಿ ವಿತ್ ಆಲ್ ಮೈ ಎಕ್ಸ್ಪೀರಿಯನ್ಸ್ ಆಫ್ 18-17 ಫಿಲ್ಮ್ಸ್ ಇದೆಯಲ್ಲ, ಅದು ಎಷ್ಟು ಯೂಸ್ ಆಗುತ್ತಂದ್ರೆ ಒಬ್ಬ ಆಕ್ಟರ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ಮಿರರಲ್ಲಿ ನೋಡಿದೆ ಒಂದ್ಸತಿ, ಎಸ್ ಲೆಟ್ ಮಿ ಡೂ ಇಟ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಅದು ಹೆಂಗಂದ್ರೆ ಸೀನ್ ಲೋ ಆಗಿ ಸ್ಟಾರ್ಟ್ ಆಗಿ ಇಂಟೆನ್ಸ್ ಟೇಕ್ ಆಫ್ ಆಗತ್ತೆ. ಟೇಕ್ ಆಫ್ ಆದಾಗ ಸೀರಿಯಸ್ಲಿ ಬ್ರೋ, ಐ ಫಾರ್ಗಾಟ್ ವಾಟ್ ವಾಸ್ ಹ್ಯಾಪನಿಂಗ್. ಐ ಟೋಟ್ಲಿ ಫಾರ್ಗಾಟ್. ಐ ಆಮ್ ನಾಟ್ ಎ ಮೆಥಡ್ ಆಕ್ಟರ್. ಐ ಆಮ್ ನಾಟ್ ಗಾನ್ ಇನ್ ಎನಿ ಡೀಪ್ ಟ್ರೈನಿಂಗ್ ಆರ್ ಎನಿಥಿಂಗ್. ಐ ಫಾರ್ಗಾಟ್. ಐ ವೆಂಟ್ ಇನ್ ಟು ದಟ್ ಝೋನ್. ಆಮೇಲೆ ಏನ್ ಬರ್ತಿತ್ತು ಅದು ಅಲ್ಲೇ ಸ್ಪಾಟಲ್ಲೇ ಹ್ಯಾಂಡಲ್ ಮಾಡ್ತಾ ಇದ್ದೆ. ಶೆಟ್ಟಿ ಬರ್ತಾನೆ, ಶೂಟ್ ಮಾಡ್ಬೇಕಾ ಶೆಟ್ಟಿ ಅಂತ ಹೇಳ್ಬಿಟ್ಟು, ಅದು ಇವಾಗ ನೋಡ್ತೀರ ನಾನು ಓಕೆ ಫೈನ್. ಆ ಟೇಕ್ ಆಗಿದ ತಕ್ಷಣ ಪೀಪಲ್ ಸ್ಟಾರ್ಟೆಡ್ ಕ್ಲಾಪಿಂಗ್ because it was 6.5 minutes one straight take, and only I had many dialogues. It's a single take handled ಅಲ್ಲಿ. ಸೊ ಅಲ್ಲಿ ಕ್ಲಾಪ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ಐ ಫೀಲ್ ಇವತ್ತಿಗೂ ಅಂದ್ರೆ ಇವತ್ತು ಇನ್ನೂ ಅಮೆಝಾನಲ್ಲಿ ಬಂದಿಲ್ಲ, ಅದು ಬರುತ್ತೆ ಇನ್ ಸ್ವಲ್ಪ ದಿನದಲ್ಲಿ. ಪೀಪಲ್ ಟಾಕ್ ಅಬೌಟ್ ಇಂಟರ್ವಲ್ ಬ್ಲಾಕ್ ಅಂಡ್ ಆಲ್ ದ ಕ್ರಿಟಿಕ್ಸ್ ನೀವು ನೋಡಿದ್ರು ದೇ ಹ್ಯಾವ್ ಮೆನ್ಷನ್ಡ್ ಅಬೌಟ್ ದಿಸ್ ಇಂಟರ್ವಲ್ ಬ್ಲಾಕ್. ಇದು ಪ್ರಭು ಒಂಥರ ಇಂಟರ್ವಲ್ ಬ್ಲಾಕ್ ಸ್ಟಾರ್ ಗೂಸ್ ಬಂಪ್ಸ್ ಎಲ್ಲಿ ಪ್ರಭು ಸಿನಿಮಾನ ಇಂಟರ್ವಲ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. I mean, I've got good appreciation for both the films, and as an actor, ಒಬ್ಬ ಹೀರೋ ಆಗಿ ಇಲ್ಲ ಒಬ್ಬ ವಿಲನ್ ಆಗಿ, ಆಸ್ ಅನ್ ಆಕ್ಟರ್ ಆಗಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಫಾರ್ 2024. ಆ ಗ್ಯಾಪಲ್ಲಿ ನೋಡಿದ ನಿಮ್ಮ ಟ್ರೈಲರ್ ಚೂಮಂತರ್ ಆಲ್ಸೋ ಆ ಗ್ಯಾಪಲ್ಲೇ ನಡೆದಿರುವಂಥ ಒಂದು ಸಿನಿಮಾ. ಮರ್ಫಿ, ಚೂಮಂತರ್, ಮರ್ಯಾದೆ ಪ್ರಶ್ನೆ ಎಲ್ಲ ಒಟ್ಟಿಗೆ ಆಗಿರೋಂಥ ಸಿನಿಮಾ. ಅದಕ್ಕೋಸ್ಕರ ಅದು ಒಟ್ಟಿಗೆ ಬರ್ತಾ ಇದೆ. ನನ್ನ ಸ್ಟಾಕ್ ಖಾಲಿ ಆಯ್ತು ಇವಾಗ. ಏನು ಸದ್ಯಕ್ಕೆ ಯಾವುದು ಇಲ್ಲ, ಬಟ್ಟಿ ಮತ್ತೆ ನೀವೇ ಕೂತ್ಕೊಂಡು ಮತ್ತೆ ಬರ್ಕೊಂಡು ರೆಡಿಯಾಗಿ ಬರಬೇಕು ಅಂತಿದ್ದೀರೋ, ಬಟ್ ಇಲ್ಲ ಬರುತ್ತೋ ಆಪರ್ಚುನಿಟೀಸ್ ಬಿಡೋಣ. ಆನೆಸ್ಟ್ಲಿ ನನ್ನ ತಲೆಯಲ್ಲಿ ಅದು ಯಾವತ್ತೂ ಇರಲಿಲ್ಲ, ನಾನೇ ಬರಿಬೇಕು ಇಲ್ಲ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು. ಬಿಕಾಸ್ ನಂಗೆ ಗೊತ್ತಿರಲಿಲ್ಲ, ಈ ಗೈಡೆನ್ಸೇ ಇರಲಿಲ್ಲ ನನಗೆ. ಸೊ ದಟ್ ವಿಲ್ ಬಿ ದ ಲಾಸ್ಟ್ ಆಪ್ಷನ್. ಆ ಅವಕಾಶಗಳು ಇಲ್ಲ ಅಂದರೆ ನಾನು ರೆಡಿ ಇದ್ದೀನಿ. ಅದು ನನ್ನ ಪ್ರಿಪ್ರೇಷನ್ ಇಷ್ಟು ವರ್ಷದಲ್ಲಿ ಆಗಿದೆ ನನಗೆ. ಬಟ್ ಅವಕಾಶ ಬಂದರೆ ಯಾವ ಥರ ಅವಕಾಶ ಬರುತ್ತೆ, ಅದು ಯಾವ ಥರ ಪ್ರೊಜೆಕ್ಷನ್ಸ್ ಆಗುತ್ತೆ, ಅದನ್ನೆಲ್ಲ ಒಂದು ವಿಚಾರಿಸಿ ಯೋಚನೆ ಮಾಡಬೇಕಾಗುತ್ತೆ. 100% ಯೋಚನೆ ಮಾಡಲೇಬೇಕು. ಆ್ಯಂಡ್ ಗೇಜ್ ಮಾಡ್ಬೋದು ಇವಾಗ. ಅಷ್ಟು ಜಜ್ಮೆಂಟ್ ಇದೆ. ಒಂದು ಕಥೆಯಿಂದ ಒಂದು ಸಿನಿಮಾ ಆಗಲ್ಲ ಬ್ರೋ. ಆ ಸಿನಿಮಾ ಆಗ್ಬೇಕಂದ್ರೆ ಬೇರೆ ಥರದ್ದು ಒಂದು ಸಾಹಸ ಇದೆ, ಒಂದು ಸಾಧನೆ ಅದು.
ಸೊ ಆ ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡೋದು ಒಂದು ಸಾಧನೆ ಆದರೆ ಅದನ್ನು ಸಕ್ಸಸ್ ಮಾಡುವಂಥದ್ದು ಸಾಧನೆನೇ ಬೇರೆ ಅದು. ಸೊ ಒಂದಿಷ್ಟು ನನ್ನ ಸಿನಿಮಾಗಳಲ್ಲಿ ನಾನು ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ದ್ಯಾಟ್ ನಾನು ಏನೇ ಕೆಲಸ ಮಾಡಿದ್ರು ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡೆ, ಈ ಫಾರ್ಮುಲಾಸನ್ನು ಅಪ್ಲೈ ಮಾಡಿಕೊಂಡೆ ಮುಂದೆ ಹೋಗ್ತೀನಿ. ಲೆಟ್ಸ್ ಸಿ. ಮರ್ಫಿ ಅಮೆಝಾನಲ್ಲಿ ಚೆನ್ನಾಗಿ ವರ್ಕ್ ಆಯ್ತಾ? 100%. ಹೌದಾ? 100% ತುಂಬ ಅಂದರೆ ಅದೇ ಅಗೇನ್ ನನ್ನ ಕೆಪಾಸಿಟಿಯಲ್ಲಿ ನಾನು ಹೆಂಗೆ ರಿಲೀಸ್ ಮಾಡೋಕ್ಕಾಯ್ತು, ಮರ್ಫಿ ನಂಗೆ ಅಷ್ಟು ಕೊಡ್ತು. ನನ್ನ ಕೆಪಾಸಿಟಿಯಲ್ಲಿ ಅಮೆಝಾನಲ್ಲಿ ಇವತ್ತು ನಾನು ಓಕೆ ಪೇಪರ್ ವ್ಯೂ ಹೈಬ್ರಿಡ್ ಮಾಡೋದು ತಗೊಳ್ಳಲ್ಲ ಸಿನಿಮಾನ. ಕರೆಕ್ಟ್. ಪೇಪರ್ ವ್ಯೂ ಅಲ್ಲಿ ನನ್ನ ಕೆಪಾಸಿಟಿಗೆ ನಮ್ಮ ಸಿನಿಮಾ ಹೆಂಗಿತ್ತು, ಓಕೆ ಪ್ರೀಮಿಯಂ ರೇಟ್ಸಲ್ಲಿ ಹೋಯ್ತು. ಪ್ರೀಮಿಯಂ ರೇಟ್ಸಲ್ಲಿ ಹೋಯ್ತಾ, ಓಕೆ ನಾನು ಅದಕ್ಕೆ ಅಲ್ಲಿನೂ ಪಬ್ಲಿಸಿಟಿ ಮಾಡಲೇಬೇಕು. ಅಲ್ಲೂ ನನ್ನ ಕೆಪಾಸಿಟಿ ಅಂತ ಒಂದಿರುತ್ತೆ ತಾನೆ. ನಮ್ಮ ಕೆಪಾಸಿಟಿಯಲ್ಲಿ ನಾವು ಎಷ್ಟು ಪಬ್ಲಿಸಿಟಿ ಮಾಡೋಕ್ಕಾಯ್ತು, ಇಲ್ಲ ಒಂದಿಷ್ಟು ಜನ ಥಿಯೇಟ್ರಲ್ಲಿ ನೋಡೋಕ್ಕಾಗದೆ ಮಿಸ್ ಮಾಡ್ಕೊಂಡಿದ್ದಾರೆ, ಅವ್ರು ಇಮಿಡಿಯೇಟ್ಲಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಒಂದು ಸಿನಿಮಾ ಥಿಯೇಟ್ರಲ್ಲಿ ನಮ್ಮ ಸಿನಿಮಾನ ಒಂದು 32,000 ಜನ ನೋಡಿದ್ರೆ, ನನಗೆ ಮೊನ್ನೆ ಸಿಕ್ಕಿರುವಂಥ ಇದು ಅರೌಂಡ್ 2 crore minutes ಆಗಿದೆ, ಬಂದಿದ್ದು 25 minutes. ಫ್ಯಾಂಟಾಸ್ಟಿಕ್. ಸೊ ನನ್ನ ಡ್ಯೂರೇಷನ್ ಆಫ್ ದ ಮೂವಿ ಡ್ಯೂರೇಷನ್ ಆಫ್ ದ ಮೂವಿ ಇಸ್ 2 hours 16 minutes. ಓಕೆ. ಹಂಗಂದ್ರೂ ಅಟ್ಲೀಸ್ಟ್ ಒಂದು 1.5-2 ಲಕ್ಷ ಆರ್ ಮೋರ್ ದೆನ್ ದ್ಯಾಟ್ ಜನ ನೋಡಿದ್ದಾರೆ. ಸೊ ದಟ್ಸ್ ಹೌ ಇಟ್ ಇಸ್. ಆ್ಯಂಡ್ ಆ ಸಿನಿಮಾ ಮಾಡಬೇಕಾದ್ರೂ ನಾನು ಲಾಸ್ಟ್ ಟೈಮ್ ನಿಮ್ಮ ಇಂಟರ್ವ್ಯೂಲ್ಲೇ ಹೇಳಿದೆ, ಟ್ರೆಂಡಿಂಗ್ ಈ ಥರ ಈ ಫಾರ್ಮುಲಾ ಅಂತ ಅನ್ಕೊಂಡು ಮಾಡಿರಲಿಲ್ಲ. ಒಂದು ಕ್ಲಾಸಿಕ್ ಲವ್ ಸ್ಟೋರಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ನಮ್ಮ ಲಿಮಿಟೇಷನಲ್ಲಿ, ನಮ್ಮ ಒಂದು ಕೆಪಾಸಿಟಿಯಲ್ಲಿ ನಾವು ಹೆಂಗೆ ಮಾಡೋಕ್ಕಾಯ್ತು ಸಿನಿಮಾ, ಒಂದು 20 ವರ್ಷ ಬಿಟ್ಟು ನೋಡಿದ್ರೂ ಆ ಸಿನಿಮಾನ ನೋಡ್ಬೋದು. ಫ್ರೆಶ್ ಆಗಿರೋದು ಕಾನ್ಸೆಪ್ಟು ಅಷ್ಟೇನೆ. ಪೀಪಲ್ ಮೇ ಬಿ ಕೆಲವೊಂದು ಸಿನಿಮಾ ಹೋಗ್ತಾ ಒಂದು ವೈನ್ ಥರ, ಅದು ಜಾಸ್ತಿ ಅಕ್ಸೆಪ್ಟೆನ್ಸ್ ಏಜ್ ಆದಷ್ಟು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಒಂದು ಸಿನಿಮಾ ಅಷ್ಟು ನಾವು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅಷ್ಟು ಪ್ರಾಮುಖ್ಯತೆ ಕೊಟ್ಟು ನಾವು ಮಾಡಿದೀವಿ ಅಂದ್ರೆ ಅದಂಗೆ ಸೇರತ್ತೆ. ಕಾಣುತ್ತೆ ಮರ್ಫಿ ನೋಡಿದಾಗ. ಫ್ರೆಶ್ನೆಸ್ ಇದೆ, ಬ್ಯೂಟಿ ಇದೆ, ಅಡ್ವಾನ್ಸ್ ಥಿಂಕಿಂಗ್ ಇದೆ. ಆಮೇಲೆ ಕತೆ ಆಪ್ಟ್ ಆಗುತ್ತೆ. ಆಪ್ಟ್ ಅನ್ನೋದಕ್ಕಿಂತ ಹಿಂಗೂ ಯೋಚನೆ ಮಾಡ್ಬೋದಲ್ಲ ಅಂತ. ನಾನು ಅದನ್ನ ಹೇಳಿ, ನಾನು ಯಾವಾಗಲೂ ಅದನ್ನ ಹೇಳ್ತೀನಿ. ನಾನು ಇತ್ತೀಚೆಗೆ ನೋಡಿದ ಒಂದು 100 ಸಿನಿಮಾಗಳಲ್ಲಿ ಮರ್ಫಿ ನನಗೆ ಅದೆಲ್ಲದಕ್ಕಿಂತ ಹೊರಗಡೆ ಯಾಕೆ ನಿಂತ್ಕೊಳ್ಳುತ್ತೆ ಅಂದ್ರೆ, ಬಿಕಾಸ್ ಕನೆಕ್ಟ್ ಮಾಡಿರೋ ರೀತಿ, ಅದನ್ನ ತೋರಿಸಿರೋ ರೀತಿ, ಅದು ತಲುಪಿಸಿರೋ ರೀತಿ, ಅದೆಲ್ಲ ಚೆನ್ನಾಗಿದೆ ಅಂತ. ಹೊಸದು ಅಂದ್ರೆ ಯು ಕ್ಯಾನ್ ಕಂಪೇರ್ ದಟ್ ಮೂವಿ ವಿತ್ ಎನಿ ಅದರ್ ಮೂವೀಸ್ ಅಂತ. ಯಾವ್ದು ಜೊತೆಗೂ ಕಂಪೇರ್ ಮಾಡಕ್ಕಾಗಲ್ಲ ಸಿನಿಮಾನ ಅಂತ. ಅಂದ್ರೆ ಇನ್ಯಾವುದೋ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಅದ್ರದ್ದೇ ಇದೇ ಕ್ಯಾಟಗರಿ ಬೇರೆ. ಇದು ಇದು ಬೇರೆ, ಇದ್ರದ್ದೊಂದು ಫ್ಲೇವರೇ ಬೇರೆ. ಈ ಫ್ಲೇವರ್ ನೀನಲ್ಲಿ ದಿಸ್ ಇಸ್ ಕಂಪೇರಿಂಗ್ ಐಸ್ ಕ್ರೀಮ್ ಬಿಟ್ವೀನ್ ಕೇಕ್ಸ್ ಅಂತ. ಅದೇ ಬೇರೆ, ಇದೇ ಬೇರೆ. ಅದಷ್ಟು ಕೇಕ್ಸ್ ಅಂತ ಅನ್ಕೊಂಡು ಇದೊಂದು ಐಸ್ ಕ್ರೀಮ್. ಇದು ಇದು ನಿಂಗೆ ಕರೆಕ್ಟಾ ಇರುತ್ತೆ ಮನ್ಸೊಳಗೆ ಅಷ್ಟೇ. ಆ ಬ್ಯೂಟಿ ಇದೆ. ಸೊ ಅಂಡ್ ಇನ್ ದ ಗೋ ನಾನು ಒಂದಿಷ್ಟು ಜನರನ್ನ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಆನೆಸ್ಟ್ಲಿ ಅನ್ಕೊಂಡಿದ್ದೆ ಸಪೋರ್ಟಿಗೆ ಯಾರು ಬರಲ್ಲ, ಬಿಕಾಸ್ ಒಂದಿಷ್ಟು ಪ್ರೊಡಕ್ಷನ್ ಹೌಸ್ ಎಲ್ಲ ಹತ್ರ ಬಂದು ಹೋಯ್ತು, ಅದಾಗಿಲ್ಲ ಫಾರ್ ಡಿಫ್ರೆಂಟ್ ರೀಸನ್ಸ್. ಆಯ್ತಾ, ನೆಕ್ ಮೂಮೆಂಟಲ್ಲಿ ಅಮೃತ, ಧನು ಆ್ಯಂಡ್ ಸುನೇನಾ, ನನ್ನ ಇನ್ನೊಬ್ಬ ಫ್ರೆಂಡ್ ಧೀರಜ್ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಅದು ಹೆಂಗೆ ನಿಂತ್ರಂದ್ರೆ ನನ್ನ ಸಪೋರ್ಟ್ಗೆ ಆ ಮೊಮೆಂಟಲ್ಲಿ, ಇಟ್ ಈಸ್ ಯು ಕಾಂಟ್ ಬೈ ದೆಮ್ ವಿತ್ ಮನಿ. ಯು ಕಾಂಟ್ ಅಫೋರ್ಡ್ ದೆಮ್. ಐ ಗಾಟ್ ಅ ಕಾಲ್ ಫ್ರಮ್ ಸುನೈನಾ ನಂಬರ್ ಇಂದ ಫೋನ್ ಬಂದಿತ್ತು. ಅದೇ ಕಾಲಲ್ಲಿ ಅಮೃತ ಮಾತಾಡಿದ್ದೆ. ಬ್ರೋ ಸಖತ್ತಾಗಿ ಮಾಡಿದ್ದಾರೆ ಮಾಡೋಣ ಅಂತ. ಅದು ಏನಾಯ್ತಂದ್ರೆ, ಒಂದು ಡಿಸ್ಟ್ರಿಬ್ಯೂಟರ್ ಶೋ ಹಾಕ್ಬೇಕಿತ್ತು. ನಾವೆಲ್ಲ ಯೂಶಲಿ ಫೋನಲ್ಲೆಲ್ಲ ಮಾತಾಡ್ತಾ ಇದ್ವಿ. ಅಮ್ಮು ಬಾ ಸಿನಿಮಾ ನೋಡಕ್ ಬಾ ಅಂತ ಹೇಳಿದೆ. ಇಲ್ಲಿ ಸುನೇನಾಗ ಆಲ್ರೆಡಿ ನಾನು ತೋರಿಸಿದ್ದೆ ಸಿನಿಮಾನ. ಆ್ಯಂಡ್ ಶೀ ವಾಸ್ ಲೈಕ್ ಅವಳೇ ಕಾಲ್ ಮಾಡ್ತಿರ್ಲಿಲ್ಲ ನನಗೆ, ಏನಾಗ್ತಾ ಇದೆ ಪ್ರೋಗ್ರೆಸ್ಸು, ಪ್ರೊಜೆಕ್ಷನ್ಸ್ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಗೊತ್ತಿಲ್ಲ ಅಲ್ವಾ ಇದು ಹಂಗೆ ಕೇಳ್ಬೋದಾ, ಬಿಕಾಸ್ ಶೀ ಈಸ್ ಇನ್ ಟು ಸಮಥಿಂಗ್ ಎಲ್ಸ್. ದೋ ಇಟ್ ಈಸ್ ಶೀ ಇಸ್ ಮೈ ಫ್ರೆಂಡ್. ಆ ಥರ ಒಂದು ಸಣ್ಣ ಮುಜುಗರ ಇತ್ತು. ಬಟ್ ಶಿ ವಾಸ್ ಲೈಕ್ ನೋ, ದಿಸ್ ಹ್ಯಾಸ್ ಟು ವರ್ಕ್ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಟರ್ ಶೋ ಟೈಮಲ್ಲಿ ಅಮೃತ ಕರೆದೆ. ಅಮೃತ ರಿಯಾಕ್ಷನ್ ಅಂತೂ ಪ್ರತಿಯೊಬ್ಬ ಆಡಿಯನ್ಸ್ ನೋಡಿ ಆ ರಿಯಾಕ್ಷನ್ ಕೊಟ್ರೆ ಸಿನಿಮಾ ಎಲ್ಲೋ ಹೋಗುತ್ತೆ. ಐ ಮೀನ್ ದಟ್ ವಾಸ್ ಪ್ಯೂರೆಸ್ಟ್ ರಿಯಾಕ್ಷನ್. ಆಯ್ತಾ, ಇಮಿಡಿಯೇಟ್ಲಿ ವಿ ಸ್ಟಾರ್ಟೆಡ್. ನಾನು ಧನುಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲೇ ಮೆಸೇಜ್ ಹಾಕಿದ್ದೆ, ನಾನು ಐ ವಾಂಟ್ ಟು ಟಾಕ್ ಟು ಯು ಅಂತ ಹೇಳ್ಬಿಟ್ಟು. ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಯಾರ ಹತ್ರ ಹೆಂಗೆ ಅಪ್ರೋಚ್ ಮಾಡಿ. ಇಲ್ಲ, ಧನು ಆ ವಿಚಾರದಲ್ಲಿ ಹೊಸ ಸಿನಿಮಾಗಳಿಗೆ ಹೊಸಬರಿಗೆ ಸಿಗಬಹುದು 100%. ಆ್ಯಂಡ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ಧನು ಅವರು ಬ್ಯುಸಿ ಇದ್ರು, ನಾನು ಕೇಳಕ್ ಹೋಗಿಲ್ಲ. ನಾನು ಬೇರೆ ಕೆಲಸದಲ್ಲಿ, ಬಿಕಾಸ್ ಐ ವಾಸ್ ಆಲ್ಸೋ ಟೆಕ್ನಿಷಿಯನ್ ಇಯರ್. ನಾನು ಎಲ್ಲ ಅಪ್ಲೋಡ್ ತನಕನೂ ನಾನೇ ಕೆಲಸ ಮಾಡ್ತಾ ಇದ್ದೆ. ನಾನು ಪ್ರದೀಪ್ ಸರ್ ಆಗಲಿ, ಚಿಕ್ಕ ಟೀಮ್ ಇತ್ತಲ್ವಾ, ಸೊ ಅಪ್ರೋಚ್ ಮಾಡೋಕ್ಕಾಗಿಲ್ಲ. ಧನು ಸಿನಿಮಾ ನೋಡ್ತಾರಂತ ಹೇಳಿದ್ರು. ಸಿನಿಮಾ ನೋಡಿದಾಗ ಅವ್ರ ರಿಯಾಕ್ಷನ್ ಕೂಡ ವಾಸ್ ಲೈಕ್ ಕ್ರೇಜಿ. ಆ್ಯಂಡ್
ಇವಾಗ ನಾನು ಏನು ಮಾಡೋಕ್ಕಾಗತ್ತೆ, ಇನ್ನೊಂದು ವಾರ ಇದೆ, ಬಟ್ ನಾನು ಒಂದು ಮಾತಾಡೋಕ್ಕೆ ರೆಡಿ, ನಾನು ಏನು ಬೇಕಾದ್ರೆ ಮಾಡ್ತೀನಿ, ನಾನು ಶೇರ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಎಲ್ಲ ಥರದ ಒಂದು ಸಪೋರ್ಟ್ ಕೊಟ್ಟರು ನಮಗೆ. ಆ್ಯಂಡ್ ನನಗೆ ಇವತ್ತು ನೆನಪಿದೆ, ಸೆಲೆಬ್ ಶೋ ಅಲ್ಲಿ ನಾನು ಇದು ಪಿ ವಿ ಆರ್ ಒಳಗಿಂದ ಎಂಟ್ರ್ ಆದಾಗ ಈ ಸೈಡ್ ಫುಲ್ ಜನ ಕೂತ್ಕೊಂಡಿರ್ತಾರಲ್ಲ, ಇಲ್ಲಿಂದ ನಿಮ್ಗೊಂದು ವ್ಯೂ ಸಿಗುತ್ತೆ, ಜನರ ರಿಯಾಕ್ಷನ್. ಇಲ್ಲಿ ಸಿನಿಮಾ ನೋಡ್ತಾ ಇರ್ತಾರೆ, ಈ ಸೈಡ್ ಒಂದು ಜನರ ರಿಯಾಕ್ಷನ್ ಇರುತ್ತೆ. ನನ್ಗೆ ಆಕ್ಚುಲಿ ತುಂಬಾ ಇಷ್ಟ. ನಾನು ಸಿನಿಮಾ ಮಾಡಿರೋದ್ರಲ್ಲಿ ಆ ಜನರ ರಿಯಾಕ್ಷನ್ ನೋಡೋದು ತುಂಬಾ ಖುಷಿ ಆಗುತ್ತೆ. ಹಿಂದ್ಗಡೆಯಿಂದ ಒಂದು ವ್ಯಕ್ತಿ ಬಂತು, ಹಿಂಗೆ ಕೈ ಹಿಡ್ಕೊಂಡು, ಸಖತ್ ಪ್ಲೇಸ್ ಇದು ಸಿನಿಮಾ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನಂಗೆ ಧನು ಹೇಳಿದ್ರು. ನಾವು ಏನು ಕೆಲಸ ಮಾಡಿದ್ದೀವಿ ಅದ್ರದ್ದೊಂದು ಪರ್ಫೆಕ್ಟ್ ರಿಯಾಕ್ಷನ್ ಅನ್ನ ನೀವು ಇಲ್ಲೇ ನೋಡ್ಬೇಕಾಗುತ್ತೆ, ಇದು ನಮ್ಮ ಸಕ್ಸಸ್ ಆಕ್ಚುಲಿ ಅಂತ ಹೇಳಿದ್ರು. ಧನು, ವಾಟ್ ಈಸ್ ಈ ಟುಡೇ, ಡಾಲಿ ಧನಂಜಯ, ಆ್ಯಂಡ್ ದ ವೇ ಹಿ ಸ್ಟುಡ್ ಬಿಹೈಂಡ್ ಮೀ ಆ್ಯಂಡ್ ಸಪೋರ್ಟೆಡ್ ಅಲ್ವಾ, ಇದಕ್ಕೆ ಫ್ರೆಂಡ್ಶಿಪ್ಪು ಇಲ್ಲ, ಇದಕ್ಕೆ ಒಂದು ಕೊಲಾಬ್ರೇಷನ್ ಅಂತ ಹೇಳಲ್ಲ ನಾನು. ಇದೊಂದು ಸಿನಿಮಾ ಮೇಲೆ ಇರುವಂತ ಒಂದು ಪ್ರೀತಿ. ಎಕ್ಸಾಕ್ಟ್ಲಿ. ಆ್ಯಂಡ್ ಆ ಸಿನಿಮಾ ಅವ್ರಿಗೆ ಕನೆಕ್ಟ್ ಆಗಿರುವಂಥ ರೀತಿ. ಸೊ ಇದೆರಡು ಸಿಂಕಿಗೆ ಬಂದು ಅದು ಹಂಗೆ ವರ್ಕೌಟ್ ಆಯಿತು. ಆ್ಯಂಡ್ ಐ ನೋ ವಾಟ್ ಮರ್ಫಿ ಈಸ್ ಫಾರ್ ಮೀ ಟುಡೇ. ಆ್ಯಂಡ್ ಮರ್ಫಿ ನಂಗೆ ಮಾತ್ರ ಅಲ್ಲ, ನೋಡಿ ಎಷ್ಟೋ ಜನರು ಇವಾಗ ನನಗೆ ನಾನು ಇದನ್ನು ಥಿಯೇಟ್ರಲ್ಲಿ ಮಿಸ್ ಮಾಡಿಕೊಂಡೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ಅಟ್ಲೀಸ್ಟ್ ನೋಡಿ. ಹಂಗೆ ತುಂಬ ಜನರು ಪ್ರತಿಯೊಂದು ಪಾತ್ರದ ಬಗ್ಗೆ ಮಾತಾಡ್ತಾರೆ. ಒಂದು ಬರೆದು ಅದನ್ನು ಪೋಷಣೆ ಮಾಡಿ ಅಲ್ಲಿ ಬಿಟ್ಟಾಗ ಅವರು ಅಷ್ಟು ಕನೆಕ್ಟ್ ಆಗ್ತಾರೆ ಅಂದರೆ, ಓಕೆ, ವಿ ಆರ್ ಸಕ್ಸಸ್ಫುಲ್. ಇಟ್ ಈಸ್ ಬಿಯಾಂಡ್ ಮನಿ ಸಮ್ಟೈಮ್ಸ್. ದಟ್ಸ್ ಹೌ ಮರ್ಫಿ ಈಸ್ ಟುಡೇ ಫಾರ್ ಮಿ. ನೈಸ್. ಅಂದರೆ ಮುಂದಿನ ಜರ್ನಿ ಬಗ್ಗೆನೂ ಕ್ಲಾರಿಟಿ ಇದೆ. ಅಂದರೆ ದ ಲಾಸ್ಟ್ ಆಪ್ಷನು ಇದೆ ನಿಮ್ಮ ಹತ್ರ, ಏನಿಲ್ಲ ಅಂತಂದ್ರೆ ದಟ್ ಈಸ್ ದ ಲಾಸ್ಟ್ ಕೊಟ್ಟಿದ್ದಾನೆ. ದಟ್ ಈಸ್ ದ ಶಕ್ತಿ ಅಂತೂ ಇದೆ, 100%. ಆ ಶಕ್ತಿನೂ ಇದೆ. ಸೊ ಮರ್ಫಿ ಸ್ವಲ್ಪ ತಾಕತ್ತನ್ನು ಕೊಟ್ಟಿದೆ, 100%. 100% ತಾಕತ್ತನ್ನು ಕೊಟ್ಟಿದೆ. ಒಳ್ಳೆಯದಾಗಲಿ. ಇಂಡಸ್ಟ್ರಿಯಲ್ಲಿ ಎತ್ತರಕ್ಕೆ ಹೋಗಬೇಕು. ಥ್ಯಾಂಕ್ ಯು. ಪ್ರಭು ಇಂಡಸ್ಟ್ರಿಯಲ್ಲಿ ಪ್ರಭು ಆಗಬೇಕು. ಪ್ರಭುಗಳು ತುಂಬಾ ಜನ ಇದ್ದಾರೆ, ಬಟ್ ನಾನು ಹೇಳ್ತಾ ಇರೋದು ನೀವು ಮಾಡೋ ಸಿನಿಮಾಗಳಲ್ಲಿ ನೀವು ಪ್ರಭು ಆಗಿರ್ಬೇಕು ಅಂತ. ಎಂಡ್ ಆಫ್ ದ ಡೇ ಜನರನ್ನ ಪ್ರಭು ಅಂತ ಅನ್ಕೊಂಡಿದ್ರಿ ನೀವು. ಸೊ ಹಾಗಾಗಿ ಇಟ್ ವಿಲ್ 100%. ಸೊ ಸಿನಿಮಾಗಿಂತ ಜನರ ರಿಯಾಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಇರೋರು ನೀವು. 100%. ಸೊ ಇಟ್ ವಿಲ್ 100%. ಅಂದರೆ ಒಂದು ನಾವೇನು ತಗೊಂಡಿದ್ದೀವಲ್ವಾ ಆಸ್ ಅನ್ ಆಕ್ಟರ್ ಆರ್ ಸಮಥಿಂಗ್, ಇಟ್ಸ್ ಎ ಬಿಗ್ ರೆಸ್ಪಾನ್ಸಿಬಿಲಿಟಿ ಅಕಾರ್ಡಿಂಗ್ ಟು ಮಿ. ಬಿಗ್ ರೆಸ್ಪಾನ್ಸಿಬಿಲಿಟಿ ಇನ್ ಡಿಫ್ರೆಂಟ್ ಮೀನ್ಸ್. ಒಂದು ಭಾಷಾಭಿಮಾನನೂ ಸಿನಿಮಾದಿಂದ ಬರುತ್ತೆ. ಆ್ಯಕ್ಚುಲಿ ನಾನು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಅಲ್ಲಿ ಜನ ಹೇಳೋರು, ಇದು ಸಿನಿಮಾ ನೋಡ್ತೀಯ, ತಮಿಳ್ ಇಲ್ಲ ತೆಲುಗು ಇಲ್ಲ ಮಲಯಾಳಂ, ಎಲ್ಲ ಭಾಷೆ ಬಗ್ಗೆ ಮಾತಾಡೋರು. ನಮ್ಮವರೇ ಸ್ವಲ್ಪ ಕಮ್ಮಿ. ಸೊ ಅದು ಯಾವತ್ತೂ ನಂಗೆ ಕಾಡ್ತಾ ಇರತ್ತೆ. ಆ್ಯಂಡ್ ಇವತ್ತಿಗೂ ನನಗೆ ಬೇರೆ ಭಾಷೆಯಿಂದ ಬಂದ್ರೂ ನನ್ನ ಪ್ರಾಮುಖ್ಯತೆ ಆ್ಯಕ್ಚುಲಿ ನಾನು ಇಲ್ಲೇ ಕೊಡ್ತಾ ಇದ್ದೀನಿ. ಬಿಕಾಸ್ ಐ ನೋ ಇವತ್ತು ನಾವು ಹಿಂಗೆ ಶೇಕಿಂಗಲ್ಲಿ ಇರ್ಬೋದು, ಬಟ್ ದಿಸ್ ವಾಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಇಂಡಸ್ಟ್ರಿ ಇನ್ 70s or 80s. ಅಣ್ಣವ್ರು ಒಂದು ವರ್ಷಕ್ಕೇನೆ 1 ಬ್ಲಾಕ್ ಬಸ್ಟರ್ ಕೊಟ್ಬಿಟ್ಟಿದ್ದಾರೆ. ಅಗೇನ್ ವಿ ಆರ್. ಸೊ ಇವತ್ತು ಮಾತಾಡ್ತಾ ಇದ್ದಾರೆ ಇಡೀ ಕಂಪ್ಯಾರಿಸನ್ ಕನ್ನಡದ ಸಿನಿಮಾಗಳನ್ನು ಬೇರೆ ಯಾವ ಬಾಲಿವುಡ್ ಅಂತ ಮೆರೆದ್ರು, ಯಾವ ದೊಡ್ಡ ದೊಡ್ಡ ಸಿನಿಮಾ ಇಂಡಸ್ಟ್ರಿ ಮೆರೆದ್ರು, ಕಂಪೇರ್ ಮಾಡ್ಕೊಂಡು ಮಾತಾಡೋ ದಿನಗಳು ಬಂದಿದೆ. ಇಯರ್ ಎಂಡ್ ನಲ್ಲೂ ಅದ್ಭುತವಾದ ಸೂಪರ್ ಹಿಟ್ ಸಿನಿಮಾಗಳನ್ನು ಕನ್ನಡ ಇಂಡಸ್ಟ್ರಿ ಕೊಟ್ಟಿದೆ. ಸೊ ಅವರ್ ಸಿನಿಮಾಸ್ ಇಸ್ ಆಲ್ಸೋ ಡೂಯಿಂಗ್ ಕ್ರೋರ್ಸ್ ಆಫ್ ಬಿಸ್ನೆಸಸ್. ಸೊ ಹಾಗಾಗಿ ಆ ಸಾಲಿನಲ್ಲಿ ನಿಮ್ಮ ಸಿನಿಮಾನು ಮುಂದಿನ ದಿನಗಳಲ್ಲಿ ಬರಲಿ. ನಾವು ಅವತ್ತು ಪ್ರಭು ಹಿಂಗೆ ನಮ್ಗೆ ಮಾತಾಡಕ್ ಸಿಗ್ಲಿ. ಆಲ್ ದ ಬೆಸ್ಟ್ ಬ್ರದರ್. ಥ್ಯಾಂಕ್ ಯು. ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದು ಒಂಥರ ನಾನು ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಜಾಸ್ತಿ ನನ್ನ ಬಗ್ಗೆನೇ ನಾನೇ ಆ್ಯಕ್ಚುಲಿ ಇಷ್ಟೆಲ್ಲ ಆಗಿದೆ ಅಲ್ವಾ ಅಂತ ನಂಗೆ ಇವಾಗ ಯೋಚನೆಯಲ್ಲಿದ್ದೀನಿ ನಾನು. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಟಾಕಿಂಗ್ ಟು ಯು. ಆ್ಯಂಡ್ ಯು ಆರ್ ದಟ್ ವಾರ್ಮ್ತ್ ಪರ್ಸನ್ ಆಲ್ವೇಸ್ ಇನ್ ಟರ್ಮ್ಸ್ ಆಫ್ ಹೌ ಯು ಪ್ರೊಜೆಕ್ಟ್ ಯುವರ್ ಸೆಲ್ಫ್ ಆರ್ ಹೌ ಯು ಕಂಡಕ್ಟ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರಭು. ಇದಾಗಿದೆ ಪ್ರಭು ಜೊತೆಗಿನ ಪಾಡ್ಕಾಸ್ಟ್. ಮತ್ತೊಂದು ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಜೊತೆ ಕಾಣಿಸ್ಕೊಳ್ತೀನಿ. ನೋಡ್ತಾ ಇರಿ, ಇದು ಕಿರಿಕಿರಿ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗನ್ನಿಸ್ತು ಪ್ರಭು ಜರ್ನಿ ಎಲ್ಲದನ್ನೂ ಹೇಳಿ. ನೋಡ್ತಾ ಇರಿ ಕಿರಿಕಿರಿ ಯೂಟ್ಯೂಬ್ ಚಾನಲ್.